50 ವರ್ಷ ತುಂಬಿದ್ದನ್ನ ನಾವು ಆಚರಣೆ ಕೂಡ ಮಾಡಿದ್ವಿ. ಆದರೂ ಕೂಡ ಅಷ್ಟು ಕಾಲ ಆದರೂ ಒಬ್ಬ ಲೇಖಕನ ಸಾಹಿತ್ಯ ಜನಮಾನಸದಲ್ಲಿ ಉಳಿದಿದೆ ಅಂದ್ರೆ ಅದು ವಿಶ್ವವಿದ್ಯಾಲಯಗಳಿಂದ ಅಲ್ಲ, ಅಕಾಡೆಮಿಗಳಿಂದ ಅಲ್ಲ, ನಮ್ಮ ಕನಕರಾಜು ಅಂಥವರಿಂದ, ಆ ರೀತಿಯಾದ ಸಾಮಾನ್ಯ ಲೋಕದಿಂದ ಬಂದವರೇ ವಿಶ್ವವಿದ್ಯಾಲಯದಲ್ಲಿ PhD ಸಂಶೋಧನಾ ಮಾರ್ಗದರ್ಶಿಯಾಗಿರ್ತಕ್ಕಂಥವರು, ಹೆಬ್ಬೊತ್ತಿಗೆಗಳನ್ನು ಬರೆದವರು, ಊರೂರು ಹೋಗಿ ಸಂಶೋಧನಾ ಗೋಷ್ಠಿಗಳಲ್ಲಿ ಎಲ್ಲ ಪ್ರಚಾರ ಮಾಡಿದವರಲ್ಲ. ಇದು ಬಹಳ ಮುಖ್ಯ. DVG ಅವರಿಗೆ ಇದು ಬಹಳ ಇಷ್ಟವಾಗಿತ್ತು. ಈ ರೀತಿಯಾದದ್ದು ಅವರ ಜೀವನ ಧರ್ಮಯೋಗ ಪುಸ್ತಕ ಹೊರಗೆ ಬಂದಾಗ ಅದು ಧಾರಾವಾಹಿಯಾಗಿ ಅದಕ್ಕೂ ಮುನ್ನ ಪ್ರಜಾಮತ ಪತ್ರಿಕೆಯ ಮೂಲಕ ಬರ್ತಾ ಇದ್ದಾಗ ನಾಡಿನಾದ್ಯಂತ ಬೇರೆ ಬೇರೆ ದಿಕ್ಕುಗಳಿಂದ ಜನ ಪತ್ರ ಬರೀತಾ ಇದ್ರು, ಅದಕ್ಕೆ ಮೆಚ್ಚುಗೆಯನ್ನ, ಕೃತಜ್ಞತೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅಲ್ಲಿ ಹಳ್ಳಿಯ ಶಾಲೆಗಳು, ಪಟೇಲರು, ಇನ್ನ ಪೋಸ್ಟ್ ಮಾಸ್ಟರ್ಗಳು, ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಯಾವುದೋ ಉದ್ಯೋಗದಲ್ಲಿದ್ದವರು, ಪ್ರೈಮರಿ ಶಾಲೆಯ ಅಧ್ಯಾಪಕರು, ಇಂಥವರೆಲ್ಲ ಇರ್ತಾ ಇದ್ರು. ಸಾಮಾನ್ಯ ಸ್ತ್ರೀಯರು, ಗೃಹಿಣಿಯರು, ಹೀಗೆಲ್ಲ ಅದು ತುಂಬಾ ಅವರು ಬೆಲೆ ಬಾಳುವಂತಹ ಪ್ರತಿಕ್ರಿಯೆ ಅಂತ ಭಾವಿಸ್ತಾ ಇದ್ದರಂತೆ. ಅದಕ್ಕೆ ಅವರಿಗೆ ಒಂದು ಧನ್ಯತೆಯ ಭಾವ ಬಂದಿತ್ತು. ಮಂಕುತಿಮ್ಮನ ಕಗ್ಗಕ್ಕಾದ್ರೂ ಅಷ್ಟೇನೆ ಎಲ್ಲ ಕಡೆಯಿಂದಲೂ ಜನಕ್ಕೆ ತುಂಬಾ ಮನಸ್ಸಿಗೆ ಮುಟ್ಟಿ ಅಭೂತಪೂರ್ವವಾದ ಪ್ರತಿಕ್ರಿಯೆ ಬಂದದ್ದಕ್ಕೆ ಅವರು ಬರೆದಿದ್ದಾರೆ. 6ನೇ ಆವೃತ್ತಿ ಅವರು ಬದುಕಿದ್ದಾಗ ಬಂದಂತ ಕೊನೆಯ ಆವೃತ್ತಿ. ಆಗ 6ನೇ ಆವೃತ್ತಿಯ ಆರಂಭದಲ್ಲಿ ಅವರು ಹೇಳ್ತಾರೆ, ಈ ಸಣ್ಣ ಕೃತಿಗೆ ಮಹಾಜನತೆ ತೋರಿಸಿರ್ತಕ್ಕಂಥ ಔದಾರ್ಯ, ಪ್ರತಿಕ್ರಿಯೆ ತುಂಬಾ ದೊಡ್ಡದಾದದ್ದು ಅಂತ ಎಲ್ಲ ಹೇಳ್ತಾರೆ. ಅವರು 1ನೇ ಆವೃತ್ತಿ ತಂದ ಮೇಲೆ 2ನೇ ಆವೃತ್ತಿ ತಂದಾಗ ಇಷ್ಟೋ ಪರಿಷ್ಕಾರವನ್ನು ಮಾಡಲು ಅವ್ರು ಯಾವತ್ತೂ ಹಾಗೆ ಒಂದೊಂದು ಆವೃತ್ತಿಯಲ್ಲೂ ಇನ್ನೊಂದಷ್ಟು ಪರಿಷ್ಕಾರ, ಮತ್ತೊಂದಷ್ಟು ಸ್ವಾರಸ್ಯ, ಇನ್ನೊಂದಷ್ಟು ಮಾರ್ಪಾಡು ಎಲ್ಲ ತರ್ತಿರ್ತಾರೆ. ಆಗ ಪ್ರಖ್ಯಾತ ನ್ಯಾಯಮೂರ್ತಿಗಳಾಗಿದ್ದ ನಾಗೇಶ್ವರಯ್ಯರವರು ಮತ್ತೆ ಪ್ರೊಫೆಸರ್ ಶ್ರೀನಿವಾಸರಾವ್ ಅವರು ಬಂದು ಹೇಳಿದ್ರಂತೆ, ಸ್ವಾಮಿ ನಿಮಗೆ ನಾವೇನು ಅಪರಾಧ ಮಾಡಿದ್ದೀರಿ, ನಾವೆಲ್ಲ ಕಷ್ಟಪಟ್ಟು ಬಾಯ್ಪಾಠ ಮಾಡಿದ್ದನ್ನ ನೀವು ಪೂರ್ತಿ ಮಾರ್ಪಾಡು ಮಾಡ್ತಾ ಇದ್ದೀರಲ್ಲ, ತಿರ್ಗಾ ಮತ್ತೆ ಬಾಯ್ಪಾಠ ಮಾಡ್ಬೇಕಲ್ಲ ಅಂತ. ಅಂದ್ರೆ ಒಂದು ಆವೃತ್ತಿ ಬಂದಾಗಲೇ ಜನ ಅದನ್ನ ಕಂಠಗತ ಮಾಡಿದ್ರು ಅಂದ್ರೆ ಅದು ಎಷ್ಟು ದೊಡ್ಡದು. ಆದರಣೀಯರಾದ ನಾಡೋಜ SR ರಾಮಸ್ವಾಮಿಯವರು, DVG ಅವರ ಪ್ರಿಯ ಶಿಷ್ಯರು, ಅವ್ರು ಹೇಳ್ತಾರೆ, ಕಗ್ಗ ಇಂಡಸ್ಟ್ರಿ ಅಂತ ಆಗ್ಬಿಟ್ಟಿದೆ ಅಂತ. ಆ ಮಟ್ಟಕ್ಕೆ ನಾವು ನೋಡಿದ್ರು ಕೂಡ ಗೊತ್ತಾಗುತ್ತದೆ. ಬೆಳಿಗ್ಗೆ ಯಾವುದೇ ಆಕಾಶವಾಣಿಯ ಚಿಂತನ, ಈಗಿನ ಯಾವುದೇ ದೂರದರ್ಶನದಲ್ಲಿ ಚಿಂತನದಲ್ಲಿ ಆ ತರದ ಬೋಧಕವಾದಂತ ಒಂದು ಮಾತು ಅಂತಂದ್ರೆ ಒಂದಲ್ಲ ಒಂದು ಮಂಕುತಿಮ್ಮನ ಕಗ್ಗದ, ಮರಳುಮುನಿಯನ ಕಗ್ಗದ ಮಾತುಗಳು ಉಲ್ಲೇಖ ಇರುತ್ತದೆ. ಆಮೇಲೆ ನಾವು ಪತ್ರಿಕೆಯನ್ನು ತೆಗೆದು ನೋಡಿದ ತಕ್ಷಣ ಅಲ್ಲಿ ಪೇಜ್ ಫಿಲ್ಲರ್ಗಳ ರೂಪದಲ್ಲಿ ಯಾವುದೋ ಒಂದು 4 ಕಗ್ಗದ ಸೂಕ್ತಿಗಳು ಇರುತ್ತವೆ. ಇನ್ನು ಆಫೀಸ್ ಹೋಗ್ತಾ 2 ವೀಲರಲ್ಲಿಯೋ 4 ವೀಲರಲ್ಲಿಯೋ ಟ್ರಾಫಿಕ್ ಬೆಂಗಳೂರಿನಲ್ಲಿ ಕಿವಿಗೆ ಏನಾದ್ರು ಹಾಕೊಂಡು ಕೇಳಬೇಕು ಅಂತಂದ್ರೆ ಅದು ಪಾಡ್ಕಾಸ್ಟ್ ಇರ್ಬೋದು ಅಥವಾ ರೇಡಿಯೋ ಜಾಕಿ ಇರ್ಬೋದು, ಯಾರಾದ್ರೂ ಅಲ್ಲಿಯೋ ಇಲ್ಲಿಯೋ ಕಗ್ಗದ ಮಾತುಗಳು ಹೇಳ್ತಾ ಇರ್ತಾರೆ. ಇನ್ನು ಆಫೀಸ್ನಲ್ಲಿ ಕೆಲಸ ಮಾಡುವಾಗಲೂ ಮಧ್ಯೆ DVG ಅವರ ವಿಷಯಗಳು ಬರ್ತಾ ಇರುತ್ತವೆ, ಆಲೋಚನೆ ಮಾಡಿ ಅಲ್ಲಿ ವಸ್ತು ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನು ಸಂಜೆ ಬೆಂಗಳೂರಿನಲ್ಲಿ ಯಾವ್ದಾದ್ರು ಅಥವಾ ಬೇರೆ ಯಾವ್ದಾದ್ರು ಊರಿನಲ್ಲಿ ಕಾರ್ಯಕ್ರಮಗಳಿಗೆ ಹೋಗೋಣ ಅಂತಂದ್ರೆ ಅಲ್ಲಿ ನೋಡಿ ಆ ದಿನ ಈ ಸಂಜೆ ಇಂದು ಅಂತನ್ನುವಂಥದ್ದು ಏನಿರುತ್ತೆ, ಇಂದು ಈ ಸಂಜೆ ಈ ಕಾರ್ಯಕ್ರಮ ಯಾವುದು ಅಂತ ಒಂದಲ್ಲ ಒಂದು DVG ಅವರದ್ದು, ಮಂಕುತಿಮ್ಮನ ಕಗ್ಗದ್ದು ಈ ತರದ್ದು ಇದ್ದೇ ಇರುತ್ತೆ. ಇನ್ನು ರಾತ್ರಿ ದಿನವಿಡೀ ಬಹಳ ಬಳಲಿರ್ತಾ ಇತ್ತು, ಮನಸ್ಸಿಗೆ ಸಮಾಧಾನ ಬೇಕು ಅಂತ ತೆಕ್ಕೊಳ್ಳುವಾಗ ಮತ್ತೆ ಉಬರ ಹೊಸಗಿಯೋ ಕಗ್ಗವೋ ಜ್ಞಾಪಕ ಹೀಗೆ ಬರ್ತದೆ. ಒಬ್ಬ ಲೇಖಕ ತಾನು ಭೌತಿಕವಾಗಿ ಕಾಣದೆ ಹೋದ 50 ವರ್ಷ ಆದ ಮೇಲೂ ತನ್ನ ಜನತೆಯ ಮೇಲೆ ಇಷ್ಟು ದೊಡ್ಡ ಪರಿಣಾಮ ಬೀರಿದ್ದಾರೆ ಅಂತಂದ್ರೆ ಅದು ಎಷ್ಟು ದೊಡ್ಡ ಶಕ್ತಿ, ಎಷ್ಟು ದೊಡ್ಡ ಸಾರಸ್ವತ ತಪಸ್ಸಿ ಅಂತ ಅನಿಸುತ್ತದೆ. ಅದಕ್ಕಾಗಿ ನಾನು ಬಂದಿರತಕ್ಕಂಥ ತಮಗೆ ಆಯೋಜನೆ ಮಾಡಿದಂಥವರಿಗೆ, ಇದರಲ್ಲಿ ಪಾಲ್ಗೊಳ್ಳುವ ನನ್ನ ಮಿಕ್ಕ ಎಲ್ಲ ಗೆಳೆಯರಿಗೆ ನಮಸ್ಕಾರ ಸಲ್ಲಿಸ್ತೀನಿ. ಬಹಳ ಶ್ರಾವ್ಯವಾಗಿ ನಾನು ತುಂಬಾ ಇಷ್ಟವಾಗುವ ಹಿಂದೋಳ ರಾಗದಲ್ಲಿ ನಮ್ಮ ನಂದಕುಮಾರ್ ಅವರು ಇದನ್ನ ಹಿಂದೆ ಹಾಡಿದ ನನ್ನ ಕಿವಿನಲ್ಲಿ ಇನ್ನೂ ತುಂಬಿತ್ತು. ಅವ್ರ ಸುಪುತ್ರ ಸುಮುಖ ಹಾಡಿದ್ದಾರೆ. ಬಹಳ ಸಂತೋಷ. ಸರಸ್ವತಿಯನ್ನು ನೆನೆಸ್ಕೊಂಡು ಆರಂಭ ಮಾಡೋಣ. ಈ ವಿಷಯ ಸಾಹಿತ್ಯ ಶಿಲ್ಪಿಯಾಗಿ DVG ಅಂತ. ನಮ್ಮ DVG ಅವರಂತ ಮಹಾ ಲೇಖಕರಿಗೆ ಬರುವ ಒಂದು ಸಮಸ್ಯೆ ಏನೆಂದರೆ ಅವರ ಕೊಡುಗೆ ಬಹುಮುಖವಾದದ್ದು, ಗುಣಗಾತ್ರಗಳಲ್ಲಿ ದೊಡ್ಡದು. ಕೆಲವು ಕೃತಿಗಳಿಗೆ ಅರ್ಹವಾಗಿಯೇ ಪ್ರಾಶಸ್ತ್ಯ ಬರುತ್ತದೆ, ಅನರ್ಹವಾಗಿ ಅಲ್ಲ. ಅದರ ಶಕ್ತಿ ಸಾಮರ್ಥ್ಯ ಪ್ರಾಶಸ್ತ್ಯ ಏನ್ ಮಾಡುತ್ತೆ, ಮಿಕ್ಕ ಅಷ್ಟೇ ಒಳ್ಳೆಯ ಕೃತಿಗಳ ಮೇಲೆ ಒಂದು ರೀತಿ ನೆರಳನ್ನ ಬೇರೆ ಬಿಡುತ್ತದೆ. DVG ಅವರ ವಿಷಯದಲ್ಲೂ ಹಾಗೆ ಆಯಿತು. 40ಕ್ಕೂ ಹೆಚ್ಚು ಕೃತಿಗಳನ್ನ ಕನ್ನಡದಲ್ಲಿಯೇ ರಚನೆ ಮಾಡಿದ್ದಾರೆ, ಇಂಗ್ಲಿಷ್ನಲ್ಲಿ ಅದಕ್ಕೆ ಸರಿವಿಗಳಾದಂಥದ್ದು ಮಾಡಿದ್ದಾರೆ. ಈಚೆಗಷ್ಟೇನೆ
ಆ 11 ಸಂಪುಟಗಳಲ್ಲಿ ಬಂದಂತ ಇಂಗ್ಲಿಷ್ ಕೃತಿಗಳ ಸಂಪಾದಕರಲ್ಲೊಬ್ಬರು ನನ್ನ ಗೆಳೆಯ ಶಶಿಕಿರಣ್ ಕೂತಿದ್ದಾರೆ. ಬಹಳ ಶ್ರಮದಿಂದ ಪ್ರೀತಿಯಿಂದ ಕೆಲಸ ಮಾಡಿದ್ರು ರಾಮಸ್ವಾಮಿ ಅವರು, ಶಶಿ ಅವರಿಬ್ಬರು ಸೇರಿ. ಅದನ್ನ ನೋಡಿದ್ರೆ ಅದು ಒಂದು ಭಾಗ ಮಾತ್ರ DVಜಿ ಅವರು, ನಮಗೆ ಇನ್ನು ಮಿಕ್ಕಿದಷ್ಟು ಸಿಕ್ಕಿಲ್ಲ. ಅದು ಏನಿದ್ರು 15% ಅಷ್ಟೇ ಅಂತ ರಾಮಸ್ವಾಮಿ ಅವರು ಹೇಳ್ತಾರೆ. ಅಂದ್ರೆ 11 ಸಂಪುಟ 15% DVಜಿ ಅವರು ಇಂಗ್ಲಿಷ್ ಬರವಣಿಗೆ ಅಂತ ಇಷ್ಟು ಪ್ರಮಾಣದಲ್ಲಿ ಬರೆದಿದ್ದಾರೆ ಸಾಹಿತ್ಯವನ್ನ. ಅದರಲ್ಲಿ ಬೆಲೆ ಬಾಳ್ತಕ್ಕಂಥದ್ದು ಇವತ್ತಿಗೂ ಅಲ್ಲ, ಯಾವ ಹೊತ್ತಿಗೂ ಬೇಕಾದದ್ದು ತುಂಬಾ ಇದೆ. ಆ ದೃಷ್ಟಿಯಿಂದ ಅತ್ತ ಕಡೆಗೆ ನಮ್ಮ ಗಮನ ಹೋದ್ರೆ ಒಳ್ಳೆಯದು. ಆಮೇಲೆ ಮಂಕುತಿಮ್ಮನ ಕಗ್ಗವೂ ಸೇರಿದಂತೆ ಯಾವುದೇ ಒಂದು ಪ್ರತ್ಯೇಕ ಕೃತಿಯನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಹೆಚ್ಚು ಪ್ರಯೋಜನವಾಗುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸಂವೇದನ ಶಕ್ತಿ, ಜೀವನಾನುಭವ ಶಕ್ತಿ, ಆನಂದಾನುಭವ ಶಕ್ತಿ ಹೆಚ್ಚಾಗುತ್ತದೆ. ತೈತ್ರಿಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಮಾನುಷಾನಂದದಿಂದ ಬ್ರಹ್ಮಾನಂದದವರೆಗೆ ಮೆಟ್ಲಾಗಿ ಹೋಗುವಂಥದ್ದು. ಅಲ್ಲಿ ಏನದು ವ್ಯತ್ಯಾಸ ಅಂತಂದ್ರೆ, ದೇವತೆಗಳಿಗೂ ಮಾನವರಿಗೂ, ಗಂಧರ್ವರಿಗೂ ಮಾನವರಿಗೂ, ಆಜಾನಜ ದೇವತೆಗಳಿಗೂ, ಕಾಯಜ ದೇವತೆಗಳು, ಕರ್ಮಜ ದೇವತೆಗಳು, ಪ್ರಜಾಪತಿ, ಈ ತರ ಬೇರೆ ಬೇರೆ ಸ್ತರದ ದೇವತೆಗಳಿದ್ದಾರಲ್ಲ, ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಅಂದ್ರೆ, ಉಪನಿಷತ್ತಿಗಿರುವ ಒಂದು ಮಾತು, ಆನಂದಾನುಭವವೇ ಅಲ್ಲಿರುವ ವ್ಯತ್ಯಾಸ ಅಂತ. ಯಾರಿಗೆ ಹೆಚ್ಚು ಆನಂದಾನುಭವ ಆಗುತ್ತದೆಯೋ ಅವರು ದೇವತೆಗಳಿಗೆ ಹತ್ತಿರವಾಗ್ತಾ ಬರ್ತಾರೆ. ಯಾರು ಆನಂದವೇ ಆಗ್ತಾರೋ ಅವರು ಬ್ರಹ್ಮಸ್ವರೂಪವೇ ಆಗ್ತಾರೆ. ಹೀಗಾಗಿ ನಮ್ಮ ಆನಂದಾನುಭವ ಹೆಚ್ಚಾಗುವುದು ಅಂದ್ರೆ ನಾವು ಈ ಮಾನವನಿಂದ ದೇವತೆ ಆಗುವ ನಿಶ್ಚಯ ಮೆಟ್ಲು ಏನಿದೆ ಅಲ್ಲಿ ಮೇಲೆ 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 ಹತ್ತಿಕೊಂಡು ಹೋಗ್ತಕ್ಕಂಥದ್ದು ಅಂತ DVಜಿ ಅವರ ಸಾಹಿತ್ಯ ನಮ್ಮನ್ನ ಆನಂದಾನುಭವಕ್ಕೆ ಹೆಚ್ಚು ತೊಡಗಿಸುತ್ತದೆ, ಆನಂದಾನುಭವ ಹೆಚ್ಚಾಗುವಂತೆ ಮಾಡುತ್ತದೆ. ಆನಂದ ಹೆಚ್ಚಾದಷ್ಟು ಲೋಕಕ್ಕೆ ಒಳ್ಳೆಯದು, ಆತನಿಗಂತೂ ಬ್ರಹ್ಮಸ್ವರೂಪವೇ ಸಾಕ್ಷಾತ್ಕಾರ ಆಗುತ್ತದೆ. ಹೀಗಾಗಿ ಸಾಹಿತ್ಯ ಶಿಲ್ಪಿಯಾಗಿ DVಜಿ ಅವರು ಏನೇನು ವಿಕ್ರಮ ಸಾಧಿಸಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಮತ್ತೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ತರದ್ದೆಲ್ಲ ತುಂಬಾ ಬಂದಿರುವ ಕಾಲದಲ್ಲಿ ಸಾಹಿತ್ಯವನ್ನ ನಾವೇ ನಮ್ಮ ಪ್ರಜ್ಞೆಯಿಂದ, ನಮ್ಮ ಅನುಭವದಿಂದ, ನಮ್ಮ ಅಧ್ಯಯನದಿಂದ ನಿರ್ಮಾಣ ಮಾಡುವುದು ಅನ್ನೋದು ಹೋಗಿ ಯಂತ್ರದ ಮೂಲಕ ಮಾಡೋಣ ಅಂತ ಅಂದ್ರೆ ನಿಜವಾದ ಸಾಹಿತ್ಯ ಸೃಷ್ಟಿಯ ಸಂತೋಷವನ್ನ ಕಳ್ಕೊಳ್ಳೋದಾಗ್ತಾ ಇದೆ. ಹೆಚ್ಚೆಚ್ಚು ಯಂತ್ರೋಪಕರಣಗಳ ಮೇಲೆ, ಹೊರಗಿನದರ ಮೇಲೆ ಅವಲಂಬಿಸಿದಷ್ಟು ನಮಗೆ ಆ ಮಟ್ಟಿಗೆ ಮಗ್ನತೆ, ಆನಂದ ಕಡಿಮೆ ಆಗ್ತಾ ಬರುತ್ತದೆ ಅಂತ ಗೊತ್ತಾಗುತ್ತದೆ. ಆ ದೃಷ್ಟಿಯಿಂದ ನೋಡಿದಾಗ DVಜಿ ಅಂತವರೆಲ್ಲ ತಾವುಂಟು, ತಮ್ಮ ಅಂತರಂಗ ಉಂಟು ಅಂತ ಅಷ್ಟರೊಳಗೇನೆ ದೊಡ್ಡ ಸಾಹಿತ್ಯ ನಿರ್ಮಾಣ ಮಾಡಿದ್ರಿಂದ ಅದರ ಬಗೆಗೆ ಗಮನ ಹರಿಸುವುದು, ಈ ಕಾಲದ ಸವಾಲುಗಳನ್ನ ನಾವು ಶಾಂತವಾಗಿ ದೃಢವಾಗಿ ಸ್ವೀಕರಿಸೋದಕ್ಕೂ ಸಾಧ್ಯವಾಗುತ್ತದೆ ಅಂತ ಅನಿಸುತ್ತದೆ. ಮೊದಲಿಗೆ ಸಾಹಿತ್ಯ ಶಬ್ದವನ್ನೇ ನೋಡಿದ್ರೆ DVಜಿ ಅವರು ಇದನ್ನ ಸಹಿತತೆಯಿಂದ ಸಾಹಿತ್ಯ ಅಂತ ಹೇಳ್ಬಿಟ್ಟಂತೆ. ಸಹಿತಸ್ಯ ಭಾವ ಸಾಹಿತ್ಯ ಅಂತ, ಒಟ್ಟುಗೂಡುವಿಕೆ, ಸೇರುವಿಕೆ ಅಂತ ಹೇಳ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಂದು ವಿಷಯದಲ್ಲಿಯೂ ಸೊಗಸು ಸೇರ್ಕೊಂಡು ಬರ್ತಕ್ಕಂಥದ್ದು ಸಾಹಿತ್ಯದ ಮಹತ್ವ ಅಂತ ಅವರು ಅಲ್ಲಿ 10 ಅಂಶಗಳನ್ನ ಇಡ್ತಾರೆ. ಆ 10 ಅಂಶಗಳಿಂದ ಸಾಹಿತ್ಯ ಅನ್ನುವಂಥದ್ದು ನಮಗೆ ಗಮನಕ್ಕೆ ಬರುತ್ತದೆ ಅಂತ ಹೇಳ್ಬಿಟ್ಟಂತಾರೆ. ಅಂದ್ರೆ ಜಗತ್ ಸನ್ನಿವೇಶಗಳ ನಾನಾ ಪ್ರಕಾರಗಳು, ಮನುಷ್ಯನ ಹೃದಯಗಳ ಕೋಮಲ ನಾಡಿ ತೀವ್ರ ನಾಡಿಗಳು, ಪರಸ್ಪರ ತೋರುವ ಚರ್ಚೆ ಪ್ರತಿಚರ್ಚೆಗಳು ಕಾವ್ಯತಿಹಾಸಗಳಲ್ಲಿ ಬಿಂಬಿತವಾಗಿರುತ್ತವೆ. ಅವನ್ನು ನಾವು ಗ್ರಹಿಸಿದಂತೆ ಅವು ನಮ್ಮ ಅಂತರಂಗದಲ್ಲಿ ಅನುಭೂತವಾಗಿ ಆ ಭಾವದಲ್ಲಿ ನಾವು ನಿಮಗ್ನರಾಗುತ್ತೇವೆ. ಹೀಗೆ ಅಂತರಂಗದ ವಿಕಾಸದಿಂದ ಉತ್ಪನ್ನವಾದ ಭಾವೋತ್ಕರ್ಷವೇ ಸಾಹಿತ್ಯ. ಈ ದೃಷ್ಟಿಯಿಂದ ಲೋಕಧ್ವನಿತ ಜೀವ ಪ್ರತಿಧ್ವನಿತಗಳು ಕಾವ್ಯತಿಹಾಸದಲ್ಲಿ ಏಕೀಭವಿಸಿ ಸಹಿತವಾಗಿ ಇರುವುದರಿಂದ ಆ ಗ್ರಂಥವು ಸಾಹಿತ್ಯ. ಇದಕ್ಕಿಂತ ಅದ್ಭುತವಾದ ವಿವರಣೆಯನ್ನು ಸಾಹಿತ್ಯಕ್ಕೆ ಯಾರು ಕೊಡೋಕೆ ಸಾಧ್ಯ ಇಲ್ಲ. 10 ಅಂಶಗಳಲ್ಲಿ ಒಂದು ಅಂದ್ರೆ ವ್ಯಷ್ಟಿ ಪ್ರತ್ಯೇಕವಾದ ನನ್ನ ಧ್ವನಿಯು, ಸಮಷ್ಟಿಯಾದ ಜಗತ್ತಿನ ಧ್ವನಿಯು ಒಟ್ಟು ಸೇರಿಕೊಳ್ಳುವಂತಹ ಪರಿ ಅದು ಸಾಹಿತ್ಯ ಅಂತ. ಮತ್ತೆ ಅದರಿಂದ ಮನಸ್ಸಿಗೆ ಉಲ್ಲಾಸ, ಬುದ್ಧಿಗೆ ಸತ್ಪ್ರೇರಣೆ, ಜೀವನಕ್ಕೆ ಉತ್ತಮ ಆದರ್ಶ ದರ್ಶನ, ಈ 3 ಸೇರಿಕೊಂಡು ಬರತಕ್ಕಂಥದ್ದು ಸಾಹಿತ್ಯ ಅಂತ. ಹಾಗೆ ಪ್ರತಿಭೆ, ವ್ಯುತ್ಪತ್ತಿ, ಅಭ್ಯಾಸ ಇವುಗಳ ಸೇರಿಕೆ ಕೂಡ ಸಾಹಿತ್ಯ. ಅಕ್ಷರ ವರ್ಣನೆ, ಅಕ್ಷರಗಳ ನಾದ ಸೌಂದರ್ಯ, ಶಬ್ದಧಾರಿಯ ಆಕರ್ಷಣೆ, ವರ್ಣನೆಯ ಆಕರ್ಷಣೆ, ವಾಕ್ಯ ಚಮತ್ಕಾರದ ಆಕರ್ಷಣೆ, ಅಲಂಕಾರದ ಆಕರ್ಷಣೆ, ಕಥಾ ಸಂದರ್ಭದ ಆಕರ್ಷಣೆ, ಪಾತ್ರ ಚಿತ್ರಣದ ಆಕರ್ಷಣೆ, ಹೀಗೆ ನಾನಾ ಆಕರ್ಷಣೆಗಳ ಸಂಯೋಜನೆ ಸಾಹಿತ್ಯ ಅಂತ. ಅಂದ್ರೆ ನಮ್ಮನ್ನ ಸೆರೆ ಹಿಡಿತಕ್ಕಂಥದ್ದಿರ್ಬೇಕು, ಹಿಂಸೆಯ ರೂಪದಿಂದ ಅಲ್ಲ, ಆನಂದ ರೂಪದಿಂದ ಅಂತ ಒಂದು ಅಂಶ ಸೇರಿಕೊಂಡಾಗ ಸಾಹಿತ್ಯ ಅಂತ. ಹೀಗೆ
ಆ 10 ವಿವರಣೆಗಳನ್ನ ಕೊಡ್ತಾ ಬರ್ತಾರೆ. ಅಲ್ಲಿಂದ ನಿಮಗೆ ಗೊತ್ತಾಗುತ್ತದೆ ಸಾಹಿತ್ಯ ಅಂತಂದ್ರೆ ಯಾವ ಅಡಕ, ಯಾವ ಸಮನ್ವಯ ಒಳಗೊಂಡದ್ದು ಅಂತ. ನಮಗೆ ಬೇಕಾಗಿರುವುದೇನೆಂದ್ರೆ ಚೆಲ್ಲಾಪಿಲ್ಲಿಯಾಗಿ ಹೋಗೋದಕ್ಕೆ ಒಂದು ಏಕಸೂತ್ರತೆ ಬೇಕು ಅಂತ. ಅರ್ಜುನನೇ ಕೃಷ್ಣನನ್ನ ಬೇಡ್ಕೊಳ್ತಾನೆ. ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಅಪ್ನಿಯ. ಅದು ಒಂದಿದೆಯಲ್ಲಪ್ಪ, ಯಾವುದೋ ಒಂದಿದೆ ಅಂತಾರೆ, ಅದರಿಂದ ನಂಗೆ ನೆಮ್ಮದಿ ಆಗುತ್ತದೆ ಅಂತ ಒಂದು ಹೇಳು ಅಂತ. ಈ ಇಂಟಿಗ್ರೇಷನ್ ಅನ್ನೋದಿದೆಯಲ್ಲ, ಬೆಸುಗೆ ತುಂಬಾ ಬೇಕು, ಅದು ಸಾಹಿತ್ಯ ಅಂತ ತೋರ್ಪಡಿಸ್ತಾರೆ. ಆಮೇಲೆ ಅವರು ಈ ಸಾಹಿತ್ಯದ ಒಂದು ಸಂಹಿತೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ. ತೈತ್ರಿಯ ಉಪನಿಷತ್ತಿನಲ್ಲಿಯೇ ಬರುತ್ತದೆ 5 ಸಂಹಿತೆಗಳಿವೆ ಅಂತ. ಸಂಹಿತೆ ಅಂತಂದ್ರೆ ಸಮೂಹ, ಮತ್ತೆ ಸಾಹಿತ್ಯ ಅನ್ನುವ ರೀತಿಯ ಅರ್ಥವೇ ಬರುತ್ತೆ ಒಟ್ಟು ಸೇರಿಕೆ ಅಂತ. ಡಿ.ವಿ.ಜಿ ಅವರು ಒಂದು ಹೊಸ ಮಂತ್ರದ ರೀತಿಯಾದಂತಹ ಬರವಣಿಗೆಯನ್ನೇ ಮಾಡ್ತಾರೆ. ಅಥಾದಿ ಕಾವ್ಯಂ ಕವಿ ಪ್ರತಿಭಾ ಪೂರ್ವ ರೂಪಂ ಶ್ರೋತೃ ಹೃದಯ ಉತ್ತರ ರೂಪಂ ರಸಾನುಭೂತಿ ಸಂಧಾನಂ ರಸಾನುಭೂತಿ ಸಂಧಿ ಕೌಶಲ ಸಂಧಾನಂ ಇತ್ಯಾದಿ ಕಾವ್ಯಂ ಅಂತ. ಒಂದು ಪೂರ್ವ ರೂಪ ಆರಂಭ ಆಗೋದು ಕಲಾವಿದನಲ್ಲಿ, ಕವಿಯಲ್ಲಿ. ಅದು ಸೇರ್ತಕ್ಕಂಥದ್ದು ಶ್ರೋತೃಗಳಲ್ಲಿ ಅಥವಾ ನೋಡುಗನಲ್ಲಿ, ಆಸ್ವಾದನೆ ಮಾಡ್ತಕ್ಕಂಥವನಲ್ಲಿ. ಇವರಿಬ್ಬರನ್ನು ಸೇರಿಸ್ತಕ್ಕಂಥದ್ದು ಮಾತು, ಅದು ಸಂಧಾನ. ಅದರ ಮೂಲಕ ಉಂಟಾಗುವ ಆ ಬೆಸುಗೆ ಏನಿದೆ ಅದು ರಸ, ಆಸ್ವಾದ, ಆನಂದ. ಇದಿಷ್ಟೇ ಕಾವ್ಯವನ್ನ ಕುರಿತದ್ದು ಅಂತ. ಅಂದ್ರೆ ಸಾಹಿತ್ಯವನ್ನ ಒಂದು ವೇದದಂತೆ, ಒಂದು ದರ್ಶನದಂತೆ ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಇವೆಲ್ಲ ಅವರ ಕಾವ್ಯ ಸ್ವಾರಸ್ಯ ಅನ್ನುವ ಒಂದು ಹೆಚ್ಚು ಪ್ರಸಿದ್ಧವಲ್ಲದ ಒಳ್ಳೆಯ ವಿಮರ್ಶನ ಕೃತಿಯಲ್ಲಿ ನಾವು ನೋಡತಕ್ಕಂಥದ್ದು. ಮತ್ತೆ ಅವರು ಈ ಸಾಹಿತ್ಯ ಶಿಲ್ಪಿ ಎನ್ನುವ ಪದದಲ್ಲಿರುವ ಶಿಲ್ಪ ಅಂತ ನೋಡಿದ್ರೆ ಶೀಲ ಸಮಾಧು ಅನ್ನುವ ಧಾತುವಿನಿಂದ ಆ ಒಂದು ಶಿಲ್ಪ ಶಬ್ದ ಬಂದಿದೆ. ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಶಿಲ್ಪ ಅನ್ನೋದು ಚೆನ್ನಾದ ಸಾಮರ್ಥ್ಯದಿಂದ ಕೂಡಿರತಕ್ಕಂಥ ಒಂದು ರಚನೆ ಅಂತ. ಅಂದ್ರೆ ಚೆನ್ನಾಗಿ ಇಡಲ್ಪಟ್ಟದ್ದು, ನೆಮ್ಮದಿಯಾಗಿ, ಒಪ್ಪವಾಗಿ, ಪೂರ್ಣವಾಗಿ ಖಂಡಿಸಲ್ಪಟ್ಟದ್ದು ಅಂತ. ಅದನ್ನ ಪ್ರತಿ ಅವಯವಗಳಲ್ಲಿ ಇರುವ ಅನ್ಯೋನ್ಯ ಸಾಮರಸ್ಯ ಅಂತೇಳಿ ಅದೆಲ್ಲ ಹದವಾಗಿ ಬರಬೇಕು. ಈಗ ಉಪ್ಪು, ಹುಳಿ, ಖಾರ, ಸಿಹಿ ಇತ್ಯಾದಿಗಳನ್ನೆಲ್ಲ ಪ್ರತ್ಯೇಕವಾಗಿ ಇಟ್ಟು ಅವನು ಒಟ್ಟಿಗೆ ಒಂದು ಬಟ್ಟಲಲ್ಲಿ ಹಾಕಿದ ತಕ್ಷಣ ಅದು ಸಾರೋ ಹುಳಿಯೋ ಆಗೋಲ್ಲ, ಅದು ಕುದಿಯಬೇಕು. ಈ ರಸ ಇಲ್ಲದೆ, ಈ ಒಂದು ರುಚಿ ಇಲ್ಲದೆ ಅಂತ ಗೊತ್ತಾಗದಂತೆ ಅದಷ್ಟು ಸೇರಿಕೊಳ್ಳಬೇಕು. ಸಾರಿನಲ್ಲಿ ಬೆಲ್ಲ ಇದೆ ಅಂತ ಗೊತ್ತಾಗೋಲ್ಲ, ಆದ್ರೆ ಬೆಲ್ಲದಿಂದ ಬರುವ ಪರಿಣಾಮ ಬರಬೇಕು. ಹೀಗೆ ನಾನು ಸಮಾಜದಲ್ಲಿ ಒಂದು ಪ್ರತ್ಯೇಕ ವ್ಯಕ್ತಿಯಲ್ಲ, ನಾನು ಇನ್ನೆಲ್ಲ ಸೇರಿ ಒಂದು ರಸಮಯವಾದ ಸಮಾರಾಧನ ಅನ್ನುವ ದೃಷ್ಟಿ ಬರಬೇಕು. ಹಾಗೆ ನೋಡಿದಾಗ ಅಲ್ಲಿ ನಮಗೆ ಶಿಲ್ಪ ಅಂತ ಗೊತ್ತಾಗುತ್ತದೆ. ಅಂದ್ರೆ ಇಲ್ಲಿ ಸಾಹಿತ್ಯ ಅಂತಂದ್ರು, ಸಂಗೀತೆ ಅಂತಂದ್ರು, ಶಿಲ್ಪ ಅಂತಂದ್ರು ಸೇರ್ತಕ್ಕಂಥದ್ದು ಒಟ್ಟಂದದ ಅಂದ, ಒಟ್ಟಂದದ ಸ್ವಾರಸ್ಯ, ಒಟ್ಟುತನದ ಆನಂದ ಅಂತ ಗೊತ್ತಾಗುತ್ತದೆ. ಹೀಗೆ ಸಾಹಿತ್ಯ ಶಿಲ್ಪಿಯಾಗಿ ಅವ್ರು ಹೊರಟಿದ್ದು ಸಮಾಜದಲ್ಲಿಯೂ ಅಷ್ಟೇ, ವ್ಯಕ್ತಿಯಲ್ಲಿಯೂ ಅಷ್ಟೇನೆ ಒಟ್ಟುಗೂಡಿಸುವಂಥದ್ದು. ಒಮ್ಮೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆರಂಭದ ಕಾಲದಲ್ಲಿ ಯಾವುದೋ ಒಂದು ಚರ್ಚೆ ನಡೀತಾ ಇದ್ದಾಗ ಕನ್ನಡದ ಕಣ್ವ ಅಂತ ಹೆಸರಾದ ಡಿ.ಎಂ. ಶ್ರೀಕಂಠಯ್ಯನವರು ಯಾವುದೋ ಒಂದು ಮಾತಾಡಿದ್ರು. ಅದಕ್ಕೆ ಮತ್ತೊಬ್ಬ ವಿದ್ವಾಂಸರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಗ ಡಿ.ವಿ.ಜಿ ಅವರು ಇದ್ದುಕೊಂಡು ಇಲ್ಲ, ಡಿ.ಎಂ. ಶ್ರೀಕಂಠಯ್ಯನವರು ಹೇಳಿರುವ ಅಭಿಪ್ರಾಯ ಇಂಥದ್ದು ಅಂತ ಸಮನ್ವಯ ಮಾಡಿ ತೋರಿಸಿದ್ರಂತೆ. ಎಲ್ಲರಿಗೂ ಸಮಾಧಾನ ಆಯಿತು. ಆಗ ಡಿ.ಎಂ. ಶ್ರೀ ಅವರು ವೇದಿಕೆಯಿಂದ ಇಳಿದು ಬಂದು ಡಿ.ವಿ.ಜಿ ಅವರ ಕೈ ಕುಲುಕಿ ಬ್ಲೆಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಂತ ಬೈಬಲಿನ ಮಾತು ಹೇಳಿದ್ರು. ಅದು ಡಿ.ವಿ.ಜಿ ಅವರಿಗೂ ಪಿ.ಎಂ. ಶ್ರೀ ಅವರಿಗೂ ಆದ ಮೊದಲ ಪರಿಚಯ ಅಂತ ಬರೀತಾರೆ. ಈ ಬ್ಲೆಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಂದ್ರೆ ಏನು? ಎಲ್ಲವನ್ನ ಸೇರಿಸಿ ಕೊಡ್ತಕ್ಕಂಥವ್ರು, ಅದು ಬಹಳ ಮುಖ್ಯ. ನಮ್ಮಲ್ಲಿ ದೇವತೆಗಳನ್ನ ಆದಿತ್ಯರು, ಆದಿತ್ಯ ಮಕ್ಕಳು ಅಂತ ಕರೀತಾರೆ. ಕಶ್ಯಪ ಪ್ರಜಾಪತಿಯ ಒಬ್ಬ ಹೆಂಡತಿ ಅದಿತಿ, ಮತ್ತೊಬ್ಬ ಹೆಂಡತಿ ದಿತಿ ಅಂತ. ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು, ದೇವತೆಗಳು ಅಂತ. ದಿತಿ ಅಂದ್ರೆ ಏನು, ಅದಿತಿ ಅಂದ್ರೆ ಏನು ಅಂತ ಶಬ್ದ ಮೂಲಕ ಹೋದ್ರೆ ಗೊತ್ತಾಗುತ್ತೆ. ದೋ ಅವಖಂಡನೆ ಎನ್ನುವ ಧಾತುವಿನಿಂದ ಎಲ್ಲವನ್ನೂ ಬೇರೆ ಬೇರೆಯಾಗಿ ಒಡೆದು ಸೀಳಿ ಬೇರ್ಪಡಿಸ್ತಕ್ಕಂಥದ್ದು ದ್ವಿತೀಯ ಲಕ್ಷಣ. ದ್ವಿತೀಯ ಅಂದ್ರೆ ಡಿವಿಸಿವ್ ಫೋರ್ಸ್ ಅಂತ, ಅದಿತಿ ಅಂದ್ರೆ ಇಂಟಿಗ್ರೇಟಿಂಗ್ ಫೋರ್ಸ್, ಅಂದ್ರೆ ಸಮನ್ವಯ ಶಕ್ತಿ ಅದಿತಿ. ಹಾಗಾಗಿ ಯಾರು ಎಲ್ಲವನ್ನು ಬೆಸೀತಾರೋ ಅವರ ಆದಿತ್ಯರು, ದೇವತೆಗಳು. ಯಾರು ಎಲ್ಲರನ್ನೂ ಒಡೆಯುತ್ತಾರೋ, ಎಲ್ಲವನ್ನೂ ಬೇರ್ಪಡಿಸ್ತಾರೋ ಅವರು ದೈತ್ಯರು ಅಂತ. ಅಂದ್ರೆ
ಸಮನ್ವಯ ಡಿ.ವಿ.ಜಿಯವರ ಬಹಳ ದೊಡ್ಡ ದೃಷ್ಟಿ ಅಂತ ಗೊತ್ತಾಗುತ್ತದೆ. ಆ ನವೋದಯದ ಕನ್ನಡ ಸಾಹಿತ್ಯದ ಕಾಲದಲ್ಲಿ ಬಂದವರೆಲ್ಲರಲ್ಲಿಯೂ ಈ ಸರ್ವ ಸಮನ್ವಯದ ದೃಷ್ಟಿ ಇತ್ತು. ಆ ಒಂದು ದೃಷ್ಟಿಯನ್ನೇ ನಾವು ಸನಾತನ ಧರ್ಮದಲ್ಲಿ ಕೂಡ ಕಾಣ್ತೀವಿ. ಜಗತ್ತಿನ ಎಲ್ಲಿ ಹೋದರೂ ದೊಡ್ಡವರು ಅಂತ ಅನಿಸಿಕೊಂಡವರು ಏನಿದ್ದಾರೆ ಅವರು ಇದನ್ನು ಮಾಡಿರ್ತಾರೆ ಅಂತ ಗೊತ್ತಾಗುತ್ತದೆ. ಈಗ ಡಿ.ವಿ.ಜಿಯವರು ಸಾಹಿತ್ಯ ಶಿಲ್ಪಿಯಾಗಿ ಮಾಡಕ್ ಹೊರಟಿದ್ದೇನೆಂದ್ರೆ ವ್ಯಕ್ತಿಯ ಭಾವಗಳನ್ನ ಬೆಸೆದದ್ದು, ವ್ಯಕ್ತಿಯ ಬುದ್ಧಿಗಳನ್ನ ಬೆಸೆದದ್ದು, ಮತ್ತೆ ಸಮಾಜದ ಎಲ್ಲ ಅಂಗಗಳನ್ನ ಬೆಸೆದದ್ದು. ಅವರು ಬರೀ ಬರಹಗಾರರಾಗಿ ನಿಲ್ಲದೆ ಎಲ್ಲ ಸ್ತರಗಳಲ್ಲಿ ದುಡಿದ್ರು. ಈಗ ಕುಷ್ಠರೋಗಿಗಳು, ಪ್ಲೇಗ್, ಇನ್ಫ್ಲುಯೆನ್ಸಾ ಈ ರೀತಿಯಾದಂತಹ ರೋಗ ಸಂತ್ರಸ್ತರಾದವರು ಇವರಿಗೆಲ್ಲ ಹೋಗಿ ಚಿಕಿತ್ಸೆ ಮಾಡುವ ವೈದ್ಯರಿಗೆ ನೆರವಾಗಿ ಅವರಿಗೆ ಒಂದು ಶುಶ್ರೂಷೆ ಮಾಡತಕ್ಕಂಥದ್ದು. ಹಬ್ಬ ಇತ್ಯಾದಿಗಳಾದಾಗ, ಅವರು ಹುಟ್ಟಿದಬ್ಬ ಬಂದಾಗ ಹಣ್ಣು, ಬಟ್ಟೆ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟು, ನೀವು ಅನಾಥರಲ್ಲ, ನೀವು ಒಂಟಿಗರಲ್ಲ, ನೀವು ದುಃಖದಲ್ಲಿರುವ ಒಬ್ಬಂಟಿಗರಲ್ಲ, ನಾವಿದ್ದೀವಿ ಜೊತೆಗೆ ಅಂತ ಮಾಡುವವರು. ವಯಸ್ಕರ ಶಿಕ್ಷಣ ಅದಕ್ಕಾಗಿ ಪಾಠ ಹೇಳಿದಂಥವ್ರು. ಹೀಗೆ ಅನೇಕ ವಿಧದಲ್ಲಿ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡ್ರು. ಯಾಕೆಂದ್ರೆ ಯಾವುದೋ ಒಂದು ದಂತಗೋಪುರದಲ್ಲಿ ಸಾಹಿತ್ಯ ನಿಂತು ಏನೋ ಮಾಡ್ತಾ ಇರ್ತಾನೆ ಅಂತಲ್ಲದೆ ಬೀದಿಯ ವಿಕಾರಿಗಳ ಜೊತೆ ಕೂಡ ಅವರು ಸೇರಿದವರು. ಬೈರಾಗಿಗಳ ಜೊತೆಯಲ್ಲಿ, ಕಲಾಯಿ ಮಾಡೋರ ಜೊತೆಯಲ್ಲಿ, ಭಜಂತ್ರಿಗಳ ಜೊತೆಯಲ್ಲಿ, ಹೂವಾಡಿಗಳ ಜೊತೆಯಲ್ಲಿ, ಕವಾಡಿಗಳ ಜೊತೆಯಲ್ಲಿ, ಹೀಗೆ ಎಲ್ಲರ ಜೊತೆ ಬೆರೆತು ಬದುಕದವರು. ಅದನ್ನು ನೋಡಿದಾಗ ನಮಗೆ ಈ ಸಾಹಿತ್ಯಕ್ಕಿರುವ ಮುಖ್ಯ ಗುಣವಾದ ಸಮನ್ವಯವನ್ನ ಬದುಕಿನಲ್ಲಿ ಕಂಡುಕೊಂಡವರು ಅಂತ ಗೊತ್ತಾಗ್ತದೆ. ಇರಲಿ, ಆ ವಿಷಯವನ್ನ ನಾವು ಮುಂದೆ ಜ್ಞಾಪಕ ಶಾಲೆಯಲ್ಲಿ ಕೇಳಬಹುದು ಅಂತ ಅನ್ಸುತ್ತೆ. ಆ ವಿವರದ ಅಂಶಗಳು ಬರುತ್ತವೆ. ಇನ್ನು ಸಾಹಿತ್ಯಕ್ಕೆ ತೆಗೆದುಕೊಂಡ್ರೆ ಮಾತೇ ಇಲ್ಲಿರುವ ಸಾಮಗ್ರಿ, ದ ರಾ ಮೆಟೀರಿಯಲ್ ಅಂತಿರಲ್ಲ, ಕಚ್ಚಾ ಮಾಲು, ಅದು ಮಾತು. ಆ ಮಾತನ್ನು ಎಷ್ಟು ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಪ್ರಭುದೇವರು ಹೇಳಿದ್ರು. ಇದಂ ಅಂಧಂತಮ ಕೃತ್ಸಂ ಜಾಯೇತ ಭುವನತ್ರಯಂ ವೇದಿ ಶಬ್ದಾಭಯಂ ಜ್ಯೋತಿ ಆಸಮಂತಾನ್ನ ಭಾಸತೆ ಅಂತ ಗಂಡಿ ಹೇಳ್ತಾನೆ. ಈ ಜಗತ್ತನ್ನ ಮಾತು ಅನ್ನುವ ಜ್ಯೋತಿ ಬೆಳಗದೆ ಇದ್ರೆ ಕಗ್ಗತ್ತಲಾಗ್ಬಿಡ್ತಾ ಇತ್ತು ಅಂತ. ಇಂಥ ಮಾತು ಅರ್ಥಪೂರ್ಣವಾಗಿರಬೇಕು, ಸಾರ್ಥಕವಾಗಿರಬೇಕು. ಒಂದೊಂದು ಪದವನ್ನು ಬಳಸುವಾಗಲೂ ಅದೊಂದು ಶ್ರದ್ಧೆ, ಗೌರವದಿಂದ, ಅರಿವಿನಿಂದ ಬಳಸಬೇಕು ಅಂತ ಉಂಟು. ಅದನ್ನು ಡಿ.ವಿ.ಜಿ ಹೇಳ್ತಾರೆ. ಹಾಗಾಗಿ ಅವರು ಭಾಷೆಯನ್ನ ಅದರ ಎಲ್ಲ ಸೌಂದರ್ಯವೂ ತೋರುವಂತೆ, ಎಲ್ಲ ಸಾಮರ್ಥ್ಯವನ್ನು ದುಡಿಸಿಕೊಳ್ಳುವಂತೆ ಬಳಸಿದ್ದಾರೆ. ಯಾಕೆಂದ್ರೆ ಎರಡೂ ಮುಖ್ಯ. ಅದಕ್ಕೊಂದು ಸಾಮರ್ಥ್ಯ ಇದೆ, ಅದಕ್ಕೊಂದು ಸೌಂದರ್ಯವೂ ಇದೆ. ಸಾಮರ್ಥ್ಯ ಸೌಂದರ್ಯಗಳಿಗೆ ವಿರೋಧ ಇಲ್ಲ. ಸೌಂದರ್ಯ ಎದ್ದು ಕಾಣುವಂತೆ ಆದಾಗ ಅದು ಕಲೆ, ಕಾವ್ಯ ಅನಿಸ್ಕೊಳ್ತಿದೆ. ಸಾಮರ್ಥ್ಯ ಎದ್ದು ಕಾಣುವಂತೆ ಆದಾಗ ಅದು ಶಾಸ್ತ್ರ ಅಂತ ಅನಿಸ್ಕೊಳ್ತಿದೆ. ಭಾಷೆಗೆ ನಾವೆಲ್ಲ ಕಂಡಂತೆ 3 ರೂಪ ಇರುತ್ತದೆ: ಗದ್ಯ, ಪದ್ಯ, ಗೀತ. ಈಗ ನಾನು ಮಾತಾಡ್ತಾ ಇರೋದು ಗದ್ಯ. ಡಿ.ವಿ.ಜಿ ಅವರು ಬರೆದಂತ ಮಂಕುತಿಮ್ಮನ ಕಗ್ಗವು ಸೇರಿದಂತೆ ಅನೇಕ ಕೃತಿಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅದು ಪದ್ಯ ಅಂತ ಗೊತ್ತಾಗುತ್ತದೆ. ಉದಾಹರಣೆಗೆ ಅಂತಃಪುರ ಗೀತದ ಒಂದು ಪದ್ಯವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ: ಪಾರಾವಾರದಿ ಮಾರುತ ಹತಿನಾದುಲ್ಲೋಲ ಕಲ್ಲೋಲಮಂ ಅಂತಂದ್ರೆ ಅದು ಪದ್ಯ. ಅಂದ್ರೆ ಅದನ್ನ ತಾಳಬದ್ಧವಾಗಿ ಹಾಡಬೇಕಾಗಿಲ್ಲ, ಹೀಗೆ ಪಠಿಸಿದರೆ ರೆಸಿಟೇಷನ್ ಇಂದಲೇ ಅದರ ಒಂದು ನಾದದ ಒಂದು ಗತಿಯ ಸೌಂದರ್ಯ, ಸುಭಗತೆ ಗೊತ್ತಾಗುತ್ತದೆ. ಇನ್ನು ಗೀತ ಅಂತಂದ್ರೆ ಅದು ತಾಳಬದ್ಧವಾಗಿರ್ಬೇಕಾಗುತ್ತದೆ. ಈಗ ಶ್ರೀ ಚೆನ್ನ ಕೇಶವ ಶೃಂಗಾರ ಭಾವ ಅಂದ್ರೆ ಅಲ್ಲಿ ತಾಳಬದ್ಧತೆ, ಬದ್ಧವಾದಿ ತಾಳ ಇದೆ ಅಂತ ಗೊತ್ತಾಗುತ್ತೆ. ಏನೇ ಸುಖ ಭಾಷಿಣಿ ದೇಹಾಗರಾಗಕ್ಕೆ ಆದಿತಾಳ ಸೇರಿದೆ ಅಂತ ಗೊತ್ತಾಗುತ್ತದೆ. ಈ ರೀತಿಯಾಗಿ ಸಂಗೀತದ ಜೊತೆಯಲ್ಲಿ ಸೇರಿದಾಗ ಅದರ ಗತಿ ಕಾಣಿಸುತ್ತಲ್ಲ, ಅದರ ಲಯ ಕಾಣಿಸುತ್ತಲ್ಲ, ಅದನ್ನು ಗೀತ ಅಂತೀವಿ. ಹೀಗಾಗಿ ಗದ್ಯ, ಪದ್ಯ, ಗೀತ ಇದು 3 ಭಾಷೆಯ 3 ರೂಪಗಳು. ಇನ್ನು ಭಾಷೆಗೆ 3 ಶಕ್ತಿ ಇದೆ. ಅದೇನಂದ್ರೆ ಪುಸ್ತಕದಲ್ಲಿರುವಂತಹ ಒಂದೊಂದು ಶಬ್ದಕ್ಕಿಂತ ಅರ್ಥ ಅಂತ ನಿಘಂಟುಗಳಲ್ಲಿ ಇರುತ್ತದೆ. ಹೀಗೆ ನಿಘಂಟುವಿನಲ್ಲಿರುವ ಅರ್ಥಕ್ಕೆ ಅನುಗುಣವಾಗಿ ಬರೆಯುವಂಥದ್ದು. ಆ ರೀತಿಯಲ್ಲೇ ಭಾಷೆ ಹೇಳ್ತಕ್ಕಂಥದ್ದು. ನಾನು 1 ಗಂಟೆಯ ಕಾಲ ಮಾತನ್ನು ಆಡುತ್ತೇನೆ, ಈ ವಾಕ್ಯಕ್ಕೆ ಬೇರೆ ಯಾವ ಅರ್ಥವೂ ಮಾಡೋಕ್ಕಾಗಲ್ಲ. ಅದೇ ರೀತಿಯಾದದ್ದು ಇದು ಅಭಿಧಾ ಅಂತ ಕರಿತೀವಿ. ಡಿಕ್ಷನರಿ ಮೀನಿಂಗ್ ಸರಿಯಾಗಿ ಅನುಸರಿಸ್ತಕ್ಕಂಥದ್ದಾಗಿ. ಹಾಗಲ್ಲದೆ ಅಯ್ಯೋ ನೀನು ಬರ್ತೀಯಾ ಅಂತ ಹೇಳ್ಬಿಟ್ಟಿದ್ರೆ ನಾನು ಒಂದು ಶತಮಾನ ಕಾಲ ಕಾದಿದ್ದೆ ಅಂತ. ಶತಮಾನ ಕಾಲ ಕಾದಿದ್ದರೆ ತುಂಬಾ ಕಾಲ ಕಾದಿದ್ದೆ ಅಂತ ಅಷ್ಟೇ ಅರ್ಥ ಅಂತ. ಅವನ ಕೈ ಕೊಟ್ಟೇ ಬಿಟ್ನಲ್ಲಪ್ಪ, ಅವನ ಕೈಯನ್ನೆಲ್ಲ ಕೊಟ್ಟಿದ್ದು ಮೋಸ ಮಾಡಿದ್ದು. ಇದು ಲಕ್ಷಣಾವೃತ್ತಿ ಅಂತ ಕರಿತೀವಿ. ಆಳು ಮಾತಿನಲ್ಲಿ ತುಂಬಾ ನುಗ್ಗಿದ್ದೇ ಇರುತ್ತದೆ.
ಓ ಲಕ್ಷ್ಮಣ ಅಂತ ಬಂದೆ, ಓ ಲಕ್ಷ್ಮಣ ಅಂತಲೂ ಅಲ್ಲಿಲ್ಲ, ಏನೂ ಅಲ್ಲಿಲ್ಲ, ಬಂದಿದ್ದಷ್ಟೇ ಮನೆಗೆ ಬಳಲಿ ಬಂದಿದ್ದೀನಿ. ಇದು ಅರ್ಧ ಆಗುತ್ತೆ. ಲೋಕದ ವ್ಯವಹಾರದಲ್ಲಿ ಇದರಿಂದ ಸೊಗಸು. ಇನ್ನು ಹೆಚ್ಚಿನ ವೃತ್ತಿ ಅದರೊಳಗೆ ಬಹಳ ಕಲಾತ್ಮಕವಾದ ಸ್ವಾರಸ್ಯ ತುಂಬಾ ಉಂಟು ಅಂತ ಗೊತ್ತಾಗುತ್ತದೆ. ಡಿ ವಿ ಜಿ ಅವರದೇನೆ ಒಂದು ಪದ್ಯವನ್ನು ನೋಡಿದ್ರೆ, ಕಗ್ಗದ ಪದ್ಯವನ್ನೇ ನೋಡ್ಕೊಳ್ಳೋಣ. ಗಿಡದೊಳಗೆ ಗಿಡದಲ್ಲಿ ನಗುತ್ತಿರುವ ಹೂ ಪ್ರಕೃತಿ ಸಖನಿಗೆ ಚಂದ, ಗಿಡದಲ್ಲಿ ಅರಳಿ ನಗುತ್ತಾ ಇರ್ತಕ್ಕಂಥ ಹೂವು ಪ್ರಕೃತಿ ಸಖನಿಗೆ ಚಂದ, ಮತ್ತೆ ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಗೆ ಚಂದ, ಮಡದಿ ಮುಡಿದಿರೋ ಹೂ ಯುವಕಂಗೆ ಚಂದ. ದೇವಸ್ಥಾನದಲ್ಲಿ ಭಗವಂತನ ಪಾದದ ಮೇಲಿರೋ ಹೂವನ್ನ ಕೊಟ್ಟರೆ ಭಕ್ತರಿಗೆ ಸಂತೋಷ. ಇನ್ನು ಹೆಂಡತಿ ಮುಡಿದಾಗ ಹೂವು ಹೂವು ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಚೆಲುವೆ ತಾನೆಂದಿತು ಹೂವನ್ನು ಮುಡಿದು. ಆ ಹೆಣ್ಣನ್ನು ನೋಡಿ ಗಂಡು ಈ ಹೂವನ್ನು ಮುಡಿದಂತ ಚೆಲುವು ಎಲ್ಲ ನನ್ನದಾಯಿತು ಅಂತ ನಮ್ಗೆ ಭಾವ ಬರ್ತದೆ. ಕೊನೆಗೆ ಡಿ ವಿ ಜಿ ಹೇಳ್ತಾರೆ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ಅಂದ್ರೆ ಹೂ ಮಾರ್ದೊಳಗೆ ಯಾವ್ದು ಚಂದ? ಹೂವಲ್ಲ, ಅದು ಚೆಂದಾಗಿದ್ದು ಉಳಿಸ್ಕೋಬೇಕಿತ್ತು. ಉಳಿಸ್ಕೊಂಡ್ರೆ ಹೊಟ್ಟೆ ಪಾಡೇನು, ಮಾರಿಯೇ ಬದುಕಬೇಕು. ಅಯ್ಯೋ ಏನ್ ಈ ಬದುಕಿನ ರೀತಿ, ಚೆಲುವನ್ನ ಮಾರಿಕೊಂಡು ಬದುಕಬೇಕಲ್ಲ, ಏನ್ ಮಾಡೋದು? ಆದ್ರೆ ಅದು ಉಂಟು, ಅದರಿಂದ ಪ್ರಯೋಜನ ಉಂಟು. ಗಿಡದಲ್ಲಿ ಇರುವ ಹೂ ನಗುತ್ತಾ ಇದ್ದಾಗ ಪ್ರಕೃತಿ ಸಖನಿಗೆ ಚಂದ, ಮುರಿದಾಗ ಅವನಿಗೆ ಕೋಪ ಬರುತ್ತದೆ. ಹೂ ಮಾರಕ್ ಹೋದಾಗ ಅವ್ನಿಗೆ ಇನ್ನೂ ಕೋಪ ಬರುತ್ತದೆ, ಸೌಂದರ್ಯವನ್ನು ಹತ್ಯೆ ಮಾಡಿ ಮಾರತಾ ಇದೆಯಾ ಅಂತಾನೆ. ದೇವಸ್ಥಾನದಲ್ಲಿ ಕೊಟ್ಟಾಗ ಭಕ್ತನಿಗೆ ತುಂಬಾ ಸಂತೋಷವಾಗುತ್ತದೆ, ದೇವರ ಅನುಗ್ರಹವಾಯಿತು ಅಂತ. ಅಲ್ಲಿ ಭಕ್ತಿ, ಅಲ್ಲಿ ಒಂದು ಶಾಂತ ರಸ, ಇಲ್ಲಿ ಒಂದು ಶೃಂಗಾರ ರಸ. ಇವರಿಗೆ ಆರ್ಥಿಕ ಅರ್ಥಶಾಸ್ತ್ರದ ವ್ಯಾವಹಾರಿಕವಾದ ಸ್ತರ ಅಂದ್ರೆ ಒಂದೇ ವಸ್ತು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದೆಲ್ಲ ಅರ್ಥಗಳನ್ನ ಕೊಡಬಹುದು, ಏನೆಲ್ಲ ರೀತಿ ಒದಗಿ ಬರಬಹುದು ಅನ್ನುವ ಪರಂಪರೆಯ ಅರ್ಥಗಳನ್ನ ಧ್ವನಿಯುತ್ತೀವಿ. ಇದು ವ್ಯಂಜನ ವ್ಯಾಪಾರ, ವ್ಯಂಜನ ಅಂತ ಕರಿತೀವಿ. ಹಾಗೆ ಅಭಿಧಾ ಲಕ್ಷಣ ವ್ಯಂಜನ ಅಂತ ಭಾಷೆಗೆ 3 ಶಕ್ತಿಗಳಿವೆ. ಆ 3 ಶಕ್ತಿಗಳು ಬಳಕೆ ಆಗಬೇಕು. ಶಾಸ್ತ್ರದಲ್ಲಿ ಅಭಿಧ, ಲೋಕದಲ್ಲಿ ಲಕ್ಷಣ, ಕಲೆಯಲ್ಲಿ ವ್ಯಂಜನ ಅಂತ ಕರೀತಾರೆ. ಡಿ ವಿ ಜಿ ಶಾಸ್ತ್ರವನ್ನು ಬರೆದ್ರು, ಲೋಕದಲ್ಲಿ ಧಾರಾಳವಾಗಿ ಮಾತಾಡ್ಕೊಂಡಿದ್ರು. ಎಷ್ಟು ಮಾತಾಡ್ತಾ ಇದ್ರು ಅಂತಂದ್ರೆ ಯಾರ ಜೊತೆನೂ ನಿಲ್ಲದೆ ಮಾತಾಡ್ತಾ ಇದ್ರು, ವಿನೋದ ಮಾಡ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು. ಬೇಕಾದಷ್ಟು ಒಬ್ಬರಿಗೆ ಅಡ್ವೈಸ್ ನೀಡಬೇಕು ಅಂತಂದ್ರು, ನೀನೊಂದು ಲಿಸ್ಟ್ ಮಾಡ್ಕೊಂಡ್ ಬಾ, ನಾನು ಒಂದು ಲಿಸ್ಟ್ ಮಾಡ್ಕೊಳ್ತೀನಿ, ಮತ್ತೊಂದಿಷ್ಟು ಜನ ಬರಲಿ, ಬೆಸ್ಟ್ ಆಫ್ ಇಟ್ ಸೆಲೆಕ್ಟ್ ಮಾಡಿ ಅದನ್ನ ಶಾರ್ಟ್ ಲಿಸ್ಟ್ ಮಾಡಿ ಆಮೇಲೆ ಆಯ್ಕೆ ಮಾಡೋಣ. ಈ ರೀತಿಯಾದದ್ದು ಅಂದ್ರೆ ಮಾತಿನ ರೀತಿ ಲೋಕ ವ್ಯವಹಾರದಲ್ಲಿ ಹಾಗೇನೆ. 80ನೇ ವರ್ಷದಲ್ಲಿ ಅವರಿಗೆ ಹುಟ್ಟುಹಬ್ಬ ಮಾಡ್ಬೇಕು ಅಂತಂದ್ರೆ ವಿಚಿತ್ರರಾಮಯ್ಯವ್ರಿಗೆ ಪತ್ರ ಬರೀತಾರೆ, ನಾಲ್ಗೆಯಿಂದ ಮೂಗಲ್ಲಿ ಮುಟ್ಸುವಂತ ಒಂದು ಕಾಂಪಿಟೇಷನ್ ಮಾಡೋಣ, ಕೈ ಹಿಂಗೆ ಇಟ್ಬಿಟ್ಟಿದ್ರೆ ಬೆನ್ನಿಂದ ಕಾಲಿಗೆ ಮುಟ್ಸೋ ತರ ಮಾಡೋಣ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ದವರು ಪ್ರೈಸ್ ತಗೊಳ್ಳೋದು ಹೇಗೆ ಅಂದ್ರೆ ಸೋತವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಪ್ರೈಸ್ ಕೊಡಬೇಕು. ಒಂದು ಚಿಕ್ಕ ತಳ್ಳು ಬಂಡಿ, ತಳ್ಳುಗಾಡಿ ಇರ್ತಲ್ಲ, ಅದ್ರ ಮೇಲೆ ನಾನು ಕೂತ್ಕೊಂಡು ಹೋಗ್ತೇನೆ. ಕಣ್ಣಿಲ್ಲದವರಿಗೆ ನೀನೇ ಶಿವ, ಕಾಲಿಲ್ಲದವರಿಗೆ ನೀನೇ ಶಿವ ಅಂತ ಹೇಳ್ಕೊಂಡು ಇಲ್ಲಿಂದ ಚಾಮರಾಜಪೇಟೆ ದಾಟಿಕೊಂಡು ಕೃಷ್ಣರಾಜ ಮಾರ್ಕೆಟ್ ಹತ್ರ ಇರುವಂತ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನವರೆಗೂ ಹೋಗೋಣ. ಡೌನ್ ವಿತ್ ಓಲ್ಡ್ ಏಜ್, ಅಪ್ ವಿತ್ ಯೂತ್ ಅಂತೆಲ್ಲ ಹೇಳ್ಬಿಟ್ಟಿದ್ರೆ ಸ್ಲೋಗನ್ಗಳು ಹಾಕೊಂಡು ಹೋಗೋಣ. ಈ ರೀತಿಯಾದ ಮಾತುಗಳಿದೆಯಲ್ಲ, ಇದು ಲೋಕ ರೂಢಿಯ ಮಾತು. ಈ ರೀತಿಯಾದದ್ದು ಇನ್ನು ಕಾವ್ಯ ಕಲೆಯಲ್ಲಿ ಬಂದ್ರಂತೂ ಬೇಕಾದಂತೆ ಉಂಟು. ಅದನ್ನ ನಾನು ಮುಂದೆ ನೋಡ್ತೀನಿ. ಹೀಗೆ ಅವರು ಗದ್ಯ ಪದ್ಯ ಗೀತ 3ರಲ್ಲೂ ಬರೆದ್ರು. ಅಭಿಧಾ ಲಕ್ಷಣ ವ್ಯಂಜನ 3 ರೀತಿಯಲ್ಲೂ ಬರೆದ್ರು. ಅವ್ರು ಶಾಸ್ತ್ರಕ್ಕೂ ಪದ್ಯ ಬರೆದಿದ್ದಾರೆ. ಅಲ್ಲಿ ಶಾಸ್ತ್ರಕ್ಕೆ ಅಂದ್ರೆ ಶಾಸ್ತ್ರಕ್ಕೋಸ್ಕರವಾಗಿ ಒಂದು ಡೋಸ್ ಫೀಸ್ ಕೊಡ್ತೀನಿ ಅಂತ ಹ್ಯಾಂಡ್ ಕರ್ಚೀಫ್ ಕೊಡೋದಲ್ಲ, ಶಾಸ್ತ್ರಕ್ಕಾಗಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಮಾಡೋ ನೈವೇದ್ಯ ಮನುಷ್ಯರು ಮುಟ್ಟಕ್ಕಾಗೋದಿಲ್ಲ, ತಿನ್ನೋಕ್ಕಾಗೋಲ್ಲ, ಹಂಗಾಗ್ಬಿಡುತ್ತೆ. ಆ ಥರ ಅಲ್ಲ, ಶಾಸ್ತ್ರದಲ್ಲಿ ಅಂದ್ರೆ ಈಗ ಜೀವನ ಧರ್ಮಯೋಗದಲ್ಲಿ 100 ಕಂದ ಪದ್ಯಗಳು ಬರೆದಿದ್ದಾರೆ. ಆ ಥರ ಪುರುಷ ಸೂಕ್ತ, ಈಶೋಪನಿಷತ್ತು, ಈ ರೀತಿಯಾದ ವೈದಿಕ ಸಾಹಿತ್ಯದ ಅನುವಾದವನ್ನ ಚೌಪದಿಗಳಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ಶಾಸ್ತ್ರದಲ್ಲಿ ಕೂಡ ಅವರು ಪದ್ಯ ರಚನೆ ಮಾಡಿದ್ದಾರೆ, ಗೇಯ ರಚನೆಯನ್ನು ಕೂಡ ಮಾಡಿದ್ದಾರೆ. ಇನ್ನು ಗದ್ಯದಲ್ಲಂತೂ ವಿಸ್ತೃತವಾಗಿ ಬರೆದಿದ್ದಾರೆ. ಇನ್ನು ಕಲಿಯಾಗಿ ಕಾವ್ಯವಾಗಿ ಕೂಡ ಬರೆದಿದ್ದಾರೆ. ಅವರು ನಿವೇದನ ಇರ್ಬೋದು, ವಸಂತ ಕುಸುಮಾಂಜಲಿ ಇರ್ಬೋದು, ಅಥವಾ ಕೇತಕಿ ಬನ ಇರ್ಬೋದು. ಇನ್ನು ಅವರ ನಾಟಕಗಳಲ್ಲೂ ಅಷ್ಟೇನೆ. ಅವ್ರ ನಾಟಕಗಳಲ್ಲಿ ಕೂಡ ಗದ್ಯ ಪದ್ಯ ಗೀತ 3 ಬಂದಿದೆ. ಇದು ಬಹಳ ವಿರಳ. ಹಿಂದೆ ಕಂಪನಿ ನಾಟಕಗಳಲ್ಲಿ ಇರ್ತಾ ಇತ್ತು. ಆಮೇಲೆ ನಮ್ಮ ಕುವೆಂಪು ಅವರಾಗ್ಲಿ, ಪೂತಿನ ಅವರಾಗ್ಲಿ, ಈ ತರ ಅನೇಕರು ಬಂದ್ರಲ್ಲ, ಗೀತ ರೂಪಕಗಳು ಹೀಗೆಲ್ಲ ಬರೆದ್ರಲ್ಲ. ಅಲ್ಲಿ ಪೂತಿನ ಅವರಲ್ಲಿ ಗದ್ಯ ಇಲ್ಲ, ಪದ್ಯ ಗೀತ ಇದೆ. ಕುವೆಂಪು ಅವರಲ್ಲಿ ಪದ್ಯ ಇದೆ, ಗದ್ಯ ಇದೆ, ಗೀತ ಇಲ್ಲ. ಹೀಗೆ ಬರುತ್ತದೆ. ಡಿ ವಿ ಜಿ ಅವರಲ್ಲಿ ಇದು 3 ಸೇರಿಕೊಳ್ಳುವಂತೆ ಮಾಡಿದ್ದಾರೆ. ಅಂದ್ರೆ
ಆ ಭಾಷೆಯ 3 ರೂಪಗಳನ್ನು ಬಳಸ್ಕೊಂಡಿದ್ದಾರೆ, ಭಾಷೆಗಿರುವ 3 ಶಕ್ತಿಗಳನ್ನು ಬಳಸ್ಕೊಂಡಿದ್ದಾರೆ. ಹೀಗೆ ನಾವು ನೋಡಿದಾಗ ಸಾಹಿತ್ಯದ ವ್ಯಾಪ್ತಿ ಆಳ ಇಷ್ಟು ವಿಶೇಷವಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಹಾಗೆ ಒಂದು ಭಾಷೆಗೆ ಒಂದು ದೊಡ್ಡ ಪರಂಪರೆ ಇರುತ್ತದೆ. ಅದರೊಳಗೆ ಒಂದು ಪ್ರಾಚೀನ ಭಾಷೆ, ಮಧ್ಯಕಾಲದ ಭಾಷೆ, ಆಧುನಿಕದ ಭಾಷೆ ಹೀಗೆಲ್ಲ ಇರುತ್ತದೆ. ಈಗ ಸಾಹಿತ್ಯ ಬರೆಯುವಂಥವರು, ಕನ್ನಡ ಸಾಹಿತ್ಯ ಎಲ್ಲ ಬರೆಯುವಂಥವರಿಗೆ ಕನ್ನಡಕ್ಕೊಂದು ದೀರ್ಘವಾದ ಸಾವಿರಾರು ವರ್ಷಗಳ ಪರಂಪರೆ ಇದೆ ಅನ್ನೋ ತಿಳಿದೇ ಇರೋದಿಲ್ಲ. ಕನ್ನಡ ಸಾಹಿತ್ಯ ಹುಟ್ಟಿದ್ದೇ 1950-60ನೇ ಇಸ್ವಿ ಆದಮೇಲೆ ಅಂತ ಅನ್ಕೋತಾರೆ. ಹಾಗಲ್ಲ, ಇದಕ್ಕೆ 1500 ವರ್ಷಕ್ಕೂ ಹೆಚ್ಚಿನ ಒಂದು ಲಿಖಿತ ಪರಂಪರೆ ಇದೆ. ಹಳ್ಬಿಡಿ ಶಾಸನದಿಂದಲೇ ಕಾಣಿಸುತ್ತದೆ ಬರವಣಿಗೆ ಅಂತನ್ನುವ ಪ್ರಜ್ಞೆ ಇದ್ದು ಪಂಪ ಹೇಗೆ ಬರೆದ, ರನ್ನ ಹೇಗೆ ಬರೆದ, ಹರಿಹರ ಹೇಗೆ ಬರೆದ, ಕುಮಾರವ್ಯಾಸ ಹೇಗೆ ಬರೆದ, ವಚನಕಾರರು ಹರಿದಾಸರು ಹೇಗೆ ಮಾಡಿದ್ರು, ಬಸವಶಾಸ್ತ್ರಿಗಳವರೆಗೂ ಹೇಗೆ ಚಪ್ಪು ಕಾವ್ಯ ಬೆಳೆದು ಬಂತು, ಇಂಥದ್ದೆಲ್ಲ ತಿಳ್ಕೊಂಡಿರ್ಬೇಕು. ಒಂದು ಲೇಖಕನ ಶಕ್ತಿ ಏನಿದೆ ಅಂದ್ರೆ ತನ್ನಗನಿಸಿದ ತನ್ನ ಕಾಲದ ಭಾಷೆಯಲ್ಲಿ ಬರೆಯೋದರ ಜೊತೆಗೆ ದೀರ್ಘಕಾಲದ ಭಾಷೆಯ ಪರಂಪರೆಯನ್ನು ಹೊಂದಿಸಿಕೊಂಡು ಹೋಗ್ತಕ್ಕಂಥದ್ದು. ನಿಮ್ಮ ಒಂದು ಸಂಗೀತ ಕಚೇರಿ ನೋಡಿದ್ರೆ ಗೊತ್ತಾಗ್ತದೆ. ಅಲ್ಲಿ ನೋಡಿದ್ರೆ ನಾವು ಒಂದು 500-600 ವರ್ಷಗಳಿಗೆ ಕಡಿಮೆ ಅಂತಷ್ಟು ಪರಂಪರೆಯಿಂದ ಬಂದ ಹಾಡುಗಳನ್ನ ಹೇಳ್ತೀವಿ. ಇವತ್ತಿನ ರಚನಾಕಾರರದ್ದು ಹೇಳಿರ್ತೀವಿ, ಹಿಂದಿನ ಕಾಲದವ್ರದ್ದು ಹೇಳಿರ್ತೀವಿ. ಅಂದ್ರೆ 19-20ನೇ ಶತಮಾನದಲ್ಲಿದ್ದಂಥ ವಾಸುದೇವಾಚಾರ್ಯರು, ಪೂಂಚಿ ಶ್ರೀನಿವಾಸ ಅಯ್ಯಂಗಾರ್ ಇಂತಹ ರಚನೆಗಳನ್ನು ಹಾಡ್ತೀವಿ. ಅದಕ್ಕೂ ಹಿಂದೆ ತ್ರಿಮೂರ್ತಿಗಳು, ಅದಕ್ಕಿಂತ ಇದ್ದಂತಹ ಇವ್ರನ್ನ ನಾವು ನೋಡ್ತೀವಿ, ಉತ್ತಕಾಡ ಕವಿ ವೆಂಕಟ ಕವಿಯವ್ರನ್ನ ನೋಡ್ತೀವಿ. ಅದಕ್ಕೂ ಹಿಂದೆ ನಾವು ಹೋಗ್ತೀವಿ, ಜಯದೇವನವರೆಗೂ ಹೋಗ್ತೀವಿ. ಇನ್ನು ಹಿಂದೆ ಹೋಗ್ಬೋದು, ನಾಟ್ಯಶಾಸ್ತ್ರದಲ್ಲಿರುವ ಧ್ರುವಗೀತೆಗಳನ್ನು ಹಾಡ್ಬೋದು. ಅಂದ್ರೆ ನೋಡಿದಾಗ 3000 ವರ್ಷಗಳ ಸಾಹಿತ್ಯ ಹಾಡ್ತಾ ಇದ್ದೀವಿ ಅಂತ ಆಗುತ್ತೆ. ಇದು ಬೇಕಾಗುತ್ತದೆ. ರಾಗಗಳಲ್ಲೂ ಅಷ್ಟೇ, ಪ್ರಾಚೀನ ರಾಗಗಳು, ನವೀನ ರಾಗಗಳು. ಅದೇ ರೀತಿ ಸಾಹಿತ್ಯ ಒಂದು ಪ್ರೌಢವಾದ ವಿಚಾರಶೀಲನಾದ ಮತ್ತು ಕಲ್ಪನಾಶೀಲನಾದ ಲೇಖಕ ಅಷ್ಟನ್ನು ಬಳಸಿಕೊಳ್ಳುವ ಬಾಧ್ಯತೆ ಇಟ್ಟುಕೊಂಡಿದ್ದಾನೆ. ಕುವೆಂಪು ಹೇಳ್ತಾರಲ್ಲ, ಹಿರಿಯರ ಒಡವೆಗಳು ಓಲ್ಡ್ ಸ್ಟೈಲ್, ಹಳೆ ಕಾಲದವು ಅಂತ ನಾವು ಬಿಸಾಡುವುದಲ್ಲ, ಅದರ ಬಂಗಾರ ಇದೆ, ಆ ಬಂಗಾರವನ್ನು ನಾವು ಬರೀಬಾರದು, ಅದರ ಬೆಲೆ ಹೊಸ ಒಡವೆಗಳಾಗಿ ನಾವು ಮಾಡಿಕೊಳ್ಬಹುದು ಅಂತ ಡಿ.ವಿ.ಜಿ ಒಂದು ಆ ದೃಷ್ಟಿ. ಅದಕ್ಕಾಗಿ ಅವರಲ್ಲಿ ಹಳಗನ್ನಡ ನೋಡ್ತೀವಿ, ನಡುಗನ್ನಡ ನೋಡ್ತೀವಿ. ಅದೇ ಪಂಪರನ್ನ ಷಡಕ್ಷರಿ ಮೊದಲಾದಂಥ ನೇಮಿಚಂದ್ರಾದಿಗಳು ಬಳಸಿದಂಥ ಹಳಗನ್ನಡದ ರೂಪಗಳನ್ನು ನಾವು ನೋಡ್ತೀವಿ, ಹಳಗನ್ನಡದ ಛಂದಸ್ಸುಗಳನ್ನು ನೋಡ್ತೀವಿ. ನಡುಗನ್ನಡ ನಮ್ಮ ರಗಳೆ ಬರೆದಂಥ ಹರಿಹರ, ಷಟ್ಪದಿ ಬರೆದಂಥ ರಾಘವಾಂಕ, ಕುಮಾರವ್ಯಾಸ, ಆಮೇಲೆ ಜೈಮಿನಿಕಾರ ಲಕ್ಷ್ಮೀಶ ಇಂಥವ್ರದ್ದು ನೋಡ್ತೀವಿ. ಸಾಂಗತ್ಯ ಬರೆದಂಥ ಭರತೇಶ್ವರ ರತ್ನಾಕರ ಭರಣಿ, ಹದಿಬದೆ ಧರ್ಮ ಬರೆದಂಥ ನಮ್ಮ ಸಂಚಿ ಹೊನ್ನಮ್ಮ ಇಂಥವ್ರದ್ದು ಕೂಡ ಛಂದೋ ರೂಪಗಳನ್ನು ನಾವು ನೋಡ್ತೀವಿ. ಆಮೇಲೆ ಹೊಸ ಗೀತೆಗಳನ್ನ ನಾವು ನೋಡ್ತೀವಿ. ಇಂಗ್ಲಿಷ್ ಗೀತೆಗಳಂತದ್ದನ್ನ PMC ಬರೆದ್ರು, ಅದಕ್ಕೂ ಹಿಂದೆ ಹಟ್ಟಿಯಂಗಡಿ ನಾರಾಯಣರಾಯರು ಬರೆದಿದ್ರು. ಹೀಗೆ ಇವರೆಲ್ಲ ಬರೆದಂತ ರೀತಿಯ ಒಂದು ಆಧುನಿಕ ಅಂದ್ರೆ ನವೋದಯದ ಸಾಹಿತ್ಯದ ರೂಪಗಳನ್ನು ಅವ್ರು ಬರೆದಿದ್ದಾರೆ. ಡಿ.ವಿ.ಜಿ ಅವರೊಬ್ಬರೇ ನಮ್ಮ ನವೋದಯದ ಪ್ರಮುಖ ಸಾಹಿತಿಗಳಲ್ಲಿ ಅಗ್ರಮಾನ್ಯರಾದವರು. ಕೊನೆಯವರೆಗೂ ಇವೆಲ್ಲ ರೂಪಗಳನ್ನು ಉಳಿಸ್ಕೊಂಡ್ರು. ಅವರಾದ್ಮೇಲೆ ಗೋವಿಂದ ಪೈಗಳು, ಅವರಿಗೆ ಹಿರಿಯ ಸಮಕಾಲೀನರು, ಅವರನ್ನು ನಾವು ನೋಡ್ತೀವಿ. ಡಿ.ವಿ.ಜಿ ಅವರಿಗಿಂತ ಅವರು ಸುಮಾರು 4 ವರ್ಷಕ್ಕೆ ದೊಡ್ಡದು, ಅಲ್ಲಿ ನಾವು ನೋಡ್ತೀವಿ. ಅದಾದ್ರೆ ಮತ್ತೊಬ್ಬರಲ್ಲಿ ನಾವು ಕಾಣುವಂಥದ್ದಲ್ಲ. ಇಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ ಸಮಗ್ರತೆ ಅವರಲ್ಲಿ ಹೇಗಿತ್ತು ಅಂತ ಗೊತ್ತಾಗುತ್ತದೆ. ಹಾಗಂತ ಅವರು ಭಾಷಾ ಪ್ರಯೋಗದಲ್ಲಿ ವೀರವ್ರತವನ್ನು ಹೊಂದಿರಲಿಲ್ಲ. ಒಂದು ಸಣ್ಣ ತಪ್ಪು ಆಗಬಾರದು, ಇಷ್ಟು ಸರಿಯಾಗಿ ನಿರ್ದುಷ್ಟವಾಗಿರಬೇಕು ಅಂತ. ಹೆಚ್ಚು ಕಡಿಮೆಗಳಾಗತ್ರೆ ಅಲ್ಲಿ ಹೆಚ್ಚು ಚೆನ್ನಾಗಿರೋದಿರಬೇಕು, ಸರಿಯಾದದ್ದು ಹೆಚ್ಚಿರಬೇಕು. ಗುಣಾಧಿಕ್ಯ, ನಿರ್ದೋಷ ಆದರ್ಶ, ಆದರೆ ಗುಣಾಧಿಕ್ಯ ಮುಖ್ಯ. ಅವ್ರು ಹೇಳ್ತಾರೆ ಪರ್ಫೆಕ್ಷನ್ ಇಸ್ ವ್ಯಾನಿಟಿ, ಅದಕ್ಕಾಗಿ ನಡೀತಾ ಇರಬೇಕು, ಮಾಡ್ತಾ ಇರಬೇಕು ಅಂತ. ಹಾಗಾಗಿ ಅವರು ಮ್ಯಾಕ್ಬೆತ್ ನಾಟಕವನ್ನ ಅನುವಾದ ಮಾಡ್ತಾ, ಶೇಕ್ಸ್ಪಿಯರ್ ನಾಟಕವನ್ನ ಕನ್ನಡಕ್ಕೆ ಬಂದಂತ ಮೊದಲ ಸಂಪೂರ್ಣವಾದ ಇಂಗ್ಲಿಷ್ ರೂಪಕವೊಂದರ ಸಮಗ್ರವಾದ ಯಥಾ ಅನುವಾದವನ್ನು ನಾವಲ್ಲಿ ನೋಡ್ತೀವಿ. ಅದಕ್ಕೆ ಮುಂಚೆ ರೂಪಾಂತರಗಳು ಬಂದಿದ್ವು. ಶ್ರೀಕಂಠೇಶ ಗೌಡರು ಮೊದಲಾದವರು ಅನೇಕರು ಮಾಡಿದ್ರು. ರಾಮವರ್ಮ ಲೀಲಾವತಿ ಅಂತ ಹೇಳ್ಬಿಟ್ಟು ಆನಂದರಾಯರು, ನಮ್ಮ ಬಸವಶಾಸ್ತ್ರಿಗಳು ಮಾಡಿದ್ರು. ಆದರೆ ಡಿ.ವಿ.ಜಿ ಅವರು ಹೆಸರುಗಳನ್ನೆಲ್ಲ ರೂಪಾಂತರ ಮಾಡೋದು, ಪ್ರತಾಪ್ ರುದ್ರ ಅಂತ ಹೇಳ್ಬಿಟ್ಟು ಮ್ಯಾಕ್ಬೆತ್ ಮಾಡೋದು. ಅವರೇ ಒಂದು ಕಡೆ ಹೇಳ್ತಾರೆ, ಮ್ಯಾಕ್ಬೆತ್ನನ್ನ ಮಹಾಪ್ರೇತ ಅಂತ, ಲೇಡಿ ಮ್ಯಾಕ್ಬೆತ್ನ ಮೋಹಪಾತ್ರೆ ಅಂತ ಹೀಗೆಲ್ಲ ಮಾಡಬಹುದು. ಮರ್ಚೆಂಟ್ ಆಫ್ ವೆನಿಸ್ನ ವಣಿಕಪುರಿಯ ವರ್ತಕ, ವೇಣುಪುರಿಯ ವರ್ತಕ, ಅಥವಾ ಇದನ್ನ ಕಿಂಗ್ ಲಿಯರ್ನ ಹೇಮಚಂದ್ರ ವಿಲಾಸ, MS ಪುಟ್ಟಣ್ಣನವರು ಹೀಗೆಲ್ಲ ಮಾಡಿದ್ರು. ತಪ್ಪಲ್ಲ. ಒಂದು ಭಾಷೆ ಬೇರೆ ಬೇರೆ ಕಾಲದಲ್ಲಿ ರೂಪಾಂತರಗಳನ್ನ ಮೊದಲು ಮಾಡಿ ಆಮೇಲೆ ಅನುವಾದಗಳು ಮಾಡುತ್ತೆ. ಆದರೆ ಡಿ.ವಿ.ಜಿ ಅವರು ಅದನ್ನು ಮಾಡಿದ್ರು. ಅದಕ್ಕಾಗಿ ದಿ ಕಪ್ ಅಂತನ್ನುವಂತ ಟೆರಿಸನ್ನ ಒಂದು ರೂಪಕವನ್ನು ಅವರು ಕನಕಾಲುಕ ಅಂತ ಅನುವಾದ ಮಾಡಿದ್ರು. ಅದು ರೂಪಾಂತರ.
ಅಲ್ಲೆಲ್ಲ ಕಂಪನಿ ನಾಟಕದ ರೀತಿಯಲ್ಲಿ ಮಾಡಿದ್ದಾರೆ. ತುಂಬಾ ಜನಕ್ಕೆ ಆಲೂಕ ಅಂತಂದ್ರೆ ಏನು ಗೊತ್ತಿಲ್ಲ, ಆಲೂಗಡ್ಡೆನ ಅಂತ ಕೇಳ್ತಾರೆ. ಸಂಸ್ಕೃತದಲ್ಲಿ ಈಚೆಗೆ ಆಲೂಗಡ್ಡೆ ಹೆಸರು ಕೊಟ್ಟಿದ್ದಾರೆ. ಆಲೂಕ ಅನ್ನೋದಕ್ಕೆ ಒಂದು ಚಿಕ್ಕ ಪಟ್ಟಲು, ಕಪ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಆ ಅರ್ಥ ಉಂಟು. ಕನಕಾಲುಕ ಅಂತ ದಿ ಗೋಲ್ಡ್ ಕಪ್, ಆ ಅರ್ಥ ಕೊಡುವ ಕಪ್ ಅದನ್ನ ಅವರು ಬಳಸಿದ್ದಾರೆ. ಅದು ಬಂದದ್ದು ಅವರು 18 ವರ್ಷದವರಾಗಿದ್ದಾರೆ. ಅಂದ್ರೆ ಹಾಗೆ ರೂಪಾಂತರವನ್ನು ಮಾಡಿದ್ದಾರೆ, ಅನುವಾದವನ್ನು ಮಾಡಿದ್ದಾರೆ, ಸ್ವತಂತ್ರ ರೂಪಕವನ್ನು ಬರೆದಿದ್ದಾರೆ. ತುಂಬಾ ಜನಕ್ಕೆ DVG ಅವರು ನಾಟಕಗಳು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಒಂದು ಪರಶುರಾಮ ರೂಪಕ ತುಂಬಾ ಇಷ್ಟವಾಗುತ್ತದೆ. ಅದು ಗದ್ಯ, ಪದ್ಯ, ಗೀತ 3 ಇರ್ತಕ್ಕಂಥದ್ದು. ವಿದ್ಯಾರಣ್ಯ ವಿಜಯ ಅಂತ ವಿದ್ಯಾರಣ್ಯರ ಬಗ್ಗೆ ಒಂದು ಇತಿಹಾಸವನ್ನೇ ರೂಪಕವಾಗಿ ಮಾಡಿದ್ದಾರೆ. ಅವ್ರ ಉದ್ದೇಶ ಏನಂದ್ರೆ ವಿದ್ಯಾರಣ್ಯರ ಬಗ್ಗೆ ಒಂದು ಸಂಶೋಧನಾ ಗ್ರಂಥ ಬರೆದು, ಅವರ ಸಮಕಾಲೀನರ ಬಗ್ಗೆ ಇನ್ನೂ ವಿಸ್ತಾರವಾದ ಸಂಶೋಧನಾ ಗ್ರಂಥ ಬರೆದು ಮತ್ತು ಬರಿಬೇಕು ಅಂತ ಅಂದುಕೊಂಡಿದ್ರು. ಇದಿಷ್ಟು ಮಾಡಿದ್ರು ಅಪೂರ್ಣವಾಗಿ ವಿದ್ಯಾರಣ್ಯರ ವ್ಯಕ್ತಿತ್ವವನ್ನು ತಂದುಕೊಡಕ್ಕಾಗೋಲ್ಲ. ಅದಕ್ಕಾಗಿ ಒಂದು ರೂಪಕ ಬರೀತೀನಿ, ವಿದ್ಯಾರಣ್ಯ ವಿಜಯ ಅಂತ ಬರೆದ್ರು. ಅಂದ್ರೆ ಅವ್ರ ಉದ್ದೇಶ ಏನಿತ್ತು ಅಂದ್ರೆ ಸಾಹಿತ್ಯದ ಯಾವೆಲ್ಲ ರೂಪಗಳನ್ನ ತೆಗೆದುಕೊಂಡು ನಾವು ನಮ್ಮ ಉದ್ದಿಷ್ಟವಾದಂತಹ ಅಭಿಪ್ರಾಯವನ್ನು ತೋರ್ಪಡಕ್ಕೆ ಸಾಧ್ಯವೋ ಅದಷ್ಟು ಬೇಕು ಅಂತ. ಅವರು ರಾಜರತ್ನಂ ಅವರ ಒಂದು ಕೃತಿಗೆ ಗೊಮ್ಮಟ ಶಿಲ್ಪ ಬಾಹುಬಲಿ ವಿಜಯಂ ಅಂತ ಒಂದು ರೂಪಕಕ್ಕೆ ಮುನ್ನುಡಿ ಬರೀತಾ ಹೇಳ್ತಾರೆ, ಹಿಂದೆ ನಾಟಕಗಳಲ್ಲಿ ಒಂದು ಭಾವಚೋದನೆಯ ಸನ್ನಿವೇಶ ಬರಬೇಕು, ಒಂದು ಭಾವ ಪ್ರಕಾಶಿತವಾದ ಸನ್ನಿವೇಶ ಅಂದ್ರೆ ಗದ್ಯ ಸಾಕಾಗೋಲ್ಲ ಅಂದ್ರೆ ಒಂದು ಪದ್ಯ ಹಾಕ್ತಾ ಇದ್ರು. ಈಗ ಉದಾಹರಣೆಗೆ ನಾವು ರನ್ನನ ಗದಾಯುದ್ಧದಲ್ಲಿ ದುರ್ಯೋಧನ ಎದ್ದು ಬರ್ತಾನೆ ಮೈಶಂಪಾಯನ ಸರೋವರ, ಗೈಪಾಯನ ಅಂತ ಮೂಲದಲ್ಲಿ ಬರ್ತಕ್ಕಂಥದ್ದು. ಅಲ್ಲಿಂದ ಎದ್ದು ಬರುವಾಗ ರಸೀಂ ಕಾಲಾಗ್ನಿರುದ್ರಂ ಪರಮಡುವಳಂತ ಸರೋ ಮಧ್ಯಂ ಸಾಹಸ ಗರ್ವಾಲಂಕೃತಂ ತೊಟ್ಟನೆ ಕೊಡೆ ಪೊಡೆಮಟ್ಟೆಲ್ಲಿದಂ ಭೀಮನೆನ್ ದೆಸೆಂ ನೋಡುತ್ತೆ ಮತ್ತದ್ಭುತ ನಟನಾಲೀಲ ಕೀಲಾಕ್ಷಿಗಳು ದಳ್ಳಿಸೆ ಕೋಪಾರಕ್ತ ನೇತ್ರಂ ನಿಜಭುಜ ಗದಿಯಂ ತೂಗಿದಂ ಧಾರ್ತರಾಷ್ಟ್ರಂ. ಅಂದ್ರೆ ಏನೋ ಕೋಲಾಹಲ ಆಗ್ತಾ ಇದೆ, ಏನೋ ಗಲಾಟೆ ಆಗ್ತಾ ಇದೆ, ಬಂದ ದುರ್ಯೋಧನ ಮೇಲಕ್ಕೆ ಅಂತ ಗೊತ್ತಾಗುತ್ತೆ ಅರ್ಥ. ಆಮೇಲೆ ಮತ್ತದ್ಭುತ ನಟನಾಲೀನ ಕೀಲಾಕ್ಷಿವಲ್ ದಳ್ಳಿಸಿ ಕೋಪಾರಕ್ತ ನೇತ್ರಂ ನಿಜಭುಜ ಗದಯಂ ತೂಗಿದಂ ಧಾರ್ತ ರಾಷ್ಟ್ರಂ. ಒಂದು ಕೋಲಾಹಲ, ಒಂದು ಅಬ್ಬರ, ಒಂದು ಓಜಸ್ಸು. ಕೆಲವೊಮ್ಮೆ ಇದು ಸಾಕಾಗೋಲ್ಲ, ಹೌದು ಗೀತ ಬೇಕಾಗುತ್ತದೆ. ಆ ಗೀತ ಯಾವುದೋ ಒಂದು ಕಥನ ಕುತೂಹಲದಲ್ಲಿಯೋ, ಕುಂತಲ ಬರಾಳಿ ರಾಗದಲ್ಲಿಯೋ, ಖಂಡ ಚಾಪು ತಾಳದಲ್ಲಿಯೋ ಇದೊಂದು ಅಬ್ಬರವಾಗಿರುತ್ತದೆ, ಆಗ ಸರಿಯಾಗಿರುತ್ತದೆ. ಅದನ್ನು ನಾವು ನೋಡಿದ್ರೆ ಗೊತ್ತಾಗುತ್ತೆ. DVG ಬರೀತಾರೆ, ಎಲ್ಲಿ ಗದ್ಯ ಸಾಕಾಗೋಲ್ವೋ ಅಲ್ಲಿ ಪದ್ಯ ಬರುತ್ತೆ, ಇಲ್ಲಿ ಪದ್ಯವೂ ಸಾಕಾಗೋಲ್ವೋ ಅಲ್ಲಿ ರಾಗ ತಾಳ ಭರಿತವಾಗಿ ಬರುತ್ತದೆ, ಅದು ಸಾಕಾಗದೆ ಕುಣಿತವೂ ಬರಬೇಕಾಗುತ್ತೆ, ಒಂದು ಉದ್ದವಾದ ನೃತ್ಯ ಮಾಡೋದಾಗುತ್ತದೆ. ಪರಿಣಾಮ ಮುಖ್ಯ. ಇದು ವಾಸ್ತವವ ಅವಾಸ್ತವವ ಅಂತ ಅಲ್ಲ. ವಾಸ್ತವ ಬೇಕು ಅಂದ್ರೆ ಮನೆ ಕಿಟಕಿ ತೆಗೆದು ಕೂತ್ಕೋಬೇಕು, ಬೀದಿನಲ್ಲಿ ನಡೆಯೋದೇ ವಾಸ್ತವ, ನೋಡ್ತಾ ಇರ್ಬೋದು. ಅದಕ್ಕಾಗಿ ಸಂಗೀತ ಯಾಕೆ ಬೇಕು, ಸಾಹಿತ್ಯ ಯಾಕೆ ಬೇಕು, ನೃತ್ಯ ಯಾಕೆ ಬೇಕು, ಸಿನಿಮಾ ಯಾಕೆ ಬೇಕು, ನಾಟಕ ಯಾಕೆ ಬೇಕು. ಹೀಗಾಗಿ DVG ಈ ಎಲ್ಲವನ್ನೂ ಬಳಸ್ಕೊಳ್ತಾರೆ ಅಂತ ನೋಡಿದಾಗ ಅವರ ಅಭಿವ್ಯಕ್ತಿಯ ಕ್ರಮ, ಅವ್ರ ಉದ್ದೇಶ ಇಷ್ಟು ವಿಶಾಲವಾಗಿತ್ತು, ಇಷ್ಟು ಆಳವಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಮತ್ತೆ ಅವರು ಭಾಷೆಯನ್ನ ಎಲ್ಲ ರೀತಿಯಿಂದ ಹದ ಮಾಡೋದಕ್ಕೆ ನೋಡಿದ್ರು. ಆ ಕಾಲದಲ್ಲಿ ಕನ್ನಡ ಭಾಷೆಯನ್ನ ಒಗ್ಗಿಸಬೇಕಾಗಿತ್ತು. ಅದು ತುಂಬಾ ಕಷ್ಟದ ಕಾಲ. ಯಾಕೆಂದ್ರೆ ಕನ್ನಡಕ್ಕೆ ಮಾದರಿಗಳು ಇನ್ನೂ ಸರಿಯಾಗಿ ಸಿಕ್ಕಿರಲಿಲ್ಲ. ಹೊಸ ಸಾಹಿತ್ಯಕ್ಕೆ ಹೇಗೆ ಬಳಸ್ಕೊಳ್ಬೇಕು, ಪ್ರಾಸ ಇಟ್ಕೋಬೇಕೆ ಬಿಡಬೇಕೆ, ಅದು ಆದಿಪ್ರಾಸ ಇಟ್ಕೋಬೇಕೆ, ಅಂತ್ಯಪ್ರಾಸ ಇಟ್ಕೋಬೇಕೆ, ಯಾವ್ದನ್ನು ತೆಕ್ಕೋಬೇಕು, ಯಾವ್ದನ್ನು ಬಿಟ್ಕೊಳ್ಬೇಕು ಗೊತ್ತಾಗ್ತಾ ಇರಲಿಲ್ಲ. ಯಾವ ರೀತಿಯಾದ ಪದಪ್ರಯೋಗ ಮಾಡಬೇಕು. ಇವತ್ತು ನಮಗೆ ಎಲ್ಲದಕ್ಕೂ ಪದರ ಸಿಕ್ಕಿಬಿಡುತ್ತೆ, ಯಾಕೆಂದ್ರೆ ಅವರೆಲ್ಲ ಮಾಡಿಕೊಟ್ಟಂಥದ್ದು. DVG ಅವರು ಪತ್ರಿಕೋದ್ಯೋಗದಲ್ಲಿದ್ದಾಗ ಆ ರೀತಿಯಾದಂತಹ ಒಂದು ನಿಘಂಟುವನ್ನೇ ತಮ್ಮ ಮಟ್ಟಿಗೆ ಮಾಡಿಕೊಂಡಿದ್ರು ಅಂತ ಗೊತ್ತಾಗುತ್ತದೆ. ಪ್ರಕಟ ಮಾಡಲಿಲ್ಲ ಆ ರೀತಿಯಾದಂತಹ ನಿಘಂಟುವನ್ನು. ಅಷ್ಟರ ಮಟ್ಟಿಗೆ ಹೊಸ ಹೊಸ ಪದಗಳನ್ನ ನಿರ್ಮಾಣ ಮಾಡೋದು, ಅದಕ್ಕೆ ಸರಿಯಾಗಿ ವಾಕ್ಯ ರಚನೆ ಮಾಡುವುದು, ಇಂಥದ್ದೆಲ್ಲ ಇತ್ತು. ಎಸ್ ಅನಂತನಾರಾಯಣ ಅಂತ ದೊಡ್ಡ ವಿದ್ವಾಂಸರಿದ್ರು ಇದೇ ಊರಿನಲ್ಲಿ, ಡಾಕ್ಟರ್ ಎಸ್ ಅನಂತನಾರಾಯಣ ಅಂತ. ಅವರು ಹೊಸಗನ್ನಡ ಕಾವ್ಯದ ಮೇಲೆ ಇಂಗ್ಲಿಷ್ ಕವಿತೆಯ ಪ್ರಭಾವ ಅಂತ ಒಂದು ಅದ್ಭುತ ಸಂಶೋಧನಾ ಗ್ರಂಥ ಬರೆದಿದೆ. ಅಲ್ಲಿಯ ಮೊದಲ 3 ಅಧ್ಯಾಯಗಳನ್ನು ನೋಡಿದ್ರೆ ಗೊತ್ತಾಗುತ್ತದೆ ಆ ಕಾಲದ ಸವಾಲುಗಳೇನಿತ್ತು ಅಂತ. ಅದೇ ಒಂದು ಅಧ್ಯಾಯ ಆ ಕಾಲದ ಸವಾಲುಗಳು, ಮುಂಬೆಳಗು 1, 2 ಅಂತೆಲ್ಲ ಅಧ್ಯಾಯಗಳಿವೆ. ಅಲ್ಲಿ ಅವರು ತೋರ್ಪಡಿಸ್ತಾರೆ ಎಷ್ಟು ಕಷ್ಟಪಟ್ಟು ಇವರು ಭಾಷೆಯನ್ನ ಪರಿಷ್ಕಾರ ಮಾಡಿಕೊಟ್ರು ಅಂತ ಗೊತ್ತಾಗುತ್ತದೆ. ಹೀಗೆ ಭಾಷೆಯನ್ನ ಕಟ್ಟಿದಂತ ಆದಿವರಲ್ಲಿ, ಪೂರ್ವಸೂರಿಗಳಲ್ಲಿ, ಪೈರೇಟ್ಸ್ ಅಂತಾರಲ್ಲ, ಪ್ರಾಚ್ಯರಲ್ಲಿ, ಅಜ್ಜರಲ್ಲಿ ಅವರು ಒಬ್ಬರಾಗಿದ್ರು ಅಂತ ಗೊತ್ತಾಗುತ್ತದೆ. ಸುಮ್ಮನೆ ನೋಡಿ, ಅವರು ಭಾಷೆ ಪ್ರಯೋಗ ಮಾಡುವಾಗ ಅವರು ಮ್ಯಾಕ್ಬೆತ್ನ ಅನುವಾದದಲ್ಲಿ ಹೇಳ್ತಾರೆ, ಇಲ್ಲಿ ಭಾಷಾ ಶುದ್ಧಿಯ ವೀರವ್ರತವನ್ನು ಹಿಡಿದಂತ ವೈಯಾಕರಣರು ಕ್ಷಮಿಸಬೇಕು ನನ್ನನ್ನ, ನಾನಿಲ್ಲಿ ಹೊಸಗನ್ನಡ, ಹಳಗನ್ನಡ, ನಡುಗನ್ನಡ, ಬೀದಿಗನ್ನಡ
ಎಲ್ಲವನ್ನೂ ಬಳಸಿದ್ದೀನಿ ಅಂತ. ಹಾಗಿದ್ದು ಅದು ತುಂಬಾ ಚೆನ್ನಾಗಿ, ಅಂದ್ರೆ ಅಲ್ಲಿ ನೋಡಿ ಶೇಕ್ಸ್ಪಿಯರ್ ಒಂದ್ ಕಡೆ ಫೇರ್ ಈಸ್ ಫೌಲ್ ಅಂಡ್ ಫೌಲ್ ಈಸ್ ಫೇರ್ ಅಂತ ಒಂದು ಮಾತನ್ನು ಹೇಳ್ತಾನೆ. ಅದನ್ನ ಎಷ್ಟು ತರ ಅನುವಾದ ಮಾಡಿದ್ದಾನೆ ಕನ್ನಡದಲ್ಲಿ ಅಂತ ಒಂದು 6 ಅನುವಾದಗಳಿವೆ ಬರ್ತದೆ. ಡಿ ವಿ ಜಿ ಅವರು ತುಂಬಾ ಸರಿಯಾಗಿ ಮಾಡಿದ್ದಾರೆ. ಸೊಗಸೇ ಹೊಲಸು ಹೊಲಸೇ ಸೊಗಸು ಅಂತ ಮಾಡಿದ್ದಾರೆ. ಆ ಮಟ್ಟದ ಅಡಕ ಬೇಕು ಅಂತಂದ್ರೆ ಇಷ್ಟು ಪ್ರಯತ್ನ ಪಟ್ಟಿರ್ಬೇಕು. ಈಗ ಅವರು ಮೊಡಕು ಅಂತ ಒಂದು ಪದ ಬಳಸ್ತಾರೆ, ಇಲ್ಲಿ ಹೆಚ್ಚು ಬಳಕೆಯಿಲ್ಲ. ಕೋಲಾರದ ಕಡೆ ಆ ಕಡೆ ತೆಲುಗಿನ ಪ್ರದೇಶಗಳಿಗೆ ಹತ್ತಿರ ಇರೋ ಜಾಗದಲ್ಲಿ ಬಳಕೆ ಇದೆ. ಮೂಕ್ ಅಂತ ಹೇಳ್ತೀವಲ್ಲ, ಅದು ಮೂಲೆ, ತುಂಬಾ ಮೂಲೆ, ಅನ್ರೀಚಬಲ್ ಕಾರ್ನರ್ ಅಂತೀವಲ್ಲ, ಅಂತದ್ದು ಮೊಡಕು ಅಂತ. ಆ ರೀತಿ ಈಗ ತುಂಬಾ ಸಿಹಿ ತಿಂದು ಹೆಚ್ಚಾಗಿ ಸಾಕು ಅನ್ಸೋದಿರ್ತಲ್ಲ, ಅದಕ್ಕೆ ವೆಗಟು ಅಂತ ಒಂದು ಪದ ಬಳಸ್ತಾರೆ. ಈ ತೆಲುಗಿನಲ್ಲಿ ಹೆಚ್ಚು ಬಳಕೆ ಇರತಕ್ಕಂಥದ್ದು. ಕೆಲವರು ನಮ್ಮ ಉತ್ತರ ಕನ್ನಡದವರೆಲ್ಲ ಅದನ್ನ ಕಟ್ಟರೆ ಆಯ್ತು, ರುಚಿ ಕೆಟ್ಟು ಹೋಯ್ತು, ಇಚ್ಛೆಗೆಡುವುದು ಅಂತ ಬಳಸ್ತಾರೆ. ಇಚ್ಛೆಗೆಟ್ಟು ಹೋಯ್ತು ಅಂತ, ಇನ್ನು ತಿನ್ಬೇಕು ಅಂತ ಆಸೆ ಇಲ್ಲ, ನೋಡ್ಬೇಕು ಅಂತ ಆಸೆ ಇಲ್ಲ, ಸ್ಯಾಚುರೇಷನ್ ಆಯ್ತು ಅಂತ. ಇವ್ರು ವಿಗಟು ಅನ್ನುವಂಥ ಶಬ್ದಗಳನ್ನು ಬಳಸ್ತಾರೆ. ಹೀಗೆ ಇಷ್ಟೋ ಬೇರೆ ಭಾಷೆಗಳಿಂದ ಬಂದಂತದ್ದು, ಉರ್ದು, ಹಿಂದಿ ಇತ್ಯಾದಿ ಭಾಷೆಗಳಿಂದ. ಈಗ ಹೊರಟವಣೆ ಮರಾಠಿ ಮೂಲದ ಶಬ್ದ, ಅದನ್ನು ತುಂಬಾ ಕಡೆ ಅವ್ರು ಬಳಸ್ತಾರೆ. ನೋಡಿದ್ರೆ ಕುಮಾರವ್ಯಾಸನ ಬಳಕೆನ ಇದು ಅಂತ ಅನ್ಸೋ ತರ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಅವರು ಮೊಬಲಗು ಅನ್ನುವ ಶಬ್ದ ಇರ್ಬೋದು, ಮೊತ್ತ ಇರ್ಬೋದು, ತಸ್ತಿ, ಇದೆಷ್ಟು ಫಾರ್ಸಿ ಅರಬಿ ಮೂಲದಂತಹ ಶಬ್ದಗಳನ್ನ ಅವರು ಬಳಸ್ತಾರೆ. ಅದನ್ನು ನಮ್ಗೆ ಗೊತ್ತಾಗುತ್ತೆ. ಮಾಫ್ ಮಾಡಬೇಕು, ಈ ಥರದ ಪದಗಳನ್ನೆಲ್ಲ ತುಂಬಾ ಬಳಸ್ತಾರೆ. ಫೈಸಲ್ ಆಯಿತು, ಹೀಗೆಲ್ಲ ಬಳಸ್ತಾರೆ. ಈ ಥರ ಬೇರೆ ಬೇರೆ ಶಬ್ದಗಳನ್ನು ಮಡಿವಂತಿಕೆಯಂತೆ ತೆಗೆದುಕೊಂಡು ಕನ್ನಡವನ್ನು ಉಳಿಸ್ಕೊಳ್ಬೇಕು, ಹೀಗೆಲ್ಲ ಮಾಡ್ತಾ ಬಂದರು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅವರ ದುಡಿಮೆ ದೊಡ್ಡದು, ನಾವು ಅದಕ್ಕೆ ಕುರುಡಾಗಿರಬಾರದು ಅಂತ ಗೊತ್ತಾಗುತ್ತದೆ. ಅವರ ಕವಿತೆಗಳು ನಿವೇದನ, ವಸಂತ ಕುಸುಮಾಂಜಲಿ, ಶೃಂಗಾರ ಮಂಗಳಂ, ಇನ್ನು 2 ಕಗ್ಗಗಳು ಇದ್ದೇವೆ, ಅಂತಃಪುರ ಗೀತ, ಗೀತಶಾಕುಂತಲ, ಶ್ರೀರಾಮ ಪರೀಕ್ಷಣ, ಶ್ರೀಕೃಷ್ಣ ಪರೀಕ್ಷಣ, ಕೇತಕೀವನ, ಸ್ವತಂತ್ರ ಭಾರತ ಅಭಿನಂದನ ಸ್ತವ ಅಥವಾ ಭಾರತ ಭೂವಂದನ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಹೊತ್ತಿನಲ್ಲಿಯೇ 1947 ಆಗಸ್ಟ್ 14ನೇ ತಾರೀಕು ರಾತ್ರಿ ಆ ಪದ್ಯಗಳನ್ನು ರಚನೆ ಮಾಡಿ 24 ಪದ್ಯಗಳನ್ನ ಆಗಿಂದಾಗೆ ಪ್ರಿಂಟ್ ಮಾಡಿಸಿ ಎಲ್ರಿಗೂ ಹಂಚಿದ್ರು. ತುಂಬಾ ಉಜ್ವಲವಾದಂತಹ ಪದ್ಯಗಳು, ಭಾವಾವೇಶದ ದೂರದೃಷ್ಟಿಯ 2 ಅಂಶಗಳನ್ನು ಒಳಗೊಂಡಂಥದ್ದು. ಡಿ ವಿ ಜಿಯವರ ಸಾಹಿತ್ಯದಲ್ಲಿ ಬರೀ ಭಾವದ ಆವೇಶ ಮಾತ್ರ ಇರೋಲ್ಲ, ಬರೀ ಶುಷ್ಕ ಬುದ್ಧಿಯೂ ಇರೋಲ್ಲ. ಭಾವ ಬುದ್ಧಿಗಳ ಅಮಲ ವಿದ್ಯುದಾಲಿಂಗನ ಅಂತ ಹೇಳಿದ್ರೆ ಕುವೆಂಪು ಅಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಛಂದಸ್ಸುಗಳ ವೈವಿಧ್ಯ ಎಷ್ಟು ಬಗೆಯಲ್ಲಿ ಮಾಡಿದ್ದಾರೆ. ಪ್ರಾಯಶಃ ನಮ್ಮ ಪ್ರಸಿದ್ಧ ಸಿದ್ಧ ಸಾಹಿತಿಗಳಲ್ಲಿ ಇವರಷ್ಟು ಛಂದೋ ವೈವಿಧ್ಯವನ್ನ ರೂಪುಗೊಳಿಸಿದ್ದನ್ನು ಯಾರು ನೋಡಕ್ಕಾಗಲ್ಲ. ಕಂದ, ವೃತ್ತ, ಆ ವೃತ್ತದಲ್ಲಿ ಖ್ಯಾತ ಕರ್ನಾಟಕದ ಎಲ್ಲವನ್ನೂ ಬಳಸಿದ್ದಾರೆ. ಜಂಬಕಮಾಲೆ, ಉತ್ಪಲಮಾಲೆ, ಸರ್ಧರೆ, ಮಹಾಸರ್ಧರೆ, ಶಾರ್ದೂಲ, ಮತ್ತೆ ಬಯಲ. ವಿಶೇಷತಃ ಅವರಿಗೆ ಶಾರ್ದೂಲ ಮತ್ತೆ ಬಹಳ ಇಷ್ಟ. ಕಂದ ಪದ್ಯರು ಲೀಲಾಜಾಲ. ನನ್ನ ಗುರುಗಳಾದ ರಂಗನಾಥ್ ಶರ್ಮರು ಹೇಳ್ತಾ ಇದ್ರು, ಕಂದ ಪದ್ಯ ಚಯೈರೇವ ಖ್ಯಾತೋ ಡಿ ವಿ ಜಿ ದಿಗ್ಗಜ ಅಂತ. ಕಂದ ಪದ್ಯಗಳಿಂದಲೇ ಅವರು ದಿಗ್ಗಜರು ಪ್ರಸಿದ್ಧರಾಗ್ಬಿಟ್ಟಿದ್ರು ಅಂತ. ಆನೆಗಳು ಬೇರೆ ಬೇರೆ ಗಿಡದ ಗಡ್ಡೆಗಳನ್ನೆಲ್ಲ ತಿನ್ನೋದ್ವಲ್ಲ, ಆ ರೀತಿಯ ಆದಂತಹ ರುಚಿ ಅವರಿಗಿತ್ತು ಅಂತ. ಲಾಟ್ ಆಫ್ ಅಪಟೈಟ್ ಫಾರ್ ಕಂದ ಅಂತ. ಇನ್ನು ರಗಳೆಯನ್ನು ಬರೆದಿದ್ದಾರೆ ಅವರು. ಅದನ್ನ ಕಗ್ಗದ ಆರಂಭದಲ್ಲಿ ಬರತಕ್ಕಂಥ ಒಂದು ಕಗ್ಗದ ಕಥೆ ಎನ್ನುವ ಉತ್ಸಾಹ ರಗಳೆ ಅಲ್ಲಿ ನೋಡ್ಬೋದು. ಮತ್ತೆ ತಾಜ್ ಮಹಲ್ ಅಂತ ಒಂದು ವಿರಹ ವಿಪ್ರಂಭದ ಕಾವ್ಯ ಅದು ಬರ್ತದೆ ಕೇತಕಿ ವರದಲ್ಲಿ, ಅಲ್ಲಿ ನೋಡ್ಬೋದು. ಲಲಿತ ರಗಳೆಯನ್ನು ಬರೆದಿದ್ದಾರೆ. ಮತ್ತೆ ಶೃಂಗಾರ ಮಂಗಳದ ಅನಾಮಧೇಯ ಬೆರಿಹೆ ಸಾಕ್ಷ್ಯ ಇತ್ಯಾದಿಗಳೆಲ್ಲ ಕಂದ ಪದ್ಯಗಳನ್ನು ನೋಡ್ಬೋದು. ರಗಳೆನ ಸೀಸ ಪದ್ಯಗಳನ್ನ ತುಂಬಾ ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಸಾನೆಟ್ ಅಂತ ಇಂಗ್ಲಿಷ್ ನಮ್ಮ ಸಾಹಿತ್ಯ ಪ್ರಕಾರ ತೆಗೆದುಕೊಂಡು ಬಂದ್ರು. ಅದನ್ನು ಬಳಸದೇ ಇದ್ದಂಥವು ಡಿ ವಿ ಜಿ ಒಬ್ಬರೇ. ಕುವೆಂಪು ಸಮೃದ್ಧವಾಗಿ ಬರ್ತರು, ಗೋವಿಂದಪೇರು ಮೊದಲು ತಂದು ಕೊಟ್ಟರು, ಬೇಂದ್ರೆಯವರು ಬರೆದಿದ್ದಾರೆ, ಮಾಸ್ತಿಯವರು ಮಲಾರ ಅಂತಲೇ ಒಂದು ಕೃತಿಗಳು. ಕುವೆಂಪು ಅವರ ಕೃತಿಗೆ ಪೂರ್ಣವಾಗಿ ಸಾನೆಟ್ಗಳಿಂದ ತುಂಬಿರೋದು. ಪುತಿನಾವರು ಬರೆದಿದ್ದಾರೆ. ನಮ್ಮ ಇತ್ತೀಚೆಗೆ ನಮ್ಮನ್ನ ಆಗಲಿದಂತ ಡಾಕ್ಟರ್ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರು ಸಾಕಷ್ಟು ಸಾನೆಟ್ಗಳು ಬರೆದಿದ್ದಾರೆ. ಅತಿ ಹೆಚ್ಚು ಸಂಖ್ಯೆಯ ಸಾನೆಟ್ಗಳು ಪ್ರಾಯಶಃ ಚನ್ನವೀರ ಕಾಳಗಿಯವರು ಬರೆದಿದ್ದಾರೆ. ದೊಡ್ಡರಂಗೇಗೌಡರು, ತುಂಬಾ ಜನ ಬರೆದಿದ್ದಾರೆ. ಅಂದ್ರೆ ಡಿ ವಿ ಜಿ ಅವರು ಸಾನೆಟ್ ಮಾಡುವ ಕೆಲಸವನ್ನ ನಮ್ಮ ಸೀಸ ಪದ್ಯವೇ ಇನ್ನು ಚೆನ್ನಾಗಿ ಮಾಡುತ್ತದೆ ಅಂತ ಭಾವಿಸಿ ಅದನ್ನ ತುಂಬಾ ಚೆನ್ನಾಗಿ ಒಗ್ಗಿಸಿಕೊಂಡಿದ್ದಾರೆ. ಈ ತರದೆಷ್ಟೋ ಪ್ರಯೋಗಗಳನ್ನ ಅವ್ರು ಮಾಡಿದ್ದಾರೆ. ಇಂದ್ರವಂಶ, ದೇವರಮ್ಯ, ಭಾವರಮ್ಯ, ಶ್ಲೋಕ, ಪಂಜಲಿಕ, ಮತ್ತೆ ಮಲ್ಲಿಕಾಮಾಲ, ಈ ತರ ಅನೇಕ ಛಂದಸ್ಸುಗಳನ್ನು ಬಳಸಿದ್ದಾರೆ. ಮತ್ತೆ ಆಗಿಂದಾಗಿ ಅವರ ಪದ್ಯಗಳನ್ನು ಹೇಳ್ತಾ ಇದ್ರು. ಬಹಳ ವಿನೋದವಾಗಿ ಆಶು ಕವಿತೆಗಳನ್ನು ರಚನೆ ಮಾಡ್ತಾ ಇದ್ರು. ಒಂದು ಚಾಟು ಕವಿತೆಗಳು ಅಂತ ಕರೀತಾರೆ. ಅದರೊಳಗೆ ಶ್ರೀಲಾಶ್ರೀಯಗಳ ಎಗ್ಗಿಲ್ಲದೆ ತೆಲುಗಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ ಕೆಲವೊಮ್ಮೆ ಹೆಚ್ಚಾಗಿ ಕನ್ನಡದಲ್ಲಿ ಮಾಡ್ತಾ ಇದ್ರು.
ಎಲ್ಲಿವರೆಗೆ ಅಂತಂದ್ರೆ ಕಾಪಿಯತಾಂ ಇದಂ ದೇವ ರಾಮಸ್ವಾಮಿದ ಯಾರಿದೆ ಅಂತ. ಕಾಪಿಯತಾಂ ಅಂದ್ರೆ ಇದನ್ನ ಕಾಪಿ ಮಾಡ್ಕೊಡು, ಫೇರ್ ಕಾಪಿ ಮಾಡು, ಇದನ್ನ ಪ್ರತಿ ಮಾಡು ಅಂತ ರಾಮಸ್ವಾಮಿಗಳಿಗೆ ಒಂದು ಅರ್ಧ ಅನುಷ್ಠ ಶ್ಲೋಕವನ್ನ ಕಾಪಿಯತಾಂ ಇದಂ ದೇವ ರಾಮಸ್ವಾಮಿ ದಯಾನಿದೆ ಅಂತ ಹೇಳ್ಬಿಟ್ಟಿದ್ರು. ತೆಲುಗಿನಲ್ಲಿ ಒಂದು ಪ್ರಸಿದ್ಧವಾದ ಪದ್ಯ ವಿಷ್ಣುವಿನ ಸ್ತುತಿ. ಎಂತದಯೋ ದಾಸುರಪೈ ಪಂತಂಬನು ಮಕರಿ ಪೆಟ್ಟಿ ಬಾದಿಂಪಂಗನ್ ದಂತಾವಲೆ ರಾಜುಗಾಯಲ ಶ್ರೀಕಾಂತುಡು ಚಕ್ರವನ್ನು ಬೊಪ್ಪೆ ದತ್ತಾತ್ರೇಯ ಅಂತ ಒಂದು ತೆಲುಗು ಕಾಂತ ಪದ್ಯ ಇದೆ. ಇವರು ಎಂತದಯೋ ತಾತುನಿಪೈ ದತ್ತಾನಕು ಕ್ಯಾನಬೆಲ್ ಮಿಠಾಯಿಲು ಪಡಗ ಸಂತಸಮಾಯನ್ನು ನೀ ಆಂತರ್ಯಮು ತಿಳಿಸೆನಪ್ಪ ಸೊಂಡೆ ಕೊಪ್ಪ ಅಂತ ರಾಮಸ್ವಾಮಿ ಹೋಗಿ. ಎಂತದಯೋ ದಾಸುನಿಪೈ, ಆ ಪರಮಾತ್ಮನ ಕೃಪೆ ದಾಸರ ಮೇಲೆ ಇಷ್ಟು ದೊಡ್ಡದು. ಪಂತಂಬನು ಮಕರಿ ಪಟ್ಟಿನ ಹಠದಿಂದ ಮೊಸಳೆ ದಂತಾವಲಿ ರಾಜು ಅಂದ್ರೆ ದಂತಾವಲ ಅಂದ್ರೆ ಆನೆ ಅಂತ ಅರ್ಥ. ಆ ದಂತಾವಲ ರಾಜು, ಆನೆಗಳ ರಾಜನಾದ ಗಜೇಂದ್ರನನ್ನ ಕಾಪಾಡೋದಕ್ಕೆ ಶ್ರೀಕಾಂತುಡು ಚಕ್ರವನ್ನು ಪಂಪೆ, ಚಕ್ರವನ್ನ ಕಳಿಸ್ಬಿಟ್ಟ ತಕ್ಷಣ ಅಂತ. ಇವರು ಎಂತದಯೋ ತಾತನಿಪೈ, ಈ ತಾತನ ಮೇಲೆ ರಾಮಸ್ವಾಮಿ ಎಷ್ಟು ದಯೆ. ದಂತಾಲಕ್ಕೂ ಹಲ್ಲುಗಳಿಗೆ ಕ್ಯಾರಮೆಲ್ ಮಿಠಾಯಿಲು ಪಡಗ. ಆ ಕಾಲದಲ್ಲಿ ಕ್ಯಾರಮೆಲ್ ಮಿಠಾಯಿ ಅಂತಂದ್ರೆ ಅದು ಒಳ್ಳೆ, ಈಗ ಲಿಂಟ್ ಚಾಕ್ಲೇಟ್ ತರಹ ಅಥವಾ ಚಾಕ್ಲೇಟ್ ಅನ್ಸುತ್ತೆ. ದಂತಾಲಕ್ಕೂ ಕ್ಯಾರಮೆಲ್ ಮಿಠಾಯಿಲು ಪಡಗ ಸಂತಸಮಾಯನು, ತುಂಬಾ ಸಂತೋಷ ಆಯ್ತು, ನೀ ಆಂತರ್ಯವೂ ತೆರೆಸೇನಪ್ಪ. ಎಸ್ ಆರ್ ರಾಮಸ್ವಾಮಿ ಅವರು ಎಸ್ ಅನ್ನೋದಕ್ಕೆ ಸೊಂಡೆಕೊಪ್ಪ ಅಂತ ಅವ್ರ ಊರು. ಹಾಗಾಗಿ ಆಂತರ್ಯವು ತೆರೆಸೇನಪ್ಪ ಸೊಂಡೆಕೊಪ್ಪ ಅವ್ರ ಹೆಸರೇ. ಅಲ್ಲಿ ಯತಿಸ್ಥಾನ ಆದ್ಮೇಲೆ ಆ ಪ್ರಾಸ ಪದ್ಯವರ ರೀತಿ ತುಂಬಾ ಚಮತ್ಕಾರ ಬಹಳ. ಈ ತರ ಅವರು ಹೀಗೆ ಮಾತಾಡದಂತೆ ಪದ್ಯಗಳು ಹೇಳ್ತಾ ಇದ್ರು. ಇದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತದೆ ಅವರ ವಿನೋದ ಇಷ್ಟು ಸಮೃದ್ಧವಾದದ್ದು ಅಂತ ಹೇಳ್ಬಿಟ್ಟು. ಇದೇ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ನಡೀತಾ ಇದ್ದಾಗ, ಯೂನಿವರ್ಸಿಟಿ ಸೆನೆಟ್ ಮೀಟಿಂಗ್ ಅಲ್ಲಿ ಯಾರೋ ಒಬ್ಬರು ಇನ್ಯಾರ ಮೇಲೋ ಕೆಟ್ಟದಾಗ ಆಕ್ಷೇಪ ಮಾಡ್ತಾ ಇದ್ರೆ ಡಿ.ವಿ. ಜಿ ಅವರಿಗೆ ತುಂಬಾ ಬೇಸರವಾಗಿ ಒಂದು ಕಂದ ಪದ್ಯವನ್ನು ಬರೆದ್ಬಿಟ್ಟು BM ಶ್ರೀಕಂಠೆ ಅವರು ಕೊಟ್ರು. ಅಲ್ಲೇ ಇದ್ರು, ರಿಜಿಸ್ಟ್ರಾರ್ ಆಗಿದ್ರು. ಗಂಭೀರವಾಗಿ ಆರೋಪಗಳೆಲ್ಲ ಪಾಪ ಕೇಳ್ತಾ ಇದ್ರು, ಯಾರೋ ಮಾಡ್ತಾ ಇದ್ದಿದ್ದನ್ನ. ಆಗ ಅದು ನೋಡಿದ ತಕ್ಷಣ BM ಶ್ರೀ ಅವರಿಗೆ ನಗು ಬಂತಂತೆ. ಕಣ್ಸನ್ನೆ ಮಾಡಿ ಪಕ್ಕಕ್ಕೆ ಬಂದಿದ್ರಂತೆ. ಪಕ್ಕದ ಕೊಠಡಿ ಒಳಗೆ ಹೋದಾಗ ತೋಡಿ ರಾಗದಲ್ಲಿ ಹಾಡಬೇಕು ಅಂತಿದ್ದೀರಾ, ಇದನ್ನು ದಯಮಾಡಿ ಅದನ್ನು ವಿರಿಕೆ ಮಾಡಿ ಅಂದ್ರಂತೆ. ಗೋಳಂ ಪೈಕೊಳ್ಳುವ ನೀ ಡ್ಯಾಶ್ ಡ್ಯಾಶ್ ಮಗನೇ ತಕ್ಕಿಂತು ಸುಜನರ ನಕಟ ಕೋಳಿಯ ಕೂಗೇಂ ಕಬ್ಬಂ ಬೋಳಿಯ ತಲೆಯೊಂದು ರಾತ್ರಿಯೊಳು ತುರಬಹುದೇಂ ಅಂತ. ಇದು ಕಂದ ಪದ್ಯ. ಹೀಗೆ ಒಂದು ಪರಂಪರೆಯನ್ನ ಜೀವಂತವಾಗಿಡುವುದು ಅಂದ್ರೆ ಇದು ಎಲ್ಲೋ ಒಂದು ಸಂಶೋಧನೆ ಕೇಂದ್ರಗಳಲ್ಲಿ ಎಲ್ಲೋ ಒಂದು ಹಸ್ತಪ್ರತಿಯಲ್ಲಿ ಇರ್ತಕ್ಕಂಥದ್ದು, ಅದನ್ನು ಗಣ ಹಾಕಿ ಮಾತ್ರೆ ಹಾಕಿ ತೋರಿಸ್ತಕ್ಕಂಥದ್ದೆಲ್ಲ ಹೇಳುವಂಥದ್ದು. ಈ ರೀತಿಯಾಗಿ ಡಿ.ವಿ. ಜಿಯವರು ಹಾಗೆ. ಇನ್ನು ಶಾಸ್ತ್ರದ ಗದ್ಯ, ಕಾವ್ಯದ ಸಮಾನವಾದ ಜ್ಞಾಪಕ ಚಿತ್ರಶಾಲೆ ಗದ್ಯ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಲಲಿತ ಮನೋಹರವಾದ ಪ್ರವಚನ ಶೈಲಿ ಅಂತ. ಧಾರಾಳವಾದ ಮಾತು, ಅಷ್ಟು ಲಲಿತವಾದದ್ದು, ಆದರೆ ತುಂಬಾ ವ್ಯವಸ್ಥಿತವಾದದ್ದು. ಒಂದು ಸ್ವಲ್ಪವೂ ಓರೆ ಇಲ್ಲದೆ ಅಚ್ಚುಕಟ್ಟಾಗಿ ಅದೇ ಕೃತ್ಯವಾಗಿ ಬರ್ತಕ್ಕಂಥದ್ದು. ಬಿಗಿ ಇಲ್ಲ, ಹಾಗಿಂತ ತುಂಬಾ ಸಡಿಲ ಇಲ್ಲ. ನಿಮ್ಗೆಲ್ಲ ತಾಯಂದ್ರ ಸುಮಾರು ಜನ ಇದ್ದೀರಾ, ಈ ಗಂಡಸರು ಬೇಕಾದಂತ ಅಡಿಗೆ ಮಾಡ್ತಾರೆ, ಚಪಾತಿ ಹಿಟ್ಟು ಕಲಸೋದು ಗೊತ್ತಿದೆ. ತುಂಬಾ ಗಟ್ಟಿಯಾಗಿ ಕಲಿಸಿದ್ರೆ ಲಟ್ಟಿಸೋಕೆ ಆಗೋದಿಲ್ಲ, ರಬ್ಬರ್ ತರ ಇರುತ್ತೆ. ತುಂಬಾ ಅಳ್ಳಕ ಮಾಡಿಬಿಟ್ರೆ ಲಟ್ಟಣಿಗೆ ಬಿಟ್ಟು ಮಳೆ ಬಿಟ್ಟು ಇಡೋದಿಲ್ಲ. ಮಳೆ ನಮ್ಮ ತಾಯಿ ತಂದೆ ಲಟ್ಟಣಿಗೆ ಬಂದು ಬೆಳಗ ಅಂತ ಅಲ್ಲಿಂದ ಆಚೆ ಬರೋದಿಲ್ಲ. ಅದನ್ನೊಂದು ಹದದಲ್ಲಿ ನಾವು ಕಲಿಸ್ತೀವಲ್ಲ, ಹಾಗೆ ಗದ್ಯ ಅವರು ಅಷ್ಟು ಲಲಿತವಾದದ್ದು. ಅನಾಕೃಷ್ಣರಾಯರು ಎಪಿಕ್ ಪ್ರೋಸ್ ಅಂತ ಬರೆದಿದ್ದಾರೆ ಡಿ.ವಿ. ಜಿ ಅವರ ಗದ್ಯವನ್ನ. ಕನ್ನಡದ ಗದ್ಯ ಶಿಲ್ಪಿಗಳಲ್ಲಿ ಅಗ್ರಗಣ್ಯರಾಗಿದ್ದಾರೆ ಅಂತ ನಮ್ಮ ಕೀರ್ತನಾಥ್ ಕುರ್ತಕೋಟಿ ಅಂತವರೆಲ್ಲ ತುಂಬಾ ಮೆಚ್ಚಿಕೊಡ್ತಾರೆ. ವ್ಯಕ್ತಿ ಚಿತ್ರ ಬರೆದಿದ್ದಾರೆ ಆ ಗದ್ಯದಲ್ಲಿ. ಶಾಸ್ತ್ರ, ಈಗ ಜೀವನ ಧರ್ಮಯೋಗದಂತ ಮಹಾಕೃತಿ. ಇವತ್ತಿಗೂ ನನಗನ್ಸುತ್ತೆ ಯಾವ ಆಚಾರ್ಯರುಗಳ ಗೀತಾ ಭಾಷ್ಯಗಳಿಗಿಂತ ಹೆಚ್ಚು ನಮಗೆ ಹತ್ತಿರವಾಗುವುದು ಸಮಗ್ರವಾದ ದೃಷ್ಟಿಯನ್ನ ಮತ್ತು ಸಾಂಪ್ರತಿಕ ದೃಷ್ಟಿ, ಪ್ರತಿಯೊಬ್ಬ ಸಾಮಾನ್ಯನಿಗೂ ಏನ್ ಮಾಡೋದಕ್ಕೆ ಸಾಧ್ಯ ತತ್ವ ದೃಷ್ಟಿಯಿಂದ, ಜೀವನ ದೃಷ್ಟಿಯಿಂದ ಅನ್ನೋದನ್ನು ತೋರ್ಪಡಿಸ್ತಕ್ಕಂಥ ಒಂದು ಮಹಾರಚನೆ. ಅದನ್ನ ಪ್ರವಚನವಾಗಿ ಮಾಡಿದ್ದು. ಅದನ್ನ ಆ ಭಾಷೆಯನ್ನು ನೋಡಿದಾಗ ನಾನು ಆಶ್ಚರ್ಯಪಟ್ಟು ಅದನ್ನಷ್ಟು ಲಿಪಿಬದ್ಧ ಮಾಡಿಕೊಂಡಿದ್ದ ರಾಮಸ್ವಾಮಿ ಅವರನ್ನು ಕೇಳಿದ್ದೆ, ಇದು ಹೇಗೆ ಅವ್ರು ರಚನೆ ಮಾಡಿದ್ರು, ಇದನ್ನ ನೀವು ಬರ್ಕೊಂಡ್ರಲ್ಲ, ಬರ್ಕೊಂಡ್ಮೇಲೆ ಇಷ್ಟು ಬಾರಿ ಪರಿಷ್ಕಾರ ಆಯಿತು ಅಂತ. 90ಕ್ಕೂ ಹೆಚ್ಚು ಭಾಗ ಅದು ಡಿ.ವಿ. ಜಿ ಅವರು ಹೇಗೆ ಹೇಳಿದ್ರು ಹಾಗೆ ಬರ್ಕೊಂಡಿದ್ದು ಅಂತಂದ್ರು. ನಂಬಕ್ಕಾಗಲ್ಲ, ಅವ್ರ ಮಾತು ಅಷ್ಟು ವ್ಯವಸ್ಥಿತವಾಗಿತ್ತು. ಈಗ ನಾನು ಮಾತಾಡ್ತಾ ಇದ್ದೀನಿ, ಇದನ್ನು ಯಾರಾದ್ರೂ ಬರೆಯುವಂತ ಪಾಪ ಮಾಡಿದ್ರೆ ಅದು ಓದುವುದು ಮಹಾಪಾಪ, ಅದು ತಿದ್ದೋದು ಪಂಚಮಹಾಪಾತಕ ಮಾಡೋದನ್ನು ಮಾತ್ರ ಸಾಧ್ಯ. ಅಷ್ಟು ಘೋರವಾಗಿರ್ತದೆ.
ನಮ್ಮ ಮಾತುಗಳು ಅಸ್ತವ್ಯಸ್ತ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಹಾಡು ಮಾತ್ರ ಶೈಥಿಲ್ಯ ಹೀಗೆಲ್ಲ ಇರ್ತದೆ. ಒಂದೊಂದು ವಾಕ್ಯವೂ ಅತಂತ್ರವಾಗಿ ಅನಾಥವಾಗಿ ಅಲ್ಲಲ್ಲೇ ಕ್ರಿಯಾಪದ ಇರದೆ ವ್ಯಾಕರಣ ಪೂರ್ತಿ ಆಗದೆ ಹೊರಟೋಗ್ತಾ ಇರ್ತದೆ. ಡಿ ವಿ ಜಿ ಹಾಗಲ್ಲ, ಹಾಗಿಂತ ಕೃತಕವಾಗೋಲ್ಲ, ಅಷ್ಟು ಸೊಗಸಾದ ಮಾತು. ಅಲ್ಲಲ್ಲೇ ಸಾಮರ್ಥ್ಯಗಳು, ದೃಷ್ಟಾಂತಗಳು, ಉಪಕಥೆಗಳು ಎಲ್ಲ ಬರುತ್ತದೆ. ಭಗವದ್ಗೀತೆಯಲ್ಲಿ ಅವ್ರು ಬರೀತಾರೆ ಇಲ್ಲೊಂದು ತಕರಾರು ಅಂತ ಹೇಳಿ ಪ್ರಾಚೀನ ಕರ್ಮ ಬ್ರಹ್ಮ ಸಮುಚ್ಚಯವಾದ ವಿಷಯವನ್ನ ತಗೋತಾರೆ. ಇಲ್ಲೊಂದು ಉಪಕಥೆ ಅಂತ ಹೇಳ್ತಾರೆ. ಅವ್ರು ಎಲ್ಲಿವರೆಗೂ ಹೇಳ್ತಾರೆ ಅಂದ್ರೆ, ಬ್ರಹ್ಮ ಸೃಷ್ಟಿ ತನ್ನಂತೆ ತಾನೇ ತನ್ನಿಂದ ತಾನೇ ಆಯ್ತು ಅಂತ ಹೇಳ್ಬೇಕಾದ್ರೆ ತಿಮ್ಮಮ್ಮ ತಮಂತಟ ತಾವೇ ಲಂಜಯಿರಿ ಅಂತ ಒಂದು ತೆಲುಗು ಗಾದೆ ನೀಡುತ್ತಾರೆ. ಎಷ್ಟು ಘೋರವಾಗಿದೆ ಅಂತಂದ್ರೆ, ಇದು ಬ್ರಹ್ಮಸ್ವರೂಪ, ಬ್ರಹ್ಮವೇ ಜಗತ್ತಾಯ್ತು ಅನ್ನೋದಕ್ಕೆ ಇದಕ್ಕಿಂತಲೂ ಸಲಿಗೆ ತಗೊಂಡು ಹೇಳಬಹುದಾ ಅಂತ. ಅಂದ್ರೆ ಅದು ಡಿ ವಿ ಜಿ ವರ್ಷ ಆ ರೀತಿಯಾದಂತಹ ಎಷ್ಟನ್ನೂ ಅವರು ಭಾಷೆಯಲ್ಲಿ ಮಾಡ್ತಾರೆ, ಸೌಷ್ಠವವನ್ನು ತರ್ತಾರೆ. ಮತ್ತೆ ವ್ಯವಸ್ಥಿತವಾದ ಮನಸ್ಸು ಎಷ್ಟು ಅಂದ್ರೆ, ಈ ಅಧ್ಯಾಯದಲ್ಲಿ ಬರುವಂತಹ ಮುಖ್ಯಾಂಶಗಳು ಇಷ್ಟು 13 ಅಂದ್ರೆ 13, 10 ಅಂದ್ರೆ 10, ಆ ಪಾಯಿಂಟ್ ಬೈ ಪಾಯಿಂಟ್ ಕೊಡ್ತಾರೆ. ಮತ್ತೆ ಪ್ರತಿಯೊಂದು ಅಧ್ಯಾಯದಲ್ಲಿ ಪಾರಿಭಾಷಿಕ ಶಬ್ದಗಳ ಪ್ರಾಮುಖ್ಯ ಏನಿದೆ ಅದು ಎಂಥದ್ದು ಅಂತ ಕೊಡ್ತಾರೆ. ಹೀಗೆ ಒಬ್ಬ ಶಾಸ್ತ್ರಕಾರನಿಗೆ ಏನೆಲ್ಲ ಬೇಕು, ಮತ್ತೆ ಉದ್ದಕ್ಕೆ ಕಾದಂಬರಿ ತರ ಬರ್ಕೊಂಡು ಹೋಗೋದಿಲ್ಲ, ಸಬ್ ಹೆಡಿಂಗ್ಸ್ ಅಂತಾರಲ್ಲ ಆ ರೀತಿಯಾದದ್ದು ಉಪಶೀರ್ಷಿಕೆಗಳನ್ನ ಆಕರ್ಷಕವಾಗಿ ಸಾರವತ್ತಾಗಿ ಇಡೀ ಪ್ಯಾರಾಗ್ರಾಫ್ ಖಂಡಿಕೆ ಇರ್ತಲ್ಲ ಅದರ ಮಹತ್ವ ಇಂಥದ್ದು ಅದು ತೋರ್ಪಡಿಸುವಂಥದ್ದು ಮಾಡ್ತಾರೆ. ಒಂದೊಂದು ಅಧ್ಯಾಯಕ್ಕೂ ಬೇರೆ ಬೇರೆ ಹೆಸರನ್ನೇ ಕೊಟ್ಟಿದ್ದಾರೆ. ಈಗ ಕರ್ಮಯೋಗವನ್ನ ಸ್ವಧರ್ಮ ಯೋಗ ಅಂತ ಕರೀತಾರೆ. ಇನ್ನು ವಿಭೂತಿ ಯೋಗವನ್ನ, ವಿಭೂತಿಯಲ್ಲಿ ಯಾಕೆ ನಾಮಯೋಗ ಇಲ್ಲ, ಯಾಕೆ ಮುದ್ರಾ ಯೋಗ ಇಲ್ಲ ಅಂತ ಯಾರು ಆಕ್ಷೇಪ ಮಾಡಬಾರ್ದು. ವಿಭೂತಿ ಅಂದ್ರೆ ಭಗವಂತನ ವೈಭವ, ಅದಕ್ಕೆ ಈಶ್ವರ ವೈಭವ ಯೋಗ ಅಂತ ಹೀಗೆ ವಿವರಣಾತ್ಮಕವಾದ ಮತ್ತು ಅರ್ಥವತ್ತಾದ ಶೀರ್ಷಿಕೆಗಳು ಕೊಡ್ತಾರೆ. ಹೀಗೆ ಅವರ ಗದ್ಯ ಅಷ್ಟು ಸೊಗಸಾದದ್ದು. ಇನ್ನು ಪತ್ರಿಕಾ ಸಾಹಿತ್ಯ ಸಂಬಂಧಿಯಾಗಿ ಒಳ್ಳೆ ಪುಸ್ತಕ ಬರೆದಿದ್ದಾರೆ. ಇವತ್ತಿಗೂ ಕನ್ನಡ ಪತ್ರಿಕಾ ರಂಗದಲ್ಲಿ ಅದನ್ನು ಹೇಳಿದ ಮೇಲೆ ಮಿಕ್ಕ ಹೆಸರುಗಳನ್ನು ಹೇಳಬೇಕು, ಆ ರೀತಿಯಾಗಿದೆ. ಒಳ್ಳೊಳ್ಳೆ ಮುನ್ನುಡಿಗಳು ಬರೆದಿದ್ದಾರೆ. ಅದೇ ಒಂದು 3 ಸಂಪುಟ ಆಗುವಷ್ಟಿದೆ, 2 ಸಂಪುಟಷ್ಟು ಹೆಚ್ಚಾಗಿದೆ, ಇನ್ನೂ ಒಂದು ಸಂಪುಟ ಬರ್ಬೋದಷ್ಟಿದೆ. ಅತ್ಯುತ್ತಮ ಸಂಶೋಧನೆ ಮಾಡಿದ್ದಾರೆ. ಸಂಶೋಧಕ ಹೇಗಿರಬೇಕು ಅನ್ನೋದಕ್ಕೆ ಅಷ್ಟು ದಾಖಲೆಗಳು ನೋಡ್ತೀವಿ. ಅವರು ಹಸ್ತಪ್ರತಿಗಳನ್ನು ಎಷ್ಟು ನೋಡಿದ್ರು, ಮತ್ತೆ ಈಗ ಶಾಸ್ತ್ರಗಳನ್ನು ಎಷ್ಟು ನೋಡಿದ್ರು, ಆರ್ಕಿಯಾಲಜಿಕಲ್ ಸರ್ವೆ ರಿಪೋರ್ಟ್ಗಳು ಎಷ್ಟು ನೋಡಿದ್ರು, ಎಲ್ಲ ನಮಗೆ ಗೊತ್ತಾಗುತ್ತದೆ. ಅದನ್ನು ಕಂಡಾಗ ನಮಗೆ ಅವರು ಅತ್ಯುತ್ತಮ ಸಂಶೋಧಕರಾಗಿ ಸಾಹಿತ್ಯವನ್ನು ಹೇಗೆ ನಿರ್ಮಾಣ ಮಾಡಬಹುದು ಅಂತ ತೋರಿಸಿದ್ರು ಅಂತ ಗೊತ್ತಾಗುತ್ತದೆ. ಇನ್ನು ರಾಜ್ಯಶಾಸ್ತ್ರ ಅಂತೂ ಅತ್ಯುನ್ನತವಾದ ಒಂದು ಶಾಸ್ತ್ರ. ರಾಜ್ಯಾಂಗ ತತ್ವಗಳು, ಪೊಲಿಟಿಕಲ್ ಸೈನ್ಸ್ ಅನ್ನೋದೊಂದು ಪಾಶ್ಚಾತ್ಯ ಜಗತ್ತಿನದಾಗಿರುವುದು ನಮ್ಮಲ್ಲಿ ಯಾವ ರೀತಿ ಬೆಳೆದು ಬಂದಿತ್ತು, ಮತ್ತೆ ಅದನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು, ಈ ರೀತಿಯಾಗಿ ಮಾಡಿದ್ದಾರೆ. ಇನ್ನು ಸಾಹಿತ್ಯ ವಿಮರ್ಶೆ ಅಂತೀರಾ, ರಾಮಾಯಣದ ಅನುವಾದಗಳಿಗಾಗಿ ಅವರು ಬರೆದಂತಹ ಮುನ್ನುಡಿಗಳನ್ನು ನೋಡಿದ್ರೆ ಗೊತ್ತು. ಅದೇ ಒಂದು ಸಂಪುಟ ಆಗಿದೆ. ಅದರಲ್ಲಿ ರಂಗನಾಥ್ ಶರ್ಮರ ರಾಮಾಯಣ ಅನುವಾದಗಳಿಗೆ ಅಷ್ಟು ಸುಂದರವಾದ ಮುನ್ನುಡಿಗಳು ಬರೆದಿದ್ದಾರೆ. ಅದು ರಾಮಾಯಣದ ಒಂದು ವಿಮರ್ಶೆ, ರಸ ವಿಮರ್ಶೆ. ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಪಾತ್ರಗಳ ಬಗ್ಗೆ ಸುಮಾರು ಒಂದು 80 ಪುಟಗಳಷ್ಟು ದೀರ್ಘವಾದ ಒಂದು ಲೇಖನ ಬರೆದಿದ್ದಾರೆ. ಅಲ್ಲಿ ನಮ್ಗೆ ಗೊತ್ತಾಗುತ್ತದೆ ಮಹಾಭಾರತದ ಪಾತ್ರಗಳೇನು, ಅದರ ಆಂತರ್ಯ ಏನು ಎಲ್ಲ ತಿಳಿಯುತ್ತದೆ. ಇನ್ನು ಕಾಳಿದಾಸನ ಶಾಕುಂತಲದ ಬಗ್ಗೆ ಅವರು ಗೀತ ಶಾಕುಂತಲಕ್ಕೆ ಕೊಟ್ಟ ಮುನ್ನುಡಿಯೇ ಸಾಕು ಅದ್ಭುತವಾದದ್ದು. ಅಲ್ಲಿ ಒಳನೋಟಗಳು ಅಷ್ಟು ದೊಡ್ಡದು. ಕಣ್ವನನ್ನ ಚಿತ್ರಿಸುವ ರೀತಿ ನೋಡಿದರೆ ಒಬ್ಬ ಜೀವನ್ಮುಕ್ತನಾದ ಕರ್ಮಯೋಗಿಯ ರೀತಿ ಅಂತ ತೋರ್ಪಡಿಸ್ತಾರೆ. ಇನ್ನು ಪಾಶ್ಚಾತ್ಯ ಕವಿಗಳಿಗೆ ಮಧ್ಯಪ್ರಾಚ್ಯದವನಿಗೆ ಒಂದು ಸಾಂಕೇತಿಕವಾಗಿ ಉಮರ್ ಉಮರ್ನ ಹೊಸಗೆಗಳಿಗೆ ಅವರು ಬರೆದ 3 ಮುನ್ನುಡಿಗಳಲ್ಲಿ ತೌಲನಿಕ ಅಧ್ಯಯನ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಬ್ರೌನಿಂಗ್ ಇರಬಹುದು, ಮತ್ತೆ ಈಗ ಇವನು ಲುಕ್ರೀಷಿಯಸ್ ಮತ್ತು ಉಮರ್, ಈ ಮೂವರನ್ನ ಅವರು ತೌಲನಿಕವಾಗಿಟ್ಟು ನೋಡ್ತಾರೆ. ಲುಕ್ರೀಷಿಯಸ್ ತುಂಬಾ ಗೋಳಾಟದವನು, ಉಮರ ತುಂಬಾ ವೈಭವ, ತುಂಬಾ ಸುಖ ಅಂತಕ್ಕಂಥದ್ದವನು, ಬ್ರೌನಿಂಗ್ ಒಂದು ಮಧ್ಯಮದವನು. ಈ ಮೂವರಲ್ಲಿ ಪೂರಕವಾದ ಗುಣಗಳು ಎಷ್ಟಿವೆ ಅಂತ ತೋರ್ಪಡಿಸ್ತಾರೆ. ಅದಾದ ಮೇಲೆ ಶೇಕ್ಸ್ಪಿಯರ್ನ ಮ್ಯಾಕ್ಬೆತ್ಗೆ ಅವರು ಬರೆದ ಮುನ್ನುಡಿ ಪ್ರಾಯಶಃ ಎಸಿ ಬ್ರಾಡ್ಲೆ ಬರೆದಂತ ಶೇಕ್ಸ್ಪಿಯರ್ನ ನಾಟಕದ ವಿಮರ್ಶೆಗಳಿಗೆ ತೂಗುವಂತ ಗುಣವನ್ನು ಹೊಂದಿರುವಂತಹ ಬರವಣಿಗೆ ಅಂತ ಅನ್ಸುತ್ತೆ. ಈ ರೀತಿಯಾಗಿ ಡಿ ವಿ ಜಿಯವರ ಸಾಹಿತ್ಯ ಹಬ್ಬಿದೆ. ಇನ್ನು ಒಂದೆರಡು ಉದಾಹರಣೆಗಳನ್ನ ನೋಡಿ ನಾವು ಅವರ ಸಾಹಿತ್ಯದ ಭಾಷಾ ಸೌಂದರ್ಯ, ಅಲ್ಲಿರುವಂತ ಸ್ವಾರಸ್ಯ, ಲಾಲಿತ್ಯ, ಗಾಂಭೀರ್ಯ ಎಂಥದ್ದು ಅಂತ ಕಾಣಬಹುದು. ಆ ಹೂ ಹಣ್ಣುಗಳಂತೆವರೆಗೂ ಒಂದು ಪ್ಯಾರಾಗ್ರಾಫು, ಈ ಮನೆಗಳ ಉದಾಹರಣೆ ಕೊಟ್ಟಿದ್ದು ಇನ್ನೊಂದು ಪ್ಯಾರಾಗ್ರಾಫು, ತೀರ್ಮಾನ ಕೊಡೋದು ಮತ್ತೊಂದು ಪ್ಯಾರಾಗ್ರಾಫ್. ಯಾವುದು 3000ಗಿಂತ ಹೆಚ್ಚಿಲ್ಲ.
ಇಂಥ ಮಾತನ್ನು ವಸ್ತ್ರಾಭರಣಗಳ ವಿಷಯದಲ್ಲೂ ಹೇಳಬಹುದು. ಒಬ್ಬ ಕೇರಳ ಸುಂದರಿ ತನ್ನ ದೊಡ್ಡ ಕಪ್ಪು ತುರುಬಿನಲ್ಲಿ ಒಂದೇ ಒಂದು ದೊಡ್ಡ ಮಲ್ಲಿಗೆ ಹೂವನ್ನು ಮುಡಿದಿದ್ದಳು. ಹೂವಿನ ಬೊಂತೆಯನ್ನಲ್ಲ. ಕೂದಲಿನ ಕಪ್ಪು ಆವರಣದಿಂದ ಮಲ್ಲಿಗೆ ಹೂವಿನ ಧವಳತೆ ಎದ್ದು ಕಾಣುತ್ತಿತ್ತು. ಹಾಗೆ ಆ ತುರುಬಿನ ಸೊಂಪು ದ್ವಿಗುಣವಾಗಿ ಸೊಗೈಸುತ್ತಿತ್ತು. ಇದು ಒಂದು ದೃಷ್ಟಾಂತ ಕೊಡ್ತಾರೆ. ಆರ್ಕಾಟ್ ಶ್ರೀನಿವಾಸಾಚಾರ್ಯರು, ಆರ್ಕಾಟ್ ಶ್ರೀನಿವಾಸಾಚಾರ್ಯ ರಸ್ತೆ ಬೆಂಗಳೂರಲ್ಲಿ ಇದೆಯಲ್ಲ, ಸಂಗೀತ ಕೇಳುತ್ತಿದ್ದುದು ಹಾಗೆಯೇ. ತಾವು ಆರಿಸಿ ಕರೆದ ಸಂಗೀತ ವಿದ್ವಾಂಸರನ್ನು ಹಾಡಿಸುತ್ತಿದ್ದುದು 3 ಅಥವಾ 1 ಗಂಟೆ ಮಾತ್ರ. ಅಷ್ಟು ಹೊತ್ತಲ್ಲಿ ಅವರು ಬೇಡುತ್ತಿದ್ದುದು ಯಾವುದೋ ಒಂದು ರಾಗವನ್ನು ಅಥವಾ ಒಂದು ಕೃತಿಯನ್ನು. ಅವರಿಗೆ ಬೇಕಾಗಿದ್ದು ಬಹುವಲ್ಲ ಸ್ವಲ್ಪ, ಆದರೆ ಅದು ಮಧುಖಂಡವಾದ ಸ್ವಲ್ಪ, ಸಾರವತ್ತಾದ ಸ್ವಲ್ಪ. ಆ ಎಂಫಸಿಸ್, ಅವಧಾರಣೆ ನೋಡಿ ಹೇಗಿದೆ. ಒಂದು ಮಡಕೆಯ ಹಾಲಿನಲ್ಲಿ 6 ಭಾಗ ಅದರ ಕೆನೆ, 1 ಗಜ್ಜುಗದ ಕಾಯಷ್ಟು ಬೆಣ್ಣೆ, ಇಷ್ಟು ಮಾತ್ರವೇ ರಸಿಕರಿಗೆ ಬೇಕಾದದ್ದು, ಹಂಡೆಯಷ್ಟು ಹಾಲಲ್ಲ. ಇದು ನೋಡಿದಾಗ ಒಂದು ಭಾಷೆ ಹೇಗೆ ಹದಗೊಳ್ಳುತ್ತದೆ ಅನ್ನೋದಕ್ಕೆ ನಾವು ಕಾಣುವಂತ ನಿದರ್ಶನ ಅನ್ಸುತ್ತೆ. ಇನ್ನು ಅವರ ಗದ್ಯದ, ಶಾಸ್ತ್ರ ಗದ್ಯದ ಒಂದು ಉದಾಹರಣೆಯಾಗಿ ನಾವು ನೋಡಬಹುದು. ತತ್ವ ಎಂದರೆ ಏನು? ಬಹಳ ಮೂಲಭೂತವಾದ ಪ್ರಶ್ನೆ. ಅದು ಅದಾಗಿರುವುದು ತತ್ವ ಅಂತ ಬ್ರಾಕೆಟ್ ಅಲ್ಲಿ ಕೊಡ್ತಾರೆ. ನಮ್ಮ ದೃಷ್ಟಿಯಲ್ಲಿರುವ ಪದಾರ್ಥದಿಂದ ಅದರ ರೇಷ ಬಣ್ಣಗಳನ್ನು ಕಳೆದು ಗುಣ ಚೇಷ್ಟೆಗಳನ್ನು ಮರೆತು, ಚೇಷ್ಟೆ ಅಂದ್ರೆ ಮಿಸ್ಚಿಫ್ ಅಂತಲ್ಲ, ಚಟುವಟಿಕೆ ಅಂತ, ಅದು ತಾನೇ ತಾನೇ ಆಗಿ ತನ್ನಿಂದ ಬೇರೆ ಯಾವುದರ ಸಂಬಂಧವೂ ಇಲ್ಲದೆ ಹೇಗಿದೆಯೋ ಹಾಗೆ ನಿರುಪಾಧಿಕವಾಗಿ ಸ್ವಸ್ವಭಾವದಲ್ಲಿರುವ ಸ್ಥಿತಿಯೇ ತತ್ವ ತನ್ನತನ. 2 ಅಕ್ಷರದ ಪದಕ್ಕೆ ಇವರು 5 ಸಾಲುಗಳಲ್ಲಿ ವಿವರಣೆ ಕೊಡ್ತಾರೆ. ಒಳ್ಳೆಯದು ಎಂಬುದು ಕನ್ನಡದ ಮಾತು. ಅದರ ಬೇರು ಒಳ್ ಎಂದರೆ ಇರುವುದು. ಈ ಮಾತಿಗೆ ಒಡಹುಟ್ಟಿನಂತೆ ಇರುವ ಕನ್ನಡ ಮಾತು ಉಳ್ ಎಂಬುದು. ಎಂದರೂ ಇರುವುದು ಎಂದರ್ಥ. ಉಳ್ಳ, ಉಂಟು, ಈ ಮಾತುಗಳಲ್ಲಿ ಉಳ್ಳೆಂಬುದು ಕಾಣಬರುತ್ತದೆ. ಹೀಗೆ ಒಳ್ಳೆಯದು ಎಂದರೆ ಬಹುಕಾಲ ಇರುವುದು, ಕುಂದದೇ ಇರುವುದು ಎಂದರ್ಥ. ಯಾವುದು ಅಳಿಯದೆ ಉಳಿದುಕೊಂಡಿರುತ್ತದೆಯೋ ಅದೇ ಅದೇ ಒಳ್ಳೆಯದು. ಸತ್ ಅನ್ನುವುದಕ್ಕೆ ಇವರು ಕನ್ನಡದ ಶಬ್ದವಾಗಿ ಕೊಡ್ತಾರೆ. ಈ ರೀತಿಯಲ್ಲಿ ನಾವು ನೋಡ್ತೀವಿ. ಹಾಗಂತ ಅವರು ಪ್ರೌಢವಾಗಿ ಬರೆಯೋದಿಲ್ಲ ಅಂತ ಏನಿಲ್ಲ. ಬೇಕಾದಂತೆ ಅವರು ಪ್ರೌಢವಾಗಿ ಉಜ್ವಲವಾದ ರೀತಿಯಲ್ಲಿ ಬರೀತಾರೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತೀನಿ. ಕೊಟ್ಟ ಮೇಲೆ ನಾವು ನೇರವಾಗಿ ಪದ್ಯದ ಕೆಲವು ಮಾತುಗಳಿಗೆ ಹೋಗ್ಬೋದು. ವಿದ್ಯಾರಣ್ಯರ ಬಗ್ಗೆ ಅವರು ಬರೀತಾರೆ. ಪ್ರಕೃತ 600 ವರ್ಷಗಳ ಹಿಂದೆ ಯಾವ ಮಹಾನುಭಾವರ ಬ್ರಾಹ್ಮಣ್ಯವು ದೀನವೃತ್ತಿಯಾಗಿರದೆ ಧೀರವೃತ್ತಿಯಾಗಿ ವೇದ ಶಾಸ್ತ್ರಾಭ್ಯುದಯ ಹೇತುವಾಯಿತೋ, ಯಾರ ವೈರಾಗ್ಯವು ತಾಟಸ್ಥ್ಯದಲ್ಲಿ ಪರ್ಯವಸಾನವಾಗದೆ ಪೌರುಷ ಪ್ರಕಾಶದಲ್ಲಿ ಪ್ರತಿಫಲಿಸಿತೋ, ಯಾರ ವೇದಾಂತವು ಶುಷ್ಕಾಲಾಪವೆನಿಸದೆ ದೇಶೋನ್ನತಿ ಕಾರಕವಾಯಿತೋ, ಆ ವಿದ್ಯಾರಣ್ಯರ ಚರಿತ್ರೆಯು ಈ ವಿಷಮ ಕಾಲದಲ್ಲಿ ನಮಗೆ ಕಗ್ಗತ್ತಲೆಯಲ್ಲಿ ಕಾಣಬಂದ ಪಂಚನಂತೆಯೂ ಮರುಭೂಮಿಯಲ್ಲಿ ಸಿಕ್ಕಿದ ಸರೋವರದಂತೆಯೂ ಇದೆ. ಇದಿಷ್ಟು ಒಂದು ವಾಕ್ಯ. ಆ ಸರಸ್ಸಿನಲ್ಲಿ ನಮ್ಮ ಅಂತಃಕರಣವನ್ನು ತೊಳೆಯೋಣ, ಆ ದೀವಿಗೆ ಬೆಳಕಿನಲ್ಲಿ ನಮ್ಮ ಜೀವನ ಯಾತ್ರೆಯನ್ನು ನಡೆಸೋಣ ಅಂತ ಒಂದು ಮುನ್ನುಡಿಯಲ್ಲಿ ಅವರು ಬರೀತಕ್ಕಂಥದ್ದು ನೋಡಿ. ಸ್ವಾಮಿ ವಿವೇಕಾನಂದರ ಬಗ್ಗೆ. ಸ್ವಾಮಿ ವಿವೇಕಾನಂದರು ಸ್ವಾಭಾವಿಕವಾಗಿ ಅದ್ಭುತ ಪ್ರತಿಭಾ ಸಂಪನ್ನರು. ಅವರ ಬುದ್ಧಿ ವಿದ್ಯುತ್ ವೇಗದಿಂದ ಸಂಚಾರ ಮಾಡತಕ್ಕದ್ದು. ಅದು ಒಮ್ಮೆ ಲೀಲೆಯಿಂದ ಸಮುದ್ರದ ಸ್ಥಳಕ್ಕೆ ಹೋಗುವುದು, ಇನ್ನೊಮ್ಮೆ ಪಕ್ಷಿಯಂತೆ ಗಿರಿಶಿಖರಕ್ಕೆ ಹಾರುವುದು, ಮತ್ತೊಮ್ಮೆ ಹುಲ್ಲುಗಾವಲಿನ ಮೇಲೆ ಮಂದ ಮಾರುತದಂತೆ ಸುಳಿದಾಡುವುದು. ಒಂದು ತೀಕ್ಷ್ಣತೆ, ಒಂದು ಲಘುತೆ, ಒಂದು ಆವೇಶ, ಒಂದು ವಿಲಾಸ, ಇವು ಆ ಬುದ್ಧಿಯ ಗುಣಗಳು. ಅವರು ಸಂಸ್ಕೃತದಲ್ಲಿ ವ್ಯಾಕರಣ ತತ್ವಶಾಸ್ತ್ರಗಳನ್ನು ಸಂಘವಾಗಿ ಅಭ್ಯಾಸ ಮಾಡಿದ್ದರು. ಹಾಗೆ ಇಂಗ್ಲಿಷ್ನಲ್ಲಿ ಕಾವ್ಯೇತಿಹಾಸಗಳನ್ನು, ವಿಜ್ಞಾನಶಾಸ್ತ್ರ ತತ್ವ ಸಮೀಕ್ಷೆಗಳನ್ನು ವಿಸ್ತಾರವಾಗಿ ಪರಾಮರ್ಶಿಸಿ ಸ್ವಾಧೀನ ಮಾಡಿಕೊಂಡಿದ್ದರು. ಈ ಉಭಯ ವಿದ್ಯಾಪ್ರಾವೀಣ್ಯಕ್ಕೆ ಅನುರೂಪವಾದ ವಾಗ್ಧೋರಣೆ, ತದನುಗುಣವಾದ ಉತ್ತಾರ ಧ್ವನಿ, ಉನ್ನತವಾದ ವರ್ಚಸ್ವಿಯಾದ ಗಂಭೀರಾಕಾರ, ಸಕಲ ಜನ ಮನೋಗ್ರಾಹಿಯಾದ ಹಾಸ್ಯ ವಿನೋದ ರಸಿಕತೆ, ಹೃದಯ ನಿದ್ರಾವಕವಾದ ಗಾನ ಮಾಧುರ್ಯ, ಇವೆಲ್ಲವೂ ಅವರಲ್ಲಿ ಸಮ್ಮಿಳಿತವಾಗಿದ್ದವು. ಇಂಥ ಭಾಷೆ ನೋಡಿದಾಗ ಇದು ಎಷ್ಟು ಗಟ್ಟಿಯಾದ, ಎಷ್ಟು ಅಂದವಾದ, ಎಷ್ಟು ಸಮರ್ಥವಾದ ಭಾಷೆ ಅಂತ ನಮಗೆ ಗೊತ್ತಾಗುತ್ತದೆ. ಇನ್ನು ನಾನು ಅವರ ಪದ್ಯದ 1-2 ಮಾತುಗಳನ್ನ ನಿವೇರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಅವರು ಸರಳವಾಗಿ ಬರಿತಾ ಇದ್ರು, ಪ್ರೌಢವಾಗಿಯೂ ಬರಿತಾ ಇದ್ರು. ಅವರ ವಸಂತ ಕುಸುಮಾಂಜಲಿಯಲ್ಲಿ ಸರಳರಿಗೆ ಅಂತ ಒಂದು ಸಮರ್ಪಣ ರೀತಿಯ ಪದ್ಯ ಬರೀತಾರೆ. ಅಲ್ಲಿ ಅವರು ಹೂವನ್ನ ಮತ್ತೆ ಹೂವಿನ ಅಲ್ಪಾಯುವನ್ನ ಅವರು ಕೇಳ್ತಾರೆ. ಅಯ್ಯೋ, ಹೂ ಬೇಗ ಬಾಡ್ಹೋಗುತ್ತೆ, ಮತ್ತೆ ಕಾಣದಂತೆ ಹಾಳಾಗೋಗ್ಬಿಡುತ್ತದೆ, ಏನ್ ಮಾಡೋದು? ಎಷ್ಟೋ ಹೂಗಳ ಹೆಸರು ನಮಗೆ ಗೊತ್ತಿರಲ್ಲ ಅಂತ. ಆ ಕವಿತೆಯ ಕೊನೆ ಚರಣ ಈ ರೀತಿ ಇದೆ. ಬಿರಿದಳಿದ ಹೂವೇಕೆ ಕಿಲಿ ಬಾಳದೇಕೆ
ಮರವೇ ಗಾಬುತಿಯಪ್ಪ ಕಿರುಗವಿತೆ ಏಕೆ, ಯಾತಕ್ಕೊಂದು ಹೂವು ಅದು ಅಲ್ಪಾಯು, ನನ್ನಂತವರ ಕವಿತೆ ಯಾಕೆ ಅದು ಯಾರು ನೋಡೋಲ್ಲ ಅಂತ ಪ್ರಶ್ನೆಗಳು ಕೇಳ್ಕೊಂಡು ಎಡೆಯುಂಟು ಸೃಷ್ಟಿತಾಯಿ ಉದ್ಯಾನದೊಳಗೆ ಬಡಹೂ ಬಡಹಾಡು ಬಡಬಾಳುಗಳಿಗೆ, ಹೂವಿಂದ ಹಾಡು ಹಾಡಿಂದ ಬಾಳಿಗೆ ಬರ್ತಾರೆ. ಅಂದ್ರೆ ನಾವು ನಮ್ಮ ಬಾಳಿನ ಬಗ್ಗೆ ಉಪೇಕ್ಷೆ ಮಾಡಬೇಕಾಗಿಲ್ಲ. ಗೌರವಿಸು ಜೀವನವ, ಗೌರವಿಸು ಚೇತನವ ಅಂತಿದೆಯಲ್ಲ, ಅದನ್ನು ಇಲ್ಲಿ ತರ್ತಾರೆ ಹೀಗೆ. ಆಮೇಲೆ ಜಗದೀಶ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದು ಸಾನೆಟ್ ತರಹದ ಸೀಸ ಪದ್ಯ ಬರೆದಿದ್ದಾರೆ ನೋಡಿ. ಮಿಕ್ಕವರೆಲ್ಲ ಕವಿಗಳು ಬೇರೆಯವರು ಇವ್ರನ್ನ ಇಟ್ಕೊಂಡು ಹೆಚ್ಚು ಕೊಂಡಾಡಿದರೆ, ಇವರು ವಿಜ್ಞಾನಿಗಳು ತಂತ್ರಜ್ಞಾನಿಗಳ ಬಗ್ಗೆ ಎಲ್ಲ ಬರೆದಿದ್ದಾರೆ. ಜಗದೀಶ್ ಚಂದ್ರ ಬೋಸರ ಬಗ್ಗೆ ಬರೆದಿದ್ದಾರೆ, ವಿಶ್ವೇಶ್ವರಯ್ಯನವ್ರ ಬಗ್ಗೆ ಬರೆದಿದ್ದಾರೆ, ಹೀಗೆಲ್ಲ ಮಾಡಿದ್ದಾರೆ. ನಮ್ಮ ದೇಶ ಹೆಮ್ಮೆ ಪಡ್ತಕ್ಕಂಥ, ಜಗತ್ತೇ ಹೆಮ್ಮೆ ಪಡ್ತಕ್ಕಂಥ ವಿಜ್ಞಾನಿ ದಾರ್ಶನಿಕ ಜಗದೀಶ್ ಚಂದ್ರ ಬೋಸ್. ಶ್ರೀ ಭಾರತೀತಾಯ ವಿಜ್ಞಾನದೈಸಿರಿಯ ಲೋಕದೊಳ್ ವಿಸ್ತರಿತ ಕುವರ ನೆನೆಸಿ, ಕಪಿಲ ಕಾಣಾದಾದಿ ಸದಸದ್ವಿಚಾರಕರ ಕುಲದ ಕೀರ್ತಿಗೆ ರನ್ನ ಗಲಶನೆನಿಸಿ, ನರನಮೂಲೆ ತರುಗಳು ಸುಖ ದುಃಖಗಳನ್ನರಿವ ಪರಿಯ ತೋರುವ ಯಂತ್ರ ಚಯವ ರಚಿಸಿ, ಅಣು ರೇಣು ತೃಣಗಳನ್ನು ಒಳಗಮನ ಚೈತನ್ಯ ಮರ್ಮಮಂ ಲೋಚನಕ್ಕೆ ವಿಷಯವೆನಿಸಿ, ಭೌತ ತಾತ್ವಿಕ ಶಾಸ್ತ್ರ ಸಾಮ್ರಾಜನೆನಿಸಿ, ವಿಶ್ವ ಸೃಷ್ಟಿಯ ಚತುರತೆಯ ವಿಶದಗೊಳಿಸಿ, ಕಣ್ಗೆ ಕಾಣದ ತತ್ವವಂ ಶ್ರಮಿಸುತ್ತರಸಿ, ಬೆರವೆನಿ ಜಗದೀಶ ನಾಟ್ಯ ಕುಲ ಕೋಶಂ ಅಂತ. ಇಲ್ಲಿ ನೋಡಿ, ಅವರು ಸಾಮ್ರಾಜ ಅಂತ ಸರಿಯಾದ ವ್ಯಾಕರಣದ ರೂಪ ಬಳಸಿದ್ದಾರೆ. ನಾನು 99.999 ಅಷ್ಟು ಜನ ಸಾಮ್ರಾಟ್ ಸಾಮ್ರಾಟ್ ಅಂತ ಬರೆಯೋದು ನೋಡಿದ್ದೀನಿ. ಮಹಾ ಸಾಹಿತಿಗಳು ಅನ್ಸ್ಕೊಂಡವರು ಟೋಟಲ್ ಸಾಮ್ರಾಟ್ ಅಂತಲೇ ಬೋರ್ಡು ಇರೋದು ನೋಡಿದ್ದೀನಿ. ಸಮ್ರಾಟ್ ಅಂತ ಇರೋದು ಅಂದ್ರೆ ಡಿ.ವಿ.ಜಿ ಅವರು ಪದಶುದ್ಧಿಗೂ ಗಮನ ಇಡ್ತಾರೆ. ಅವ್ರ ಮಕ್ಕಳಿಗೆ ಬರೆದಂತ ಒಂದು ಬೆಕ್ಕೋಜಿ ಇಂದ್ರವಜ್ರ ಅಂತ ಪುಸ್ತಕಗಳು, ಅದು ರೀಪ್ರಿಂಟಿಗೆ ಬಂದಾಗ ಅವ್ರಿಗೆ 70-80 ವರ್ಷ ಆಗಿತ್ತು. ಆಗ ಒಬ್ಬನೊಬ್ಬ ಹೆಂಗಸು ಅಂತ ಅನ್ನೋದು ವಾಕ್ಯ ಇತ್ತು. ಒಬ್ಬನೊಬ್ಬಳು ಹೆಂಗಸು ಆಗ್ಬೇಕು, ಒಬ್ಬನೊಬ್ಬ ಹೆಂಗಸು ಆಗ್ಬೇಕು, ಅಥವಾ ಒಬ್ಬನೊಬ್ಬಳು ಹೆಂಗುಸು ಆಗ್ಬೇಕು. ಯಾಕಂದ್ರೆ ಹೆಂಗಸು ಶಬ್ದ ಮೂಲ ಬಂದಿರೋದು ಪೆಣ್ಗೂಸು, ಪೆಣ್ಗೂಸು, ಪೆಂಗುಸು, ಹೆಂಗುಸು, ಹೆಂಗಸು. ಇದು ಅದರ ಡೆವಲಪ್ಮೆಂಟ್. ಈಗ ಹೆಂಗುಸು ಬರೆಯೋದು ಸರಿನಾ, ಹೆಂಗಸು ಬರೆಯೋದು ಸರಿನಾ? ಎಲ್ ನರಸಿಂಹಾಚಾರ್ಯ ಒಂದು ಪತ್ರ ಬರೆದ್ರು, ತಿರು ಶ್ರೀಕಂಠರು ಒಂದು ಪತ್ರ ಬರೆದ್ರು, ಕೆ ಕೃಷ್ಣಮೂರ್ತಿಗಳು ಒಂದು ಪತ್ರ ಬರೆದ್ರು. ಯಾರು ಉತ್ತರ ಕೊಡ್ಲಿಲ್ಲ ಬಂತೆ. ಅವರ ಶಿಷ್ಯ ಡಿ.ಆರ್. ವೆಂಕಟರಮಣನ್ ನನಗೆ ಹೇಳಿದ್ದು ಒಂದು 10 ದಿವಸ ಆಯ್ತು. ಇವರಿಗೆಲ್ಲ ಇದು ಅಲ್ಪ ತುಂಬಿಸಿದ್ಯಪ್ಪ, ದೊಡ್ಡ ಸಂಶೋಧಕರು, ನಾವೇ ನಮ್ಮ ಕೆಲಸ ನೋಡ್ಬೇಕು, ಮಕ್ಕಳಿಗೆ ತಪ್ಪು ಹೇಳಬಾರ್ದಲ್ವಾ, ಕೂತ್ಕೋ ನಿಘಂಟು ಕೂತ್ಕೋ ಅಂತ ಹೇಳ್ಬಿಟ್ಟು ಒಂದು 2 ಗಂಟೆ ಅದರ ಆಲೋಚನೆ ಮಾಡ್ಬಿಟ್ಟು ಕೊನೆಗೆ ಹೆಂಗುಸು ಅಂತ ಬರ್ದು ಇಟ್ಕೊಂಡಂತೆ. ಅಂದ್ರೆ ಅವರ ಪ್ರಾಮಾಣಿಕವಾದ ಕಳಕಳಿಯೂ ಈ ತರ ಇತ್ತು. ಅವ್ರು ಹೇಗೂ ಬಳಸಬಹುದು ಅನ್ನೋದ್ರ ಜೊತೆಗೆ ಇಷ್ಟು ಜಿದ್ದಿತ್ತು ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತದೆ. ನಿವೇದನದ ಒಂದು ಅವರು ನೇಮ್ ಶ್ರೀಕಂಠೇನವರು ರೂಪಿಸಿಕೊಂಡಂತ ಒಂದು ಹೊಸ ಛಂದಸ್ಸು ಇದು, ಖಂಡ ಭೋಗ ಷಟ್ಪದಿ ಅಂತ. ಅಲ್ಲಿ ಕಲೆಯ ಬಗ್ಗೆ ಹೇಳ್ತಾರೆ. ಇದನ್ನು ಕುರಿತು ಕುವೆಂಪು, ಬಿಸಿ ಎಲ್ಲ ತುಂಬಾ ಮೆಚ್ಚಿಕೊಂಡಿದ್ದಾರೆ. ಕುವೆಂಪು ಅಂತೂ ತನಗೆ ಕಾವ್ಯದ ಸಾಹಿತ್ಯದ ಬಗ್ಗೆ ಆಲೋಚನೆ ಮಾಡಿದಾಗಲೆಲ್ಲ ಇದು ಅತ್ಯುತ್ತಮವಾದ ಮಾದರಿ ಅಂತ ಅನ್ಸುತ್ತೆ, ಅದನ್ನು ವಿವರಿಸೋದಕ್ಕೆ. ಮನೆಗೆ ತೋರ್ಪ ಸೊಬಗನೆಲ್ಲ ತನಗೆ ತುಷ್ಟಿಯಪ್ಪ ತೆರದಿ, ಜನಕ ನುಡಿಯ ಲಲಿತ ಸುಖವಿ ತಿಲಕನಾಥನು, ಅನುವಿನಿಂದ ಬರೆವ ಕಲೆಯ ಕಲಿತನಾಥನು. ಎಷ್ಟು ಲಲಿತವಾಗಿದೆ ನೋಡಿ. ಮನಕ್ಕೆ ತೋರ್ಪ ಸೊಬಗನೆಲ್ಲ, ತನ್ನ ಮನಸ್ಸಿಗೆ ತೋರಿದ ಸೊಬಗು ನಮಗೂ ಕಾಣಿಸುತ್ತೆ ಬೇಕಾದಷ್ಟು ಸೊಗಸು. ತನಗೆ ತುಷ್ಟಿಯಪ್ಪ ತೆರದಿ, ಇನ್ನೊಬ್ಬರಿಗೆ ಮೆಚ್ಚೋಕಲ್ಲ, ತಮಗೇ ಮೆಚ್ಚುಗೆ ಆಗಬೇಕು. ನುಡಿದೊಡೆ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿರಬೇಕು. ಹಾಗೆ ನಮ್ಮ ಅಂತರಂಗಕ್ಕೆ ತೃಪ್ತಿ ಆಗುವ ಮಟ್ಟಕ್ಕೆ. ಯಾಕೆಂದ್ರೆ ನನ್ನ ಗೆಳೆಯರು ಮಹಾ ಚಿತ್ರಕಾರ ಬಿ.ಕೆ.ಎಸ್. ವರ್ಮಾ ಅವರು ಅದ್ಭುತವಾಗಿ ಚಿತ್ರಗಳು ಬರೀತಾ ಇದ್ರು. ಒಂದೊಂದು ಮುತ್ತಿನ ಮಡಿ ಬರೆಯೋದಕ್ಕೆ ಹೈಲೈಟ್ ಮಾಡಿ ಶಿಲೆ ಕೊಟ್ಟು ಎಲ್ಲ ಮಾಡೋದಕ್ಕೆ ಎಷ್ಟೋ ಗಂಟೆಗಳು ವೆಚ್ಚ ಮಾಡ್ತಾ ಇದ್ರು. ನಾನು ಕೇಳ್ತಾ ಇದ್ದೀನಿ, ನಿಮ್ಗೆ ಅದಕ್ಕೆ ಕೊಡೋ ಸಂಭಾವನೆ ಅಲ್ಪ. ಅವ್ರು ನೋಡೋರ್ಗು ಇಷ್ಟೆಲ್ಲ ಗೊತ್ತಾಗಲ್ಲ, ಕೊಳ್ಳೋರ್ಗು ನೀವು ಹಿಂಗ್ ಮಾಡ್ಬಿಡಿ, ನಾನು ಹೇಳ್ಕೊಡ್ತೀನಿ, ಬೇಕಿದ್ರೆ ಸ್ವಲ್ಪದಲ್ಲಿ ಸೂಕ್ಷ್ಮದಲ್ಲಿ ಮೋಕ್ಷ ಅಂತ ಒಂದು ಗಾಳಿ ಇದೆಯಲ್ಲ, ಹಾಗೆ ಮಾಡ್ಬಿಡ್ಬೋದು. ನೀವು ಯಾಕೆ ಶ್ರಮ ತಗೋತೀರಾ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ನನಗೆ ಪೂರ್ಣವಾಗಿದೆ ಅನ್ಸುತ್ತೆ ಅಂತೆಲ್ಲ ನಾನು ಹೇಳಿದ್ರೆ ನನಗೆ ಕಾಣಿಸುತ್ತೆ ಅದು ಅಪೂರ್ಣ ಅಂತಂದ್ರು. ಅದು ನಿಜವಾದ ಕಲಾವಿದ ತನಗೆ ಅದು ಕೊರತೆ ಇದೆ, ತನಗೆ ತೃಪ್ತಿ ಆಗುವವರೆಗೂ ತೀರ್ತಾ ಇರಬೇಕು ಅಂತ. ಹೀಗೆ ಈ ರೀತಿಯಾದದ್ದು ತನಗೆ ತುಷ್ಟಿಯಪ್ಪ ತೆರದಿ, ಜನಕ್ಕೆ ನುಡಿಯ ನರಿತ, ಜನಕ್ಕೆ ಹೇಳುವ ಕಲೆ ಗೊತ್ತಿರಬೇಕು. ಅರಿತ ಸುಖವಿ ತಿಲಕನಾಥನು, ಪರಮಾತ್ಮ ಈ ಜಗತ್ಕಾಗಿ ನಿರ್ಮಾಣ ಮಾಡಿದ್ದು. ಹಾಗೆಯೇ ಅನುವಿನಿಂದ ಅಡಕವಾಗಿ ಅಚ್ಚುಕಟ್ಟಾಗಿ ಬರವ ಕಲೆಯ ಕಲಿತನಾಥನು, ಹಾಗೆ ಕಲಿತಿದ್ದಾನೆ ಪರಮಾತ್ಮ ಅಂತಾರೆ. ಇನ್ನ ಒಂದು ಕಂದ ಪದ್ಯ ಜೋಗದ ಜಲಪಾತದ ಬಗ್ಗೆ. ದುರ್ಜಟಿ ಕಿರೀಟದಿಂದ ಸ್ಫುರ್ಚ ಗಂಗಾವರೋಹ ಮಾದಕ್ರಮಮು ಗರ್ಜಿತದಿಂ ಗಹನತೆಯಂ ದುರ್ಜಸ್ವತಿ ತೋರುತಿ ಶರಾವತಿ ಇಳಿವಳ್ಳದು.
ಈ ಪ್ರಾಸ ನೋಡಿ ಹೇಗಿದೆ, ಧೂರ್ಜಟಿ ಅಂತ ಪ್ರಾಸ ತಗೊಂಡಿದ್ದಾರೆ, ರಜ ಅಪ್ರಾಸ. ಸ್ಫೂರ್ಜದ್ ಗಂಗಾ, ಸ್ಫೂರ್ಜತ್ ಅನ್ನೋ ಪದ ಸಂಸ್ಕೃತದ ಮೂಲದಿಂದ ಬಂದದ್ದು, ಸ್ಫೂರ್ಜದ್ ಗಂಗಾ ಅಂತ ಆ ಪದವನ್ನು ನಾವು ಬಳಸ್ತಾರೆ. ಗರ್ಜಿತ ಗಹನತೆಯಿಂ ಧೂರ್ಜಸ್ವತಿ, ಓಜಸ್ವತಿ ಅಂದ್ರೆ ತುಂಬಾ ಓಜೋಗುಣಯುಕ್ತವಾದ ಆ ಶರಾವತಿ ನದಿ ಬರ್ತಾ ಇದ್ದಾಳೆ ಅಂತ. ಮತ್ತೆ ಅವ್ರು ಹೇಳ್ತಾರೆ, ಅತಿ ಗಾಂಭೀರ್ಯದಿ ಸಾರ್ವುದೇಂ ಗುಳನಿ ನೌಧತ್ಯದಿಂ ಪಾರ್ವುದೇಂ ಲತೆಯಂತಾಡಿ ವಿಲಾಸದಿಂ ಸವೆವುದೇಂ ಶೈಲಾಗ್ರದಿಂ ಬಿಳ್ವುದೇಂ ಕ್ಷಿತಿಯಂ ತೇಳುತೆ ನಾಟ್ಯದಿಂ ನಲಿವುದೇಂ ಪಾತಾಳಂ ಸೇರ್ವವೋಲ್ ಕತಿಗುಂಡೋಡುವುದೇಂ ಶರಾವತೀದೇಂ ನಿನ್ನ ಅಯಮಂ ಪಲ್ಲರಾರ್. ಇದು ನೋಡಿದ್ರೆ ರನ್ನ ಬಂದು ಅವತರಿಸಿದ್ದಾನೆ ಅಂತ ಅನ್ಸುತ್ತೆ. ಆ ರೀತಿಯಾದಂತಹ ಒಂದು ಬರವಣಿಗೆ ನಾವು ನೋಡ್ತೀವಿ. ಶಿವನ ಸಮುದ್ರದ ಬಗ್ಗೆನೂ ಹಾಗೆ ಬರೀತಾರೆ. ಕುಲಪರ್ವತ ಹೃದಯಾಂಶಮು ಇಳೆಯ ಕದಲಿಕೆಯ ಬುದ್ಬುದೋತಲೇಕಮು ಮೇಲ್ ಒಲವಿನ ಕುಲಕಮು ಎನ್ನಿಪಗೊಲು ಬೆರಗಾಗಿಸುವುದಿತ್ತ ಚಂದ್ರದ್ರೋಣಂ. ಕುದುರೆಮುಖದ ಚಂದ್ರದ್ರೋಣ ಪರ್ವತವನ್ನು ಕುರಿತು ಅವರು ಹೇಳ್ತಾರೆ, ಕುಲಪರ್ವತ ಹೃದಯಾಂಶವು, ಸಪ್ತ ಕುಲಪರ್ವತಗಳ ಹೃದಯದ ಒಂದು ಅಂಶ ಈ ಬೆಟ್ಟವಾಯಿತು. ಇಳೆಯ ಕದಲಿಕೆಯ ಬುದ್ಬುದೋದ್ರೇಕಮು, ಈ ಭೂಮಿ ಕುದಿದಾಗ ಬಂತ ಒಂದು ಕುದಿಯೋ ಅಂತ, ಕುದ್ದಾಗ ಒಂದು ಗುಳ್ಳೆ ತರ ಇಳುತ್ತಲ್ಲ, ಭೂಮಿ ಕುದ್ದು ಬಿಟ್ರೆ ಆ ಕುದ್ದಿದ ಒಂದು ಕುದಿಯೇ ಒಂದು ಗುಳ್ಳೆಯ ಒಂದು ಬೆಟ್ಟ ಅದು ಇದಾಯ್ತು. ಅದು ಬಾಬಾ ಬುಡನ್ಗಿರಿಯ ಸುರಾಗಿರ್ತಕ್ಕಂಥ ನುಣುಪಾದ ಮೇಲ್ಮೆಯ ಕುದುರೆಮುಖದ ಬೆಟ್ಟಗಳನ್ನು ನೋಡಿದಾಗ ನಮ್ಗೆ ಹೀಗನ್ಸುತ್ತೆ. ಆ ರೀತಿಯಾದ ಕಲ್ಪನೆ ಬರುತ್ತೆ. ಒಲವಿನ ಕುಲಕಮು, ಒಲವಿನ ರೋಮಾಂಚನವು, ಭೂಮಿಯ ಒಲವಿನ ರೋಮಾಂಚನ ಈ ಪರ್ವತವಾಯಿತು ಎನ್ನುವವರು ಬೆರಗಾಗಿಸುವುದಿತ್ತ ಚಂದ್ರದ್ರೋಣಂ ಅಂತ. ಇದರ ಅದು ಸಸಂದೇಹ, ಉತ್ಪ್ರೇಕ್ಷ ಎಲ್ಲ ಅಲಂಕಾರಗಳಿಂದ ಕೂಡಿರತಕ್ಕಂಥದ್ದು. ಕೋಮಟೇಶ್ವರನ ಬಗ್ಗೆ ಬರೀತಾರೆ, ಜಗದೊಳ್ ಜೀವಿಸಬೇಕು ಮೆಂಬುದುಚಿತಂ, ಜೀವಿಪ್ಪ ಸಂಭ್ರಮದೊಳ್ ಸ್ವಗಮಂ ಸಾಧಿಸಬೇಕುದೆಂಬುದುಚಿತಂ, ತದ್ ಸಾಧನಾ ಯೋಗದೊಳ್ ಬಗೆಯಂ ಗೆಲ್ಲಲೆ ವೇಳ್ಕುಮೆಂಬುದುಚಿತಂ, ನ್ಯಾಯಗಳಿಂತಿದ್ದೊಡಂ ಬಗೆಯಲ್ ವಾಂಚೆಯ ಗೆಲ್ಲುವುದೇ ಸುಖಮಲ ಶ್ರೀ ಗೋಮಠಾಧೀಶ್ವರ. ತುಂಬಾ ಸೊಗಸಾದದ್ದು. 3 ಸಾಲಿನಲ್ಲಿ ಒಂದು ಸಿದ್ಧಾಂತವನ್ನು ಹೇಳ್ತಾ 4ನೇ ಸಾಲ ಅದಕ್ಕೆ ಬೇರೆ ಹೇಳ್ತಾರೆ. ಜಗದೋಳ್ ಜೀವಿಸಬೇಕು ಮೆಂಬುದುಚಿತಂ, ಜಗತ್ತಲ್ಲಿ ಚೆನ್ನಾಗಿ ಬಾಳಬೇಕು ಅಂತ ಸರಿ. ಜೀವಿಪ್ಪ ಸಂಭ್ರಮದೊಳ್ ಸ್ವಗಮಂ ಸಾಧಿಸಬೇಕು ಎಂಬುದುಚಿತಂ, ಬದುಕುವ ಸಂಭ್ರಮದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ಅದು ಸರಿ. ತತ್ ಸಾಧನೋದ್ಯೋಗದಳು, ಹೀಗೆ ಚೆನ್ನಾಗಿ ಬದುಕಬೇಕು ಅಂದಾಗ ಬಗೆಯಂ ಗೆಲ್ಲದೆ ಬೆಳಕೋದೆಂಬುದು ಇಷ್ಟ, ವೈರಿಗಳನ್ನು ಮರ್ತಿಸ್ಬೇಕು, ಗೆಲ್ಲಬೇಕು ಅನ್ನೋದು ಸರಿ. ನ್ಯಾಯಗಳಿಂದ ಇವೆಲ್ಲ ಸರಿಯಾದದ್ದು. ಬಾಳ್ಬೇಕು, ಚೆನ್ನಾಗಿ ಬಾಳ್ಬೇಕು, ನಮ್ಮ ಎದುರಾಳಿಗಳನ್ನು ಮೆಟ್ಟಿ ಬಾಳಬೇಕು. ಆದ್ರೆ ಬಗೆಯಲ್ಲಿ ವಾಂಚೆ ಗೆಲ್ಲುವುದೇ ಸುಖಮಲ ಶ್ರೀ ಗೋಮಠಾಧೀಶ್ವರ. ಆದ್ರೆ ನಿಜವಾಗಿ ನೋಡಿದ್ರೆ ನಮ್ಮ ಆಸೆಗಳನ್ನ ಗೆಲ್ಲುವುದೇ ನಿಜವಾದ ಗೆಲ್ಮೆ ಅಲ್ವಾ ಅಂತ. ಈ ವ್ಯತಿರೇಕ ಆಗಿರಲ್ಲ, ಟ್ವಿಸ್ಟ್ ತುಂಬಾ ವಿಶೇಷವಾದದ್ದು. ಆಮೇಲೆ ಅವರು ರಾಮಾಯಣದ ಬಗ್ಗೆ ಬರೀತಾರೆ. ಕ್ಷಮಿಸನ್ನ ಕವಿ ಪಿತಾಮಹ ವಿಮರ್ಶಿಕನ್ ಆನರ್ತು ನಿನ್ನ ಕೃತಿ ಚಾತುರ್ಯಂ, ಅಮೃತಾಂನವನುಂಟಣುಗಂ ಪ್ರಮುದಿತ ನಹನಂತೆ ಕರ ಪುನರ್ಲೇಹನದಿ. ಕವಿವರ್ಯ, ಆದಿಕವಿ, ಕವಿ ಪಿತಾಮಹ, ನಿನ್ನ ಕೃತಿಯನ್ನು ವಿಮರ್ಶೆ ಮಾಡುವ ಅಹಂಕಾರ ನನ್ನದಲ್ಲ ಅಂತ ಅವ್ರ ನಮ್ರತೆ ನೋಡಿ. ರಾಮಾಯಣವನ್ನ ವಿಮರ್ಶೆ ಮಾಡೋದಕ್ಕೆ ನಾವು ಯಾರು? ನಾನು ಓದಿದ ಸಂತೋಷವನ್ನು ಮೆಲುಕಾಗ್ತಾ ಇದ್ದೀನಿ ಅಷ್ಟೇ. ಇಟ್ ಈಸ್ ರೀಕ್ಯಾಪ್ಚುಲೇಟಿಂಗ್ ಅಂಡ್ ರೂಮಿನೇಟಿಂಗ್ ಅಷ್ಟೇ. ಅಮೃತಾನ್ನವನುಂಡ ಅನುಗಂ, ಅಮೃತಾಂಗ ಪ್ರೀತಿಪಾತ್ರ ಅಂತ ಹುಡುಗ ಅಮೃತ ತುಂಬಾ ರುಚಿಯಾದ ಊಟ ಮಾಡಿದ್ರು ಕೂಡ ಪ್ರಮುದಿತ ನರನಲ್ಲುತ್ತೆ ಕರ ಪುನರ್ ಲೇಹನದಿಂದ. ರುಚಿಯಾದ ಊಟ ಮಾಡಿದ್ಮೇಲೆ ಕೈ ನೆಕ್ಸ್ತೀವಿ, ಎಷ್ಟು ತೃಪ್ತಿ ಆಗುವಂತೆ ಕಂಠದವರೆಗೂ ನಾವು ತಿಂದಿದ್ರು ಕೈ ನೆಕ್ಕದೆ ಇದ್ರೆ ಊಟ. ಅದಕ್ಕೆ ನೆಕ್ಕೋದಿಕ್ ಸಂಕೋಚ ಪಟ್ಕೊಂಡವ್ರು ರಸಿಕರಲ್ಲ. ಅಂದ್ರೆ ಅದನ್ನ DVG ಹೋಲಿಕೆಯಾಗಿ ಕೊಡ್ತಾರೆ. ರಾಮಾಯಣದ ವಾಲ್ಮೀಕಿಗಳ ರಸಭೋಜನದ ಮೃಷ್ಟಾನ್ನ ಹಿಂಗೆ ಸೇರಿಸಿ ಕಲಸಿ ಊಟ ಮಾಡೋದು, ಬೆರಳು ತುದಿನ ಹಿಂಗೆ ಆಡಿಸ್ತಕ್ಕಂಥದ್ದು, ಚೆನ್ನಾಗಿ ಮೃಷ್ಟ ಉಜ್ಜಿ ಮಾಡೋದು, ಮಿಷ್ಟ ಸಿಹಿಯಾದದ್ದು ಚೆನ್ನಾಗಿ ತಿಂತಕ್ಕಂಥದ್ದು. ಹಾಗಾಗಿ ಇದು ಮೃಷ್ಟಾನ್ನವೂ ಹೌದು, ಮಿಷ್ಟಾನ್ನವೂ ಹೌದು. ಆ ರೀತಿಯಾದ ಊಟ ಮಾಡಿದ ಮೇಲೂ ಕೈ ನೆಕ್ತೀವಿ, ನಾವು ಬೆರಳು ನೆಕ್ತೀವಿ. ಬೇರೆಯವ್ರಿಗೆ ಏನು ಅಸಹ್ಯ ಆದ್ರೂ ಪರವಾಗಿಲ್ಲ, ಯಾವ ವಿದೇಶ ಏನು ಅನ್ಸಿದ್ರೆ ಏನು, ನಮ್ಮ ಹೊಟ್ಟೆ ನಮಗೆ ಮುಖ್ಯ. ಊಟ ತನ್ನಿಚ್ಛೆ, ನೋಟ ಪರಇಚ್ಛೆ. ಇಂದ್ರ ರಾಮನ ಹತ್ರ ಬಂದು ಕನ್ಫೆಸ್ ಮಾಡ್ಕೋತಾನೆ, ತನ್ನ ಚಾಪಲ್ಯ ಕೆಟ್ಟದಾಯಿತು, ಹಲ್ಲಿಯ ಬದಿಗೆ ಅಂತ. ಶಚಿಯ ಶುಚಿ ಒಲಮೆಲೆಗೆ ರುಚಿತೋರದ ಬೋಲಾಯಿತು, ಸುಲಭ ಲಭ್ಯತೆ ಕುತುಕ ಲವಣವಿರದೆ. ಶಚಿ ಇಂದ್ರಾಣಿ ದೇವರಾಜ್ಞಿ,
ಅವಳಲ್ಲಿ ರುಚಿ ಕಾಣಿಸ್ತಾ ಆಯ್ತು. ಯಾಕೆ ಸುಲಭವಾಗಿ ಸಿಗ್ತಾ ಇದ್ದಿದ್ದರಿಂದ ಅವಳಲ್ಲಿ ಉಪ್ಪು ಖಾರ ಕಡಿಮೆ ಅನ್ನಿಸ್ತು ಅಂತ. ಕುತುಕ ಲವಣವದಿರದೆ, ಕ್ಯೂರಿಯಾಸಿಟಿ ಅನ್ನುವಂತ ಸಾಲ್ಟ್ ಅಂಡ್ ಪೆಪ್ಪರ್ ಇರುವೆ ಅಂತ. ಅಪ್ಸರೆಯರು ಉಪಚಾರ ತೊತ್ತಿ ನೋಡಲಿ ಉಳಿಗವಾಯಿತು, ಭುಕ್ತ ಭೋಗದಿ ನವ್ಯ ರಸತೆ ಇರದೆ. ಇನ್ನು ಅಪ್ಸರೆಯರ ಉಪಚಾರ ಇಲ್ಲ, ತಾಸಿಯರ ಉಪಚಾರ ಅಂತ ಅನಿಸ್ಬಿಡ್ತು. ನಮ್ಮ ಮನೆಯಲ್ಲಿ ಅಡಿಗೆನವ್ರು ಏನ್ ಮಾಡ್ಕೊಟ್ರು, ಕೆಲಸದವ್ರು ಏನ್ ಮಾಡ್ಕೊಟ್ರು, ನಾವು ಸಂಬಳ ಕೊಟ್ಟು ಇಟ್ಕೊಂಡಿದೀವಿ, ಅವ್ರು ಮಾಡಿಕೊಟ್ಟು ಚಾಕರಿ ಆಗುತ್ತೆ, ಪ್ರೀತಿ ಆಗೋದು. ಇಫ್ ಎನಿಥಿಂಗ್ ಇಸ್ ಪೇಡ್ ದೆನ್ ದೇರ್ ಇಸ್ ನೋ ಚಾರ್ಮ್. ದಟ್ಸ್ ವೈ ವಿ ಹ್ಯಾವ್ ಟು ಸ್ಟೀವ್ ಇಟ್ ಅಂತ. ಕತ್ತರಣಿಗೆ ರುಚಿ ಹೆಚ್ಚು ಅಂತಾರಲ್ಲ ಹಾಗೆ. ಭುಕ್ತ ಭೋಗದಿ ನವ್ಯ ರಸತೆ ಅಂತ ಅದನ್ನೇ ತಿಂದಂಗಾಯ್ತು. ಮತ್ತಿನ್ನೇನು? ಅಪಹೃತಾನ್ನಾಕಾಂಕ್ಷೆ ಭುಕ್ತ ಭೋಜನ ವಂಚೆ ಮುಷಿತ ರಮಣೀ ತರ್ಷ್ಯ ಸೆಳೆಯಿತೆಂದು. 3 ಫ್ಲೇವರ್ಸ್: ಅಪಹೃತಾನ್ನಾಕಾಂಕ್ಷೆ, ಕದ್ದ ಅನ್ನದ ಆಸೆ; ಗುಪ್ತ ಭೋಜನ ವಂಚೆ, ಗುಪ್ತಾಗಿ ಸವಿಯಾದದ್ದನ್ನ ತಿನ್ಬೇಕು, ಯಾರಿಗೂ ಸಿಗದಂಗೆ ತಿನ್ಬೇಕು. ತುಂಬಾ ಜನ ತಂದೆ ತಾಯಿ ಯಾರಿಗೂ ಇಟ್ಟಿಲ್ಲದೆ ಇರೋ ಹೆಸರು ನಮ್ಮ ಮಕ್ಕಳಿಗೆ ಇಡಬೇಕು ಅಂತ. ಕೊನೆಗೆ ಚಪ್ಪಲಿ, ಬೂಟ್ಸು, ಕೊರಕೆ, ಮೊರ ಈ ಹೆಸರೇ ಬೈಯುತ್ತದೆ, ಯಾರಿಗೂ ಇಟ್ಟಿಲ್ಲ. ಯಾರಿಗೂ ಆಗಿರ್ಬಾರ್ದು, ಯಾರಿಗೂ ಆಗಿರ್ಬಾರ್ದು. ಕೊನೆಗೆ ಏನಿರುತ್ತೆ ಅಂದ್ರೆ ಅದು ನನಗೆ ಎಕ್ಸ್ಕ್ಲೂಸಿವಿಟಿ ಇದೆಯಲ್ಲ, ಪ್ರೈವಸಿ ಇದೆಯಲ್ಲ, ಅದನ್ನ ಇವರು ಹೇಳ್ತಾರೆ. ನಾವೆಲ್ಲರಿಗೂ ಇರುವ ಭಾವವೇ ಇದು. ಮುಷಿತ ರಮಣೀ ತರ್ಷ್ಯೆ, ಕದ್ದ ಸುಂದರಿಯ ಆಸೆ ಸೆಳೆಯಿತನ್ನ ಚೌರ್ಯ ಶೃಂಗಾರ ಅನಲ ಜ್ವಾಲೆಯಿಂದೆನ್ನ ದೈವತ್ವ ಪೂಜ್ಯತ್ವ ಬೂದಿಯಾಯಿತು. ಈಗ ನಾನು ಬೂದಿ ಆಗುವುದು ಪೂಜ್ಯತ್ವ. ಪೇಳಲೆ ನೇಯುವುದು ನಿರ್ಮಿಶ್ರ ಸತ್ವಮೂರ್ತಿ. ಡಿವಿಜಿಯವರ ಈ ವಿಶೇಷಣಗಳು ಫ್ರೇಸಿಯಾಲಜಿ ಇದೆಯಲ್ಲ, ನಮ್ಮಲ್ಲಿ ಅದನ್ನು ಮಾಡಿದವರು ಕುವೆಂಪು ಅವರು, ಡಿವಿಜಿಯವರು, ಆಮೇಲಿಂದ ಗೋವಿಂದ ಪೈಗಳು, ಶಾಸ್ತ್ರದಲ್ಲಿ ಸೇರಿಲ್ಲ ಕೃಷ್ಣ ಭಟ್ರು. ಇವರು 4 ಜನ ಈ ಫ್ರೇಸಸ್ ಕೊಟ್ಟಿದ್ದಾರೆ. ಮತ್ತೆ 5ನೇ ಪೂತಿ ನಾವು ಇದ್ದಾರೆ, ಅಫ್ಕೋರ್ಸ್ ಪೂತಿ ನರಸಿಂಹಾಚಾರ್ಯ ಇದ್ದಾರೆ. 5 ಜನ ಕೊಟ್ಟಿದ್ದಾರೆ ನನಗೆ ಗೊತ್ತಿರುವಂತೆ. ಅಷ್ಟು ಅಸಾಮಾನ್ಯವಾದ ಫ್ರೇಸಸ್ ಕೊಟ್ಟಿದ್ದಾರೆ. ಒಬ್ಬೊಬ್ರು ಈ 5 ಜನ ಕವಿಗಳ ಫ್ರೇಸಸ್ ಓದ್ಕೊಂಡ್ರೆ ಕನ್ನಡ ಭಾಷೆ ಶ್ರೀಮಂತವಾಗುತ್ತೆ. ನಾವು ಯಾರಿಗೂ ಸಂಕೋಚ ಪಡಬೇಕಾಗಿಲ್ಲ. ಪೇಳಲಿನ್ನೇನಿಹುದು ನಿರ್ಮಿಶ್ರ ಸತ್ವಮೂರ್ತಿಯ ಅಂಡರ್ಲೈನ್ಡ್ ಎಂಬಾಡಿಮೆಂಟ್ ಆಫ್ ಸತ್ವ ಅಂತ. ನಿರ್ಮಿಶ್ರ ಸತ್ವಮೂರ್ತಿ. ಪಾಪ ಪಶ್ಚಾತ್ತಾಪ ಬಾಷ್ಪ ಮಾರ್ಜಿತರು ನಾವು. ಪಾಪದ ಬಳಿಕ ಉಂಟಾದ ತಾಪದ ಕಣ್ಣೀರಿನ ತೊಳೆಯುವಿಕೆಯಿಂದ ನಾವು ನಿರ್ಮಲರಾಗಿದ್ದೀವೋ ಏನೋ. ನಿನ್ನಂದದರ ಪುಣ್ಯ ಭಿಕ್ಷೆಯಿಂದನಿಗೆ ಮುಕ್ತಿ, ಹರಸಿಂಹ ಕರುಣೆಯಂ ರಘುವೀರ ದುರಿತ ದೂರ ಅಂತಾರೆ. ರಾಮ ಅವ್ರ ಬಗ್ಗೆ ಎಲ್ಲರೂ ಪ್ರಶ್ನೆ ಕೇಳ್ತಾ ಬಂದಾಗ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೀಗೆ ಹೇಳ್ತಾನೆ: ಈ ನಂಬಿಕೆയും വാഴ്ത്തി ನಾನು ಎಸಗಿದನೆಲ್ಲ ಲೌಕಿಕದ ಕಜ್ಜಗಳಂ ಜ್ಞಾನದ ಶಿಖರನೆನ್నం ಶಿಖರದೇನೆನ್నం ಮಾನುಷ್ಯತೆ ಜಾರಿಸಿದ್ದೊಡೆ ಅದನ್ನು ಎಣಿಸದಿರೆ. ನನ್ನನ್ನ ಮನುಷ್ಯನಾಗಿ ನಾನು ಹುಟ್ಟಿದ್ದೆ, ನಾನು ಯಾವುದೋ ಒಂದು ಒಳ್ಳೆ ನಂಬಿಕೆಯಿಂದ ಕೆಲಸ ಮಾಡಿದೆ. ನನ್ನನ್ನ ಎತ್ತರದಿಂದ ಏನಾದ್ರೂ ಜಾರಿಸಿದ್ರೆ ಈ ಮನುಷ್ಯ ಶರೀರ, ಈ ಮನುಷ್ಯ ಅವತಾರ ನೀನು ಕ್ಷಮಿಸು ಅಂತ ಕೇಳ್ತಾನೆ. ಕೃಷ್ಣ ಪರೀಕ್ಷಣದಲ್ಲಿ ಒಂದು ಪದ್ಯ ಇದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ, ಇದಕ್ಕೆ ಸಮಾನವಾದ ಕಾವ್ಯವನ್ನ, ಈ ಭಾವ ಈ ರೀತಿ ವ್ಯಕ್ತವಾದದನ್ನು ನಾನು ಎಲ್ಲಿಯೂ ನೋಡಿಲ್ಲ. ನನ್ನ ವ್ಯಾಸಂಗದ ಮಿತಿಯೊಳಗೆ ನಾನು ಹೇಳ್ತಿದ್ದೀನಿ. ನಾರದ ಕೃಷ್ಣರ ಸಂವಾದದಲ್ಲಿ ಗೋಪಿಕೆ ಹೇಳುವುದು: ಪೇಳಲ್ ತುಟಿ ನಾಂಚುವ ಕಥೆ, ಕೇಳಲ್ ಕಿವಿ ನಾಂಚಿಯೂ ಚಪಲಿಸುವ ಕಥೆ, ತಾಂ ಬಾಳಿನ ಬೇರ್ಗಳ ಪಿಡಿದು ಏಳಾಡುತ್ತೀಯ ಸೂಕ್ಷ್ಮ ಕೀಟ ಚೇಷ್ಟೆಯ ಕಥನು. ಪೇಳಲ್ ತುಟಿ ನಾಂಚುವ ಕಥೆ, ಹೇಳಬೇಕು ಅಂದ್ರೆ ತುಟಿಗಳು ನಾಚಿಕೊಳ್ತಕ್ಕಂಥ ಕಥೆ ಅಂತ. ಎಲ್ಲರ ಅಂತರಂಗದಲ್ಲೂ ಕೆಲವು ಗುಟ್ಟುಗಳಿರುತ್ತೆ, ಕೆಲವು ಸಂಕಟ ಇರುತ್ತೆ, ಕೆಲವು ನೋವುಗಳಿರುತ್ತೆ, ಕೆಲವು ಅವಮಾನಗಳಿರುತ್ತೆ. ಅದನ್ನ ಹೇಳ್ಕೊಳಕ್ ಇಷ್ಟ ಇರಲ್ಲ, ಅದು ಜಗತ್ತಿಗೆ ಕೇಳೋಕ್ ತುಂಬಾ ಆಸೆ ಇರುತ್ತೆ. ಕೇಳಲು ತುಟಿ ನಾಂಚಿ ನಮ್ ಶಿಷ್ಟಾಚಾರ, ಕೇಳಬಾರ್ದು, ನಿಮ್ಮ ಖಾಸಗಿ ಆದದ್ದು ಆದ್ರೂ ಬಂದ್ಬಿಡತ್ತೆ. ಹಾಗೆ ಕೇಳಲ್ ಕಿವಿ ನಾಂಚಿಯೂ ಚಪಲಿಸುವ ಕಥೆ. ಈ 2 ಸಾಲಿಗೆ ಯಾವ ಬೆಲೆ ಕೊಡಕ್ಕಾಗುತ್ತೆ? ಭೋಜರಾಜ ಅಕ್ಷರ ಕೋಟಿ ಕೊಡ್ತಾ ಇದ್ದ. ಬಾಳಿನ ಬೇರ್ಗಳ ಪಿಡಿದು ಏಳಾಡುತ್ತೆ, ಬಾಳಿನ ಬೇರ್ಗಳನ್ನೇ ಹೇಳ್ತೀವಿ, ಬಿಸ ಅಲ್ಲಾಡಿಸ್ತಾ ಇರ್ತಕ್ಕಂಥ ಸೂಕ್ಷ್ಮ ಕೀಟ ಚೇಷ್ಟೆ. ಆ ಗಿಡದ ಬೇರನ್ನ ಹಿಡಿದು ಅಲ್ಲಾಡಿಸೋದು ಆನೆ ಅಲ್ಲ, ಮನುಷ್ಯ ಅಲ್ಲ, ಗೂಳಿ ಅಲ್ಲ, ಒಂದು ಕ್ರಿಮಿ ಹೋಗ್ಬಿಟ್ಟು ಆ ಬೇರನ್ನ ಹಿಡಿದು ಕೊರಿಯುತ್ತೆ. ಅದು ನಮ್ಮ ಒಳಗಡೆ ಆಗ್ತಕ್ಕಂಥ ತಳಮಳ ಅಂತ. ಡಿವಿಜಿಯವರ ದೊಡ್ಡತನ ಇರೋದು ಈ ಮಾನುಷದ ಅಂತರಂಗದ ಈ ನೋವುಗಳನ್ನ ನೀವು ದೊಡ್ಡ ವ್ರಣ ಮಾಡಿಕೊಳ್ಳಬೇಡಿ, ಅದನ್ನ ತುಂಬಾ ದೊಡ್ಡದಾಗಿ ಟ್ರಾಜಿಕ್ ಹೀರೋ ಮಟ್ಟಕ್ಕೆ ನೋಡ್ಬೇಡಿ. ಎಲ್ಲರಿಗೂ ಇದೇ ಸಮಸ್ಯೆ, ನಿನ್ನ ರಗಳೆಗಾಲಿಗ ಬಿಡುವು ಮಂಕುತಿಮ್ಮ ಅಂತಾರೆ. ಒಂದು 2 ಉದಾಹರಣೆಯಿಂದ, ಒಂದು ಹಾಡಿಗೆ, ಇನ್ನೊಂದು ಪದ್ಯಗಳು ತುಂಬಾ ಚೆನ್ನಾಗಿವೆ. ಭಾರತ ದೇಶದ ಬಗ್ಗೆ ಅವ್ರು ಹೇಳ್ತಾರೆ. ಸ್ವಾತಂತ್ರ್ಯ ಅಂದ್ರೆ ಏನು?
ಸ್ವಾತಂತ್ರ್ಯಂ ಜನತಾತ್ಮ ಶಿಕ್ಷೆ ಗಣಧರ್ಮಾವೇಕ್ಷೆ ರಾಷ್ಟ್ರ ಪ್ರಜಾ ನೀತಿ ಪ್ರೀತಿ ಪರೀಕ್ಷೆ ಜೀವ ಮುಕುಲೋನ್ಮೀರಾರ್ಥ ಸಂವೀಕ್ಷೆ ತಾನೈತಂದಂಬಿಕೆ ಆಧಿಕತೆಯೊಳು ನಾಹಮಂ ತಂದಿರಲ್ ಪ್ರಾತರ್ಗೀತದಿ ನಿಂದು ಸಂತವಿಡು ನೀಂ ಪ್ರಕ್ಷುಬ್ಧ ಭೂಲೋಕಮಂ. ಭಾರತ ಮಾತೆ ಹೇಳ್ತಾರೆ ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯಂ ಜನತಾತ್ಮ ಶಿಕ್ಷೆ. ಇದು ಒಳ್ಳೆ ನೇಮಿಚಂದ್ರ ಬರೆದನೋ ಷಡಕ್ಷರಿ ಬರೆದನೋ ಅನ್ನುವಂತೆ ಕಾಣಿಸುತ್ತೆ. ಜನತೆಯ ಅಂತರಂಗದ ಶಿಕ್ಷಣ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಹುಚ್ಚಾಪಟ್ಟೆ ಆಡೋದಲ್ಲ, ಒಂದು ಒಳಗಿನ ನಮ್ಮದೇ ಆದ ಡಿಸಿಪ್ಲಿನ್. ಗಣಧರ್ಮಾವೇಕ್ಷೆ. ಗಣಧರ್ಮ ಅಂತಾರೆ ಡೆಮಾಕ್ರೆಟಿಕ್ ಸೆಟಪ್ ಯಾವ್ದಿದೆಯಲ್ಲ ಅದರ ಧರ್ಮ ಏನಿದೆ ಅದನ್ನ ಸರಿಯಾಗಿ ಕಾಪಾಡ್ಕೊಂಡು ಬರೋದು. ರಾಷ್ಟ್ರ ಪ್ರಜಾ ನೀತಿ ಪ್ರೀತಿ ಪರೀಕ್ಷೆ. ಏನ್ ಬೆಲೆ ಕೊಡೋಣ? ರಾಷ್ಟ್ರ ಪ್ರಜೆಗಳ ನೀತಿ ಪ್ರೀತಿ. ಪ್ರೀತಿ ಅಂದ್ರೆ ನಮ್ಗೆ ಇಷ್ಟ ಬಂದಿದ್ದು, ನೀತಿ ಅಂದ್ರೆ ಬೇರೆಯವ್ರು ಹೀಗಿರ್ಬೇಕು ಅಂತ ಹೇಳೋದು. ಹೀಗಾಗಿ ನಮ್ಮ ಆಸೆ ಮುಂದು ಹೊರಗಿನ ನಿಯಂತ್ರಣ ಮುಂದು ಇದರ ಪರೀಕ್ಷೆ ಆಗ್ತಾ ಇರುತ್ತೆ ಅಂತ. ನೀತಿ ಪ್ರೀತಿ ಪರೀಕ್ಷೆ. ಜೀವ ಮುಕುಲೋನ್ಮೀಲಾರ್ಥ ಸಂವೀಕ್ಷೆ. ಜೀವ ಅನ್ನುವ ಮೊಗ್ಗು ಕ್ರಮವಾಗಿ ಅರಳೋದಿಕ್ಕೆ ಬೇಕಾದ ಸೂರ್ಯ ಕಾಂತಿಯ ನೋಟ ಅದು. ಮುಕುಲೋನ್ಮೀಲಾರ್ಥ ಸಂವೀಕ್ಷೆ ತಾನೈತಂದಂಬಿಕೆ. ಅದು ಬಂದಿದೆ ತಾಯಿ ನಿನ್ನ ನಾದಿಕತೆಯೊಳು ನುತ್ನಾಹಂ ಅಂತಂದಿರ. ಈ ಹೊಸ ಕಥೆ ಭಾರತಕ್ಕೆ ಆರಂಭವಾಗುತ್ತೆ. ಈ ಹೊಸ ಹಗಲು ಆಗಿದೆ. ಅಲ್ಲಿ ಪ್ರಾತರ್ಗೀತದಲ್ಲಿಂದು ಸಂತವಿಡು ನೀವು ಪ್ರಕ್ಷುಬ್ಧ ಭೂಲೋಕಮ. ಈ ಪ್ರಕ್ಷುಬ್ಧವಾದ ಭೂಲೋಕವನ್ನ ಈ ಸುಪ್ರಭಾತ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ ನಾನು ನಡೆಸ್ಕೊಡ್ಬೇಕಮ್ಮ ಅಂತ. ಅಂತಃಪುರ ಗೀತದ ಆ ಮದನಿಕೆಯನ್ನು ನಾವು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕೇಶವೇಶನ ರಾಣಿಯರ್ ಶುಕವಾಣಿಯರ್ ಫಣಿವೇಣಿಯರ್ ಹಾಸಸಂಜ್ಞೆಯ ನೀರಯ್ಯರ್ ಸುಶರೀರಯ್ಯರ್ ಸ್ಮರವೀರಯ್ಯರ್ ಲಾಸಗಾಯನ ವಾದನಗಳ ಜಾಣಿಯರ್ ಧ್ರುವ ಬಾಣಿಯರ್ ರಾಸಲೀಲೆಯೊಳು ಆಡುವರ್ ಸಲೆ ಪಾಡುವರ್ ಕುಣಿದಾಡುವರ್. ಕೇಳ್ತಾ ಇದ್ದಂತೆ ಕುಣಿದಾಡಬೇಕು ಅನ್ಸುತ್ತೆ. ಇದು ಅಂತಃಪುರ ಗೀತದ ಲಾಲಿತ್ಯ. ಅಲ್ಲಿ ನೋಡಿ ಅವರು ಮಿಶ್ರಚಾಪು ತಾಳದಲ್ಲಿ ಒಂದು ರೀತಿಗೌಳ ರಾಗದಲ್ಲಿ ಬರೆದಂತ ಒಂದು ರಚನೆ ನೋಡಿದ್ರೆ ಗೊತ್ತಾಗುತ್ತೆ. ನಂದಕುಮಾರ್ ಅಂತವ್ರು ಹಾಡಬೇಕು ಅಂತ, ನನ್ನಂತವ್ರಿಗೆ ಆಗುವಂಥದ್ದಲ್ಲ. ಆವರಾಗವ ಪಾಡುವೆ ಓಚೆಲುವೆ ಎನ್ಮಲವೆ ಬಾಳ್ಗೆಲವೆ ನೀನಾವ ರಾಗವ ಪಾಡುವೆ ಅಂತ. ಆವರಾಗವ ಪಾಡುವೆ ಓಚೆಲುವೆ ಎನ್ನುಲವೆ ಆವರಾಗವ ಪಾಡುವೆ. ಆವರಾಗವ ಪಾಡಿ ಆವ ಮಾಡವ ಮಾಡಿ ಆವ ಜೀವವ ಕಾಡಿ ನೀ ನಿಂತು ನಲಿವೆ ಅಂತ ಗಾನ ಜೀವನ ಅಂತಲೂ ಒಂದು ಮದನಿಕೆಯನ್ನು ಕುರಿತು ಹೇಳ್ತಾರೆ. ಕಲಹಂಸಿ ಲಲಿತ ಸ್ವರೆ ಕಲಹಂಸಿ ಲಲಿತ ಸ್ವರೆ ಮನೋಹರೆ. ಆ ವರ್ಣ ಪದಗರ್ಭ ಯಾವ ತರ ಮಾಡ್ತಾ ಇರ್ತಾರೆ ನೋಡಿದ್ರೆ ಗೊತ್ತಾಗುತ್ತದೆ, ಅಷ್ಟು ಅಡಕ ಮಾಡ್ತಾರೆ. ಕಲಹಂಸಿ ಲಲಿತ ಸ್ವರೆ ಮನೋಹರೆ ವಿಲಸಿತ ವಿವರಾಧರೆ. ಆ ಶಿಲ್ಪ ಬಾಯಿ ಬಿಟ್ಟುಕೊಂಡಿರುವಂತೆ. ಬೇಲೂರಿನ ದೇವಾಲಯದಲ್ಲಿ ನೀವು ಪ್ರದಕ್ಷಿಣೆ ಮಾಡ್ಕೊಂಡು ಈ ಕಡೆ ಬರುವಾಗ ಆ ಎಡಗಡೆಗೆ ಕಾಣಿಸ್ತಕ್ಕಂಥ ಮೂರ್ತಿಗಳಲ್ಲಿ ಒಂದು ಕೈನಲ್ಲಿ ತಾಳ ಹಿಡ್ಕೊಂಡಿರುವಂಥದ್ದು, ಒಂದು ಕೈ ತುಂಡಾದಂತೆ ಇದೆ, ಅಲ್ಲಿ ಬಾಯಿ ಸ್ವಲ್ಪ ತೆರೆದಿದೆ. ಅದಕ್ಕೆ ಅವರು ಹೇಳ್ತಾರೆ, ಮನಸ್ಸಿನ ಗುಹೆಯಲ್ಲಿ ಮಲಗಿರ್ಪ ದನಿಗಳ ಮನಲಾಗಿ ಹರಿಸಿ ಜಾಲಿಸುವೆ ನಮ್ಮ ಹಸುಗಳ ಅಂತ. ನಮ್ಮ ಅಂತರಂಗದ ಧ್ವನಿಗಳನ್ನ ನಿನ್ನ ಗಾನದಿಂದ ಎಬ್ಬಿಸಿಬಿಟ್ಟು ಅವನ್ನ ಹೊನಲಾಗಿ ಹರಿಸಿಬಿಡ್ತಾ ಇದೆಯಾ ಅಂತ. ಒಳ್ಳೆ ಸಂಗೀತ ಕೇಳಿದ್ರೆ ಇದೇ ಆಗೋದು. ನಮ್ಮ ಅಂತರಂಗಕ್ಕೆ ಯಾರೋ ಕೈ ಹಾಕಿ ಅಲ್ಲಿ ನೋವು ಎಲ್ಲವನ್ನು ಹೊರಗೆ ತೆಗೆದು ಹಂಗೆ ಹರಿಸಿಬಿಡ್ತಾ ಇದ್ದಾರಾ ಅಂತ ಅನಿಸುತ್ತೆ. ಇಟ್ಸ್ ಎ ಗ್ರೇಟ್ ಕೆಥಾರ್ಸಿಸ್ ಅಂತ. ಈ ರೀತಿಯಾದಂಥ ಇಷ್ಟು ಗೀತೆಗಳನ್ನು ಬರೀತಾರೆ. ಅಲ್ಲಿ ಭಸ್ಮಮೋಹಿನಿ ಅಂತ ಬರ್ತದೆ. ಅದು ಪ್ರದಕ್ಷಿಣೆ ಮಾಡ್ಕೊಂಡು ಇತ್ತ ಕಡೆ ಬಂದಾಗ ನಾವು ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಇರತಕ್ಕಂಥದ್ದು ತುಂಬಾ ಸುಂದರವಾದ ಮೂರ್ತಿ ಭಸ್ಮಮೋಹಿನಿ. ಅದರ ರಚನೆ ನೋಡಿ, ಅದು ಬಿಗಿ ಎಷ್ಟು ಚೆನ್ನಾಗಿದೆ, ಆ ಲಯಗತಿ ಎಷ್ಟು ಸೊಗಸಾಗಿದೆ ಅಂತ. ವೀರ ನಿನಗೆ ನೋಡು ನೀನು ವಿಚಾರ, ಶೂರ ನೀನು ಅರಸಲು ಶೂರ, ಹೋರಾಟವೇ ನಿನಗೆ ವಿಹಾರ, ನೀರೆರಡೆ ನೀನೇನ ಸಾಧಿಸುವೆ ಸಾರು, ಶೂರರೆಡೆ ಸಾರೆಲ್ಲ ದೂರಕ್ಕೆ ವೀರ ನಿನಗೆ ನೋಡು ನೀನು ವಿಚಾರ. ಈ ಪ್ರಾಸ ಅನುಪ್ರಾಸಗಳನ್ನ ಅಷ್ಟು ತಂದು ಆ ಬಿಗಿ ಮಾಡ್ತಾರಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸೊಗಸು ಅಂತ. ಇನ್ನು ಅನುವಾದ ಅಷ್ಟು ಸರಳ, ಅಷ್ಟು ತಿಳಿ. ಒಂದು ಉಮರನ ಹೊಸಗೆ ಪದ್ಯ ನೋಡಿ, ನಾನು ಸಂಘ ಯಾವುದು ತಗೊಳ್ಳಲ್ಲ, ನಿಮಗೆಲ್ಲ ಗೊತ್ತಿದೆ ಅಂತ. ದೇವನ ಚಪಲತೆ ಗುಲಾಮ ನೀನೊಳ್ಪೆಲ್ಲಿ, ನನ್ನ ಮನ ಒಪ್ಪುಗವಿ ನಿನ್ನ ಬೆಳಕೆಲ್ಲಿ, ನೇಮದಲ್ಲಿ ನಮ್ಮಡೆಯೇ ನೀನ್ ಸಗ್ಗವಿಯುವುದೇನೆ, ಒತ್ತಗನ ಮಾತಾಯಿತು ನಿನ್ನ ದಯೆಯಲ್ಲಿ. ಡಿ.ವಿ.ಜಿ. ಸಾಮಾನ್ಯ ಛಂದಸ್ಸು ಅಂದ್ರೆ ಆದಿಪ್ರಾಸ ಎಲ್ಲ ಕಠೋರವಾಗಿ ಬಳಸ್ತಾ ಇರುತ್ತೆ, ಇಲ್ಲಿ ಆದಿಪ್ರಾಸವೂ ಇಲ್ಲ.
ಉಮರ್ ಕೇಳ್ತಾ ಇದ್ದಾನೆ, ದೇವನ ಚಪಲತೆ ಗುಲಾಮ, ನಾನು ಚಾಪಲ್ಯದ ಗುಲಾಮ ದೇವ, ನಾನು ನಿನ್ನ ಒಳ್ಳೆಯಲ್ಲಿ ನಿನ್ನ ಒಳ್ಳೆತನ ಇಲ್ಲಿ, ನನ್ನ ಮನ ಒಬ್ಬುಗವಿ, ನಾನು ಕೆಟ್ಟವನಪ್ಪ, ನನ್ನ ಮುಂಕ, ನನ್ನ ಆ ಹೃದಯ ಕಗ್ಗತ್ತಲು, ನಿನ್ನ ಬೆಳಕಿಲ್ಲಿ ನೇಮದಲ್ಲಿ ನಾವು ನಡಿಗೆ ನೀನ್ ಸಗ್ಗವಿಯುವುದೇ, ನಾನು ಸರಿಯಾಗಿದ್ರೆ ಮಾತ್ರ ನೀನ್ ಮೋಕ್ಷ ಕೊಡ್ತೀಯ ಅಂದ್ರೆ ವರ್ತಕನ ಮಾತಾಯ್ತು, ಬಿಸ್ನೆಸ್ ಆಯ್ತಿದ್ದು, ನಿನ್ನ ದಯೆಯಲ್ಲಿ ಅಂತ ಹೀಗೆ ಸವಾಲ್ ಹಾಕ್ತಾನೆ. ಈ ರೀತಿಯಾದ ಭಾವಗಳನ್ನು ಅವ್ರು ಬರೆದಿದ್ದಾರೆ. ಸಂದೇಹ ಅಂತ ಒಂದು ಕವಿತೆ ಬರೆದಿದ್ದಾರೆ. ದೇವರೆಂಬುದು ಇದೆಯಾ ಇಲ್ವಾ ಈ ರೀತಿಯಾಗಿ ಅಂದ್ರೆ ಡಿವಿಜಿನೇ ಮಡಿಮಡಿಯಾಗಿರ್ತಾರೆ. ಅವ್ರು ನೋಡಿದ್ರೆ ಋಷಿಯಾಶ್ರಮ, ಒಂದು ಮಠ ಅಂತ. ಹಾಗಲ್ಲ, ಅವ್ರ ಸಂತೆಯೂ ಹೌದು, ಸಂತನೂ ಹೌದು. ಅವರ ಸಾಹಿತ್ಯ, ಅವರ ವ್ಯಕ್ತಿತ್ವ ಎಷ್ಟು ಬಾರಿ ನೆರೆದರೂ ನಮಗೆ ಜೀವೋತ್ಕರ್ಷಕ, ಭಾವೋನ್ನತಿ, ಆನಂದ. ಅದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಾ. ಅಷ್ಟಾಗಿ ಗಂಟ್ಲು ಸರಿಯಾಗಿಲ್ಲ, ಸರಿಯಾಗಿದ್ದೇನು ಘನ ಕಾರ್ಯ ನಾನು ಮಾಡ್ತಾ ಇದ್ದಿದ್ದಿಲ್ಲ. ಅದ್ರ ಮಧ್ಯದಲ್ಲೂ ನೀವೆಲ್ಲ ಶಾಂತರಾಗಿ ಸಮಾಹಿತರಾಗಿ ಕೇಳಿದ್ದೀರಾ. ಅದಕ್ಕೆ ಆಯೋಜಕರಿಗೆ, ನಿಮಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದ.